ಓಕೆ ಮಾಸ್ಟರ್ಸ್. ಸೊ ಇವತ್ತು ನಾವೆಲ್ಲ ಜೂನ್ ತಿಂಗಳ ಈ ಧ್ಯಾನ ಕಸ್ತೂರಿಯ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ಅದ್ಭುತವಾಗಿ ಈ ಧ್ಯಾನ ಕಸ್ತೂರಿ ಒಂದು ಮ್ಯಾಗಝೈನ್ ಮೂಡಿ ಬರ್ತಾ ಇದೆ. ಸೊ ಅದರಲ್ಲಿ ಎಷ್ಟೋ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಓದ್ತಾ ಇದ್ದೀರಾ, ತಿಳ್ಕೊಂಡಿದ್ದೀರಾ. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಆಗ್ಬೇಕು. ಅದರಲ್ಲಿ ಏನೇನು ಬರ್ತಾ ಇದೆ ಆ ಜ್ಞಾನವನ್ನ ನಾವೆಲ್ಲ ತಿಳ್ಕೋಬೇಕು ಮಾಸ್ಟರ್ಸ್. ಇಂತಹ ಒಂದು ಅದ್ಭುತವಾದ ಪುಸ್ತಕದ ರಿವ್ಯೂ ಪ್ರತಿ ತಿಂಗಳು ನಮಗೆ ಆ ತಿಂಗಳ ಧ್ಯಾನ ಕಸ್ತೂರಿಲಿ ಏನಿದೆ ಅನ್ನೋದನ್ನ ತಿಳಿಸ್ತಾ ಬರ್ತಾ ಇದ್ದಾರೆ. ಗಂಗಾವತಿಯ ಲಲಿತಾ ಕಂದಕಲ್ ಮೇಡಮ್ ಅವರು ನಮ್ಮ ಜಯಹೋ ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಇವತ್ತು ಸಹ ಅವರು ಜೂನ್ ತಿಂಗಳ ಧ್ಯಾನ ಕಸ್ತೂರಿಯಲ್ಲಿ ಏನೆಲ್ಲ ಇದೆ ಅಂತ ಹೇಳಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಜಯಹೋ ಮೆಡಿಟೇಷನ್ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರೋಣ. ವೆಲ್ಕಮ್ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು. ಥ್ಯಾಂಕ್ ಯು ಮೇಡಮ್. ಜಯಹೋ ಆಧ್ಯಾತ್ಮಿಕ ವೇದಿಕೆಯ ಮುಖ್ಯಸ್ಥರಾಗಿರುವಂತಹ ಶಾಂತಲಾ ಮೇಡಮ್ ಮೈಸೂರು ಅವರಿಗೂ ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ, ಧ್ಯಾನ ಇಲ್ಲಿವರೆಗೂ ಧ್ಯಾನ ಮಾಡಿದ್ವಿ. ಧ್ಯಾನದ ನಂತರದ ಮುಂದಿನ ಸ್ಟೆಪ್ ಅಂದ್ರೆ ಸ್ವಾಧ್ಯಾಯ. ಪತ್ರಿಜಿ ಸರ್ ಅವರು ಒಂದು ಹೆಸರು ಹೇಳ್ತಾರೆ, ಲೋಬ್ಸಾಮ್ ರಾಂಪಾ. ಈ ಹೆಸರು ಕೇಳಿದರೇನೆ ನನ್ನ ಮೈ ಪುಳಕಿತಗೊಳ್ಳುತ್ತಾರೆ. ನನ್ನ ಮೊದಲನೆಯ ಪ್ರಿಯ ಆಧ್ಯಾತ್ಮಿಕ ಗುರು ಟಿ ಲೋಬ್ಸಾಮ್ ರಾಂಪಾ ಯು ಫಾರ್ ಎವರ್ ಪುಸ್ತಕವನ್ನು ಡಿಸೆಂಬರ್ 29, 1979 ನನಗೆ ಧ್ಯಾನ ಹೇಳಿಕೊಟ್ಟ ನನ್ನ ಸಹೋದ್ಯೋಗಿ ಮಿತ್ರ ರಾಮಚನ್ನಾರೆಡ್ಡಿ ಅವರಿಂದ ನಾನು ಪಡೆದುಕೊಂಡೆನು. 2 ದಿನಗಳಲ್ಲಿ ಓದಿ ಮುಗಿಸಿದ ನಂತರ ನನ್ನ ಜೀವನದಲ್ಲಿ ಬದಲಾವಣೆಯಾಯಿತು. ನನ್ನ ಎಲ್ಲಾ ಸಂದೇಹಗಳಿಗೆ ನಿವಾರಣೆ ಕಂಡು ಬಂತು. ಕ್ಷಣದಲ್ಲಿ ನಾನು ಆಧ್ಯಾತ್ಮಿಕ ಶಾಸ್ತ್ರ ಆಚಾರ್ಯನಾದೆನು. ಅಂದಿನಿಂದ ನನ್ನ ಆಧ್ಯಾತ್ಮಿಕ ಜೀವನ ಯಾತ್ರೆ ಪ್ರಾರಂಭವಾಯಿತು. ಆಧ್ಯಾತ್ಮಿಕ ಶಾಸ್ತ್ರವನ್ನು ವಿಸ್ತಾರವಾಗಿ ಪ್ರಚಾರ ಮಾಡಲಾರಂಭಿಸಿದೆನು. ಹೀಗೆ ಈ ಪ್ರಯಾಣ ಸದಾ ಸಾಗುತ್ತಲೇ ಇರುತ್ತದೆ. ಇದು ಇನ್ನು ಯುಗಗಳು ಕಳೆದರೂ ಸದಾ ಇರುತ್ತದೆ. ಬ್ರಹ್ಮರ್ಷಿ ಪತ್ರಿಜಿ ತುಳಸಿದಳ 2ರಲ್ಲಿ ಬರೆದಂತಹ ವಾಕ್ಯಗಳು. ನಾನು ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಪತ್ರಿಜಿ ಸರ್ ಅವರು ಒಂದು ಪುಸ್ತಕದಿಂದ ಇಷ್ಟು ಎನ್ಲೈಟ್ ಆಗಿದ್ದರ ಮೇಲೆ ಅವ್ರು ಬಿಡಬಹುದಾಗಿತ್ತು ಪುಸ್ತಕ ಓದೋದನ್ನ. ಯು ಫಾರ್ ಎವರ್, ನೀನೇ ಶಾಶ್ವತ ಅನ್ನೋ ಪುಸ್ತಕ. ಅನ್ಯ ಲೋಕಗಳ ಬಗ್ಗೆ ಹೇಳಿದಂತ ಸುಮಾರು 19 ಕೃತಿಗಳನ್ನ ಬರೆದಂತವ್ರು ಅಂತಂದ್ರೆ ಲೋಬ್ಸಾಮ್ ರಾಂಪಾ. ಬರೀ ಉನ್ನತ ಲೋಕಗಳು ಹೇಗಿದಾವೆ ಅಂತೇಳಿ ಅವರ ಒಬ್ಬ ಮಹಾ ಸದ್ಗುರು ಅಂತಾನೆ ಹೇಳ್ಬೋದು. ಆ 19 ಕೃತಿಗಳಲ್ಲಿ ಕನ್ನಡದಲ್ಲಿ ಲಭ್ಯ ಇರೋವು 2 ಮಾತ್ರ. ಒಂದು ಅನನ್ಯ ಸನ್ಯಾಸಿ, ಇನ್ನೊಂದು ಯು ಫಾರ್ ಎವರ್ ಅಂತೇಳಿ. ಈ 2 ಪುಸ್ತಕಗಳ ಪರಿಚಯ ಕೂಡ ನಾವು ಈ ತಿಂಗಳ ಧ್ಯಾನ ಕಸ್ತೂರಿಯಲ್ಲಿ ನೋಡ್ಬಹುದಾಗಿದೆ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಇವು ನಮ್ಗೆ ಅತೀಂದ್ರಿಯ ಶಕ್ತಿಗಳು ಬರ್ತವೆ. ಸೂಕ್ಷ್ಮ ಶರೀರಯಾನ, ದೂರ ಸಂವೇದಿ ಅಂದ್ರೆ ಕ್ಲಿಯರ್ ಆಡಿಯನ್ಸ್, ಕ್ಲಿಯರ್ ವಾಯನ್ಸ್, ಇವೆಲ್ಲ ಒಂದು ಸಿದ್ಧಿಗಳಷ್ಟೇ. ಇವುಗಳಲ್ಲಿ ಸಿಲುಕಬಾರದು ನಾವು, ಅವಶ್ಯಕತೆ ಇಲ್ಲ. ಹೀಗೆ ಇವುಗಳೊಂದು ಅನುಭವ ಮಾತ್ರ ಅಷ್ಟೇ. ಆಮೇಲೆ ಇವುಗಳು ಇಲ್ಲದವರು ಧ್ಯಾನ ಸರಿಯಾಗಿಲ್ಲ ಅಂತಾನೂ ಅಲ್ಲ. ನಾನು ಪೂರ್ವಜನ್ಮ ನೋಡ್ಕೊಂಡಿಲ್ಲ, ನನಗೆ ಸೂಕ್ಷ್ಮ ಶರೀರ ಯಾನ ಆಗಿಲ್ಲ ಅಂದ್ರೆ, ಗತ ಜನ್ಮಗಳು ಕಾಣಿಸಿಲ್ಲ, ಯಾರು ನನಗೆ ಮಾಸ್ಟರ್ ಬಂದಿಲ್ಲ ಅಂದ್ರೆ ನಮ್ಗೇನು ನಾವು ಧ್ಯಾನದಲ್ಲಿ ಸರಿಯಾಗಿ ಇಲ್ಲ ಅಂತಾನೂ ಅರ್ಥ ಅಲ್ಲ. ಅದು ಅತ್ಯುನ್ನತವಾದ ಸ್ಥಿತಿ. ಅದನ್ನ ಧ್ಯಾನಾನುಭವಗಳ ಪುಸ್ತಕದಲ್ಲಿ ಪತ್ರಿಜಿ ಸರ್ ಹೇಳ್ತಾರೆ. ಯಾಕಂದ್ರೆ ಎಷ್ಟೋ ಜನ ಈ ಒಂದು ದ್ವಂದ್ವದಲ್ಲಿ ಸಿಲುಕಿ ಬಿಟ್ಟಿದ್ದಾರೆ. ನಮ್ಗೇನು ಕಾಣಿಸ್ತಾ ಇಲ್ಲ, ಏನು ಅನುಭವ ಆಗ್ತಾ ಇಲ್ಲ ಅಂದ್ರೆ ನನ್ ಧ್ಯಾನ ಸರಿಗಿಲ್ಲ ಅನ್ನೋದು. ಆದ್ರಿಂದ ನಾವು ಪುಸ್ತಕಗಳನ್ನ ಯಾಕೆ ಓದ್ಬೇಕು ಅಂದ್ರೆ, ಇಂಥ ಸಂದೇಹಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಮ್ಗೆ PSSM ನಲ್ಲಿ ಬಹಳ ಅಗ್ರಸ್ಥಾನ ಯಾವ್ದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಸ್ವಾಧ್ಯಾಯಕ್ಕೆ. ಧ್ಯಾನ ನಂತರ ಸ್ವಾಧ್ಯಾಯ, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ಬೇಕು ಅಂತೇಳಿ. ಒಬ್ಬ ಟಿಬೆಟಿಯನ್ ಮಹಾಯೋಗಿ ಲೋಬ್ಸಾಮ್ ರಾಂಪಾ ಅವರು ಅನ್ಯಗ್ರಹ ಜೀವಿಗಳಿಂದ ಹೇಗೆ ಉಪಚರಿಸಲ್ಪಟ್ರು, ಒಬ್ಬ ಗೂಢಾಚಾರಿ ಅಂತೇಳಿ ಚೀನಾದ ಒಬ್ಬ ಗೂಢಾಚಾರನಂದು ಆ ಸನ್ಯಾಸಿಯನ್ನ ಹಿಡಿದು ತಿಪ್ಪೆಲ್ಲ ಹಾಕಿದ್ರು. ಆತನನ್ನ ಹೇಗೆ ಪರಿವರ್ತನೆ ಮಾಡಿ ಒಂದು ದೊಡ್ಡ ಜ್ಞಾನವನ್ನ ಕೊಟ್ಟು, ಆ ಸನ್ಯಾಸಿಯೇ ಲೋಬ್ಸಾಮ್ ರಾಂಪಾ ಅವರ ಗುರು. ಹೀಗೆ ಪುಸ್ತಕಗಳ ಪರಿಚಯದೊಂದಿಗೆ ಪ್ರತಿ ತಿಂಗಳು ಪುಸ್ತಕಗಳ ಬಗ್ಗೆ ಒಂದು ಅದ್ಭುತವಾದ ಸಣ್ಣ ಲೇಖನ ಇದೆ. ಭಗತ್ ಸಿಂಗ್ ಏನ್ ಹೇಳ್ತಾನೆ ಅಂದ್ರೆ, ಅತ್ಯಂತ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಏನ್ ಹೇಳ್ತಾನೆ ಅಂದ್ರೆ, ಕೊನೆಗೆ ತನ್ನನ್ನು ನೇಣುಗಂಬಕ್ಕೆ ಹತ್ತಿಸುವ ಕೊನೆಯ ಕ್ಷಣದವರೆಗೂ ಪುಸ್ತಕಗಳನ್ನ ಅಧ್ಯಯನದಲ್ಲಿ ತೊಡಗಿದ್ದಂತೆ ಭಗತ್ ಸಿಂಗ್. ನಂತರ ಇನ್ನೊಬ್ರು, ನನ್ನ ಸಮಾಧಿಯ ಮೇಲೆ ಬರೆಸಿ ಇಲ್ಲಿ ಪುಸ್ತಕದವಳು ಶಾಶ್ವತ ನಿದ್ರೆಯದಲ್ಲಿದೆ ಅಂತ ಹೇಳಿದವ್ರು ಯಾರು ಅಂದ್ರೆ ಬರ್ಟ್ರಾಂಡ್ ರಸೆಲ್ ಅಂತೇಳಿ. ಆಲ್ಬರ್ಟ್ ಐನ್ಸ್ಟೀನ್ ಅವ್ರ ಮಾತು ತುಂಬಾ ಚೆನ್ನಾಗಿದೆ. ಏನಂತ ಹೇಳ್ತಾನಂದ್ರೆ, ಮಾನವನ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠ ಯಾವುದು ಎಂದಾಗ ಸ್ವಲ್ಪವೂ ಆಲೋಚಿಸದೆ ಪುಸ್ತಕ ಎಂದು ಉತ್ತರಿಸಿದ ವ್ಯಕ್ತಿ ಆಲ್ಬರ್ಟ್ ಐನ್ಸ್ಟೀನ್. ನಿಜ ಅಲ್ವಾ? ಪುಸ್ತಕಗಳು ಇಲ್ಲದೆ ಇದ್ರೆ ಆ ಎಲ್ಲ ಜ್ಞಾನವನ್ನ, ಐನ್ಸ್ಟೀನ್ ಜ್ಞಾನ ಆಗ್ಲಿ, ಸಾಕ್ರೆಟಿಸ್ ಜ್ಞಾನ ಆಗ್ಲಿ, ಯೋಗಾನಂದ ಪರಮಹಂಸರ ಜ್ಞಾನ ಆಗ್ಲಿ, ಸ್ವಾಮಿ ರಾಮ್ ಅವರ ಜ್ಞಾನ ನಮ್ಮವರಿಗೆ ಹೇಗೆ ತಲುಪಲಿಕ್ಕೆ ಸಾಧ್ಯ ಆಗ್ತಿತ್ತು?
ಅದು ಪುಸ್ತಕದಿಂದ ಸಾಧ್ಯ. ಆದ್ರಿಂದ ಸ್ವಲ್ಪವೂ ಆಲೋಚಿಸದೆ ಪುಸ್ತಕ ಎಂದು ಹೇಳಿದ್ದಾರೆ. ಇನ್ನು ಯಾವ ಸ್ವಾತಂತ್ರ್ಯವೂ ಬೇಡ, ಜೈಲಿನಲ್ಲಿ ನನಗೆ ಪುಸ್ತಕ ಅಧ್ಯಯನಕ್ಕೆ ಅನುಮತಿ ಕೊಡಿ ಎಂದು ಹೇಳಿದವರು ನೆಲ್ಸನ್ ಮಂಡೇಲಾ. ಬಂದೂಕಿಗಿಂತ ದೊಡ್ಡ ಆಯುಧ ಪುಸ್ತಕ ಎಂದು ತನ್ನ ಹುಟ್ಟಿದ ಹಬ್ಬದ ದಿನದಂದು ಪುಸ್ತಕಗಳನ್ನು ಲಕ್ಷಾಂತರ ಪುಸ್ತಕಗಳನ್ನು ಪಡೆದ ವ್ಯಕ್ತಿ ಲೆನಿನ್. ಒಂದು ಚಲನಚಿತ್ರದಲ್ಲಿ ಅಭಿನಯಿಸಿದಾಗ ತನಗೆ ಬಂದ ಸಂಭಾವನೆಯಲ್ಲಿ $100 ನೀಡಿ ಪುಸ್ತಕಗಳನ್ನು ಖರೀದಿಸಿದ ವ್ಯಕ್ತಿ ಚಾರ್ಲಿ ಚಾಪ್ಲಿನ್. ಒಂದು ಮಗುವಿಗೆ ನೀವು ಕೊಡಬೇಕಾದ ಉತ್ತಮ ಬಹುಮಾನ ಎಂದರೆ ಪುಸ್ತಕ ಎಂದು ಹೇಳಿದವರು ವಿನ್ಸ್ಟನ್ ಚರ್ಚಿಲ್. ಹೀಗೆ ಭಯಂಕರವಾದ ಯುದ್ಧಕ್ಕೆ ಆಯುಧಗಳು ಯಾವುದು ಎಂದು ಹೇಳಿದಾಗ ಪುಸ್ತಕಗಳು ಎಂದು ಉತ್ತರಿಸಿದವರು ಮಾರ್ಟಿನ್ ಲೂಥರ್ ಕಿಂಗ್. ನಾನು ಇಲ್ಲಿಯವರೆಗೆ ಓದದ ಪುಸ್ತಕವನ್ನು ತೆಗೆದುಕೊಂಡು ಬಂದು ನನಗೆ ಭೇಟಿಯಾದ ವ್ಯಕ್ತಿಯೇ ನನ್ನ ಆತ್ಮೀಯ ಸ್ನೇಹಿತ ಎಂದು ಹೇಳಿದವರು ಅಬ್ರಾಹಿಂ ಲಿಂಕನ್, ಅಮೆರಿಕದ ಮಾಜಿ ಅಧ್ಯಕ್ಷ. 1000 ಪುಸ್ತಕಗಳನ್ನು ಓದಿದ ವ್ಯಕ್ತಿಯನ್ನು ತೋರಿಸಿ ಆತನೇ ನನ್ನ ಮಾರ್ಗದರ್ಶಿ ಎಂದು ಒಪ್ಪಿಕೊಳ್ಳುವೆ ಎಂದು ಹೇಳಿದವರು ಜೂಲಿಯಸ್ ಸೀಜರ್. ಆತ ಕೇವಲ 1000 ಪುಸ್ತಕ, ಆದ್ರೆ ನಮ್ಮ ಪರಮ ಗುರು 1,00,000 ಪುಸ್ತಕವನ್ನು ಓದಿದವರು. ಅವರನ್ನೇ ನಾವು ನಮ್ಮ ಪರಮ ಗುರು, ನಮ್ಮ ಸ್ನೇಹಿತ ಅಂತ ಒಪ್ಪಿಕೊಂಡಿದ್ವಿ. ಅವರೇ ಪತ್ರಿಜಿಯವರು. ಪ್ರಪಂಚದ ನಕಾಶೆಯಲ್ಲಿ ಕಾಣಿಸುವ ಪ್ರತಿಯೊಂದು ಮೂಲೆಗೂ ಹೋಗಲು ಆಸೆ ಇದ್ದರೆ ಗ್ರಂಥಾಲಯಕ್ಕೆ ಹೋಗು ಅಂತೇಳಿ. ಹೀಗೆ ಪುಸ್ತಕಗಳ ಕುರಿತು ಹಲವಾರು ಮಹಾನ್ ವ್ಯಕ್ತಿಗಳ ಒಂದು ಹೇಳಿಕೆಗಳನ್ನ ಕೂಡ ನಾವು ಈ ಒಂದು ಧ್ಯಾನ ಕಸ್ತೂರಿ ಸಂಚಿಕೆಯಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈ ಸಂಚಿಕೆ ಬುದ್ಧ ಪೂರ್ಣಿಮೆಯಲ್ಲಿ ನಡೆದ ಎಲ್ಲ ಕಾರ್ಯಕ್ರಮಗಳು ಮತ್ತು ಬುದ್ಧ ಪೂರ್ಣಿಮೆಯಲ್ಲಿ ಸ್ವರ್ಣಮಾಲ ಅಮ್ಮನವರ ಮತ್ತು ಪತ್ರಿಜಿ ಸರ್ ಅವರ ಏನ್ ವಿಡಿಯೋಗಳು ಬೆಳಗ್ಗೆ ಬರ್ತಾ ಇದ್ವಲ್ಲ, ಬೆಳಿಗ್ಗೆ ಮತ್ತು ಸಂಜೆ, ಅವುಗಳೆಲ್ಲದ ಕನ್ನಡ ಅವ್ರು ಯಾಕಂದ್ರೆ ಇಂಗ್ಲಿಷು ಅಥವಾ ಹಿಂದಿಯಲ್ಲಿನೇ ಕೊಟ್ಟಿರ್ತಾರೆ ಅವ್ರ ಸ್ಪೀಚ್ಗಳೆಲ್ಲ, ಅವುಗಳನ್ನು ಕನ್ನಡಕ್ಕೆ ಕೊಡಲಾಗಿದ್ದಾರೆ. ಇನ್ನು ಯೋಗ ದಿನ ಇತ್ತು, ತಮಗೆಲ್ರಿಗೂ ಗೊತ್ತಿರುವಂತದ್ದು. ಜೂನ್ 21 ಯೋಗ ದಿನ. ಆ ಯೋಗ ದಿನದ ಅಂಗವಾಗಿ ಎಲ್ಲೆಲ್ಲಿ ಯೋಗ ದಿನಾಚರಣೆ ಮತ್ತು ಆ ಯೋಗ ಪರಂಪರೆ ಪತ್ರಿಜಿ ಅವರು ಪತಂಜಲಿ ಯೋಗವನ್ನ ಪಿರಮಿಡ್ ಅವ್ರೇನು ಮಾಡಿದ್ದಾರೆ, ಪತಂಜಲಿ ಧ್ಯಾನಶಾಸ್ತ್ರವನ್ನ ಪಿರಮಿಡ್ ಧ್ಯಾನಶಾಸ್ತ್ರ ಅಂತ ಪರಿಚಯಿಸಿದ್ದಾರೆ. ಪತಂಜಲಿ ಧ್ಯಾನಶಾಸ್ತ್ರದಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರತ್ಯಾಹಾರ ಹೀಗೆ ಹೋದ್ರೆ ನಾವು ನೇರವಾಗಿ ಧ್ಯಾನ, 7ನೇದ್ದು ಧ್ಯಾನ, 8ನೇದ್ದು ಸಮಾಧಿ. ಅಷ್ಟಾಂಗ ಯೋಗದಲ್ಲಿ ನಮಗೆ 2 ಹೆಜ್ಜೆಗಳು ಅಂತ ಹೇಳ್ತಾರೆ ಪತ್ರಿಜಿ ಸರ್. ಕೇವಲ ನಾವು ಆ ಧ್ಯಾನ ಸ್ಥಿತಿಯಲ್ಲಿ ನಮಗೆ 2 ಮೆಟ್ಟಿಲುಗಳು. ಆ 2 ಮೆಟ್ಟಿಲುಗಳು ಯಾವ್ದು ಅಂದ್ರೆ, ಒಂದು ಧ್ಯಾನ, 2ನೇದ್ದು ಸಮಾಧಿ. ಯಾಕಂದ್ರೆ ನಾವು ಅಷ್ಟು ಅತ್ಯುನ್ನತವಾದ ಸ್ಥಿತಿಗಳನ್ನು ಹೊಂದಿದೀವಿ. ಧ್ಯಾನ ಮಾಡೋದ್ರಿಂದ ಯಮ, ನಿಯಮ ಅವೆಲ್ಲವೂ ತುಂಬಾ ಸುಲಭವಾಗಿ. ಅದಕ್ಕೆ 2 ಮೆಟ್ಲು. ಯಾವ 2 ಮೆಟ್ಲು? 1ನೇ ಮೆಟ್ಟಿಲು ಧ್ಯಾನ, ಮತ್ತೊಂದು ಮೆಟ್ಟಿಲು ಸಮಾಧಿ. ಯಾಕಂದ್ರೆ ಸುಮಾರು ಜನ್ಮಗಳಿಂದ ನಾವು ಅವೆಲ್ಲವನ್ನ ಮಾಡ್ಕೊಂಡು ಬಂದಿದ್ದೀವಿ. ಯಾವುದು? ಈ 8 ಅಷ್ಟಾಂಗ ಯೋಗದಲ್ಲಿ. ಈದಲ್ಲಿ ನಾವು ಧ್ಯಾನ ಮಾಡಿದ್ರೆ ಸುಲಭವಾಗಿ ನಾವು ಯಮ ನಿಯಮ ಅಂದ್ರೆ ಏನಿದಾವೆ ಅವೆಲ್ಲ? ಸತ್ಯವನ್ನ ಪಾಲಿಸು, ಬ್ರಹ್ಮಚರ್ಯವನ್ನ ಮಾಡು, ಅವೆಲ್ಲವನ್ನ ನಾವು ದಿಢೀರಾಗಿ ನಮ್ಮಲ್ಲಿ ಪರಿವರ್ತನೆ ಆಗ್ತವೆ. ಆದ್ರಿಂದ ನಾವು ಮಾಡ್ಬೇಕಾಗಿರೋದು 2. ಇಲ್ಲಿ ಅವ್ರು ಹೇಳ್ತಾರೆ, ಪ್ರಾಣಾಯಾಮ ಅಂದ್ರೆ ಸುಖಮಯ ಪ್ರಾಣಾಯಾಮ, ಧಾರಣ ಅಂದ್ರೆ ಪ್ರಾಣ ಶಕ್ತಿಯನ್ನ ಧಾರಣ ಮಾಡ್ತೀವಿ ನಾವು, ಆಸನ ಅಂದ್ರೆ ಆರಾಮಾಗಿ ಕೂಡೋದು, ಸ್ಥಿರ ಸುಖ ಆಸನ. ಇದೇ ಅವ್ರು ಹೇಳೋದು. ಶ್ವಾಸವನ್ನು ಗಮನಿಸುವುದೇ ಪ್ರಾಣಾಯಾಮ. ಇದನ್ನೇ ರಾಜಯೋಗ ಅಂತೀವಿ ನಾವಿಲ್ಲಿ. ಆದ್ರಿಂದ ತುಂಬಾ ಸುಲಭ. ನಾವು ನೇರವಾಗಿ ನಮಗೆ 2 ಮೆಟ್ಲು, ಒಂದು ಧ್ಯಾನ, ಇನ್ನೊಂದು ಸಮಾಧಿ ಅಂತೇಳಿ. ಅದಾದ ನಂತರ ಈ ಒಂದು ಸಂಚಿಕೆಯಲ್ಲಿ ಯಾವಾಗ್ಲೂ ತಮ್ಗೆ ಗೊತ್ತಿರ್ಲಿ, ನಾನು ಹೇಗೆ ಇದು ಮಾಡ್ತಾರೆ ಇದಾರಂದ್ರೆ, ಇಡೀ ಕರ್ನಾಟಕದಾದ್ಯಂತ ನಡೆದ ಧ್ಯಾನದ ಕಾರ್ಯಕ್ರಮಗಳು, ಎಲ್ಲೆಲ್ಲಿ ಶಾಖಾಹಾರ ರ್ಯಾಲಿಗಳಾದವು, ಎಲ್ಲೆಲ್ಲಿ ಪಿರಮಿಡ್ಗಳ ಉದ್ಘಾಟನೆಗಳಾದವು ಮತ್ತು ಎಲ್ಲೆಲ್ಲಿ ಸತ್ಸಂಗಗಳಾದವು ಅನ್ನೋದು ಕೂಡ ಇಲ್ಲಿ ಪ್ರತಿ ತಿಂಗಳ ಎಲ್ಲೆಲ್ಲಿ ಧ್ಯಾನ ಪ್ರಚಾರಗಳು ಎಷ್ಟು ಸಾಧ್ಯ ಅಷ್ಟು ಪರಿಚಯಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಇನ್ನು ಸ್ವಾಮಿ ರಾಮ ಅವರ ಮಾತುಗಳು, ಗುರುವಾಣಿ ಅಂತ ಒಂದು ಪುಟ ಇರುತ್ತೆ ಯಾವಾಗ್ಲೂ. 2ನೇ ಪುಟನೇ ಗುರುವಾಣಿ. ಈ ಬಾರಿ ಸ್ವಾಮಿ ರಾಮ, ತಮ್ಗೆ ಗೊತ್ತು, ಹಿಮಾಲಯದ ಯೋಗಿಗಳ ಸನ್ನಿಧಿಯಲ್ಲಿ ಅನ್ನೋ ಒಂದು ಅದ್ಭುತವಾದ ಕೃತಿಯನ್ನು ಕೊಟ್ಟವರು ಸ್ವಾಮಿ ರಾಮ. ಅವ್ರು ಒಂದೇ ಹೇಳ್ತಾರೆ, ಧ್ಯಾನ ಅಂದ್ರೆ ನಮ್ಮ ಇಡೀ ಜೀವನವೇ ಧ್ಯಾನವಾಗಬೇಕು. ಹೇಗೆ? ನಮ್ಮಲ್ಲಿ ಅನುರಕ್ತ, ಕೋಪ, ಹಮ್ಮುಗಳನ್ನ ತೊರೆದಾಗ ಧ್ಯಾನವೇ ನಮ್ಮ ಸಹಜ ಸ್ವಭಾವ. ಕಣ್ಣು ಮುಚ್ಚಿದಷ್ಟೇ ಧ್ಯಾನ ಅಲ್ಲ, ಉಳಿದ 24 ಗಂಟೆಗಳು ಧ್ಯಾನ ಸ್ಥಿತಿಯಲ್ಲಿ, ಆಲೋಚನಾ ರಹಿತ ಸ್ಥಿತಿಯಲ್ಲಿ, ಕೋಪರಹಿತ, ಹಮ್ಮುರಹಿತ ಇದ್ದೇವಂದ್ರೆ, ಮೋಹರಹಿತ ಇದ್ದೇವಂದ್ರೆ ಅದೇ ಧ್ಯಾನ ಸ್ಥಿತಿ ಅಂತೇಳಿ ಅವ್ರು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನು ತನ್ನನ್ನು ತಾನು ಗುಣಪಡಿಸಿಕೊಳ್ಳಬಲ್ಲ ಶಕ್ತಿ ನಮಗಿದೆ. ಅದೇ ಹೀಲಿಂಗ್, ಸೆಲ್ಫ್ ಹೀಲಿಂಗ್. ಅದಕ್ಕೆ ಬೇಕಾದ ಶಕ್ತಿಯು ಅವನ ಅಂತರಂಗದಲ್ಲಿಯೇ ಅಡಗಿದೆ. ಆದರೆ ಅದನ್ನು ಅವನು ಕಂಡುಕೊಂಡಿಲ್ಲ. ಸಂಪೂರ್ಣವಾಗಿ ಸ್ವಾರ್ಥರಹಿತವಾಗಿ ದೈವಿ ಮನುಷ್ಯನಾದವನು ಯಾರನ್ನು ಬೇಕಾದರೂ ಗುಣಪಡಿಸಬಲ್ಲ. ನಮ್ಮನ್ನು ನಾವು ಗುಣಪಡಿಸ್ಕೊಳ್ಬಹುದು, ಇನ್ನೊಬ್ಬರನ್ನು ಗುಣಪಡಿಸಬಹುದು. ಅಷ್ಟು ಶಕ್ತಿ. ಎಲ್ಲ ದುಃಖ ಯಾತನೆಗಳಿಂದಲೂ ಬಿಡುಗಡೆಯನ್ನು ಪಡೆಯುವುದೇ ಇಂಥ ರೋಗ ನಿವಾರಣಾ ಶಕ್ತಿಯ ಅತ್ಯುನ್ನತ ಸಾಧನೆ. ಮೊದ್ಲು ನಾವು ಹೊರಗೆ ಬರ್ಬೇಕಾಗಿರೋದು ನೋಡ್ರಿ, ದುಃಖ ಮತ್ತು ಯಾತನೆಗಳಿಂದ. ಇನ್ನು ಯಾವ ಕಾಯಿಲೆಗಳು ಬರೋದಿಲ್ಲ.
ಅದಕ್ಕೆ ಅದರಿಂದ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮಲ್ಲಿ ಹೆಚ್ಚಾಗ್ತದೆ. ನಿಜ, ಅದು ಪಿರಮಿಡ್ ಮಾಸ್ಟರ್ಗಳು ನಾವು ನೋಡ್ತೀವಿ. ನಮ್ಗೆ ಈ ಅರಿಷಡ್ ವರ್ಗಗಳು ನಮ್ಗೆ ಗೊತ್ತಿರ್ಲಾರ್ದು ನಮ್ಮಲ್ಲಿ ಕೋಪ, ಕಾಮ, ಆಸೆ ಬರಂಗಿಲ್ಲ. ಈಗೇನ್ ನಾವು ಕಂಡಂಗ ಬಂಗಾರ ತಗೋಬೇಕು, ಬಟ್ಟೆ ತಗೋಬೇಕು, ಪ್ಲಾಟ್ ಮಾಡ್ಬೇಕು, ಇವ್ಯಾವು ಬರದೇ ಇಲ್ಲ. ನಮ್ಗೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಅರಿವಿರ್ಲಾರ್ದೆ ಮೊದ್ಲೆಲ್ಲ ನಾವು ಧ್ಯಾನದಿಂದ ಸಂಕಲ್ಪಗಳು ಮಾಡಿ ಮನಿ ಕಟ್ಟಬೇಕಾದ ಅಂತೀವಿ. ನಮಗ್ ಬೇಕಾಗಿದ್ದು ಸಿಗ್ತಾ ಇರ್ತದೆ, ಮೋಹ ಹೋಗ್ಬಿಡ್ತದೆ ನಮಗೆ. ನಮಗೆ ಗೊತ್ತಿರ್ಲಾರ್ದೆ ನಮ್ಮಲ್ಲಿ ಅದು ಕ್ಷೀಣಿಸ್ತಾ ಹೋಗ್ತದೆ. ಕೋಪ, ಮೋಹ, ಆಸೆ ಅವೆಲ್ಲ ಸಹಜವಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಸ್ಥಿತ ಪ್ರಜ್ಞೆ ಸ್ಥಿತಿಗೆ ಬರ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ನಾವು ಹುಟ್ಟು ಸಾವು ಅನ್ನೋದು 2 ಘಟನೆಗಳು ಮಾತ್ರ. ಜೀವನದ 2 ಘಟನೆ. ಇದು ನಿಜ ಅಂದ್ರೆ ನಿಜ. ನಾವು ಸಾವಿಗೆ ಮೊದ್ಲಂದ್ರೆ ಬಿಕ್ಕಿ ಬಿಕ್ಕಿ ಅಳತಿದ್ವಿ, ಬಿದ್ದು ಅಳತಿದ್ವಿ. ಆ ದುಃಖದಲ್ಲೇ ಎಷ್ಟೋ ನಾನು ಒಂದೊಂದ್ಸಲ ನನ್ಗೆ ವಿಚಿತ್ರ ಅನ್ಸದೆ. 6 ವರ್ಷ ಆಯ್ತು ನನ್ ಗಂಡ ಹೋಗಿ, ಈಗ್ಲೂ ದುಃಖದಾಗದ, ಈಗ್ಲೂ ಅಳ್ತಾ ಇರ್ತಾರೆ, ಅದೇ ನೋವಿನಲ್ಲಿನೇ ಅವರು. ಆದ್ರೆ ನಾವು ಅವತ್ತು ಕೂಡ ಆ ದುಃಖದಲ್ಲಿ ಇರಂಗಿಲ್ಲ. ಅಷ್ಟು ಪರಮ ಗುರುವನ್ನೇ ನಾವು ಕಳ್ಕೊಂಡಾಗ ಕೂಡ ನಾವು ಅಳ್ಳೇ ಇಲ್ಲ. ಸಂಭ್ರಮ. ಅವ್ರು ಹೇಳಿದ್ರು ಸಾವನ್ನ ಸಂಭ್ರಮಿಸಬೇಕು ಅಷ್ಟೇ. ಪತ್ರಿ ಸರ್ ಹೇಳಿದ್ರು. ಈಗ 2ನೇ ವರ್ಷ ಇದೆ ಜುಲೈಗೆ. ಅದಕ್ಕಾಗಿ ಜುಲೈನಲ್ಲಿ ಅವರು ನಾವು ಗುರುಗಳು ಹೇಳಿದ್ಮೇಲೆ ಅದನ್ನ ಪಾಲಿಸ್ಬೇಕಷ್ಟೇ. ಅದು ದುಃಖನೂ ಬರ್ಲೇ ಇಲ್ಲ ನಮ್ಗೆ, ಆ ಮತ್ತು ಬೇರೆ. ಇನ್ನು ನೆಕ್ಸ್ಟ್, ಆದ್ರಿಂದ ಅವರು ಸಾವನ್ನ ತುಂಬಾ ನಿರ್ಭೀತವಾಗಿ ನಾವು ಸ್ವೀಕರಿಸ್ಬೇಕು. ಯಾರು ನಿರ್ಭೀತನಾಗ್ತಾನೋ ಅವನೇ ನಿಜವಾದ ಆಧ್ಯಾತ್ಮಿಕ ವ್ಯಕ್ತಿ ಅಂತ. ಅವನು ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗಬೇಕು. ನಾವು ಈ ಸೀಮಿತ ಪ್ರಜ್ಞೆಗಳು ಇವೆಲ್ಲ ಅದವಲ್ಲ, ಜಾತಿ, ಭಾಷೆ, ಧರ್ಮ, ಇವೆಲ್ಲ ಸೀಮಿತ ಪ್ರಜ್ಞೆಗಳು. ಇದರಿಂದ ನಾವ್ ಎಲ್ಲಿಗೆ ಹೋಗ್ಬೇಕು? ವಿಶಾಲವಾಗಿ ಒಂದು ನಾವು ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗಬೇಕು. ಆತ್ಮ ಎಂಬುದು ಅವಿನಾಶಿ. ದೇಹ ಯಾವಾಗಲೂ ಮಣ್ಣಾಗಲೇಬೇಕು. ಈ ದೇಹ ಹೋಗುತ್ತೆ, ಆದ್ರ ಆತ್ಮ ಅವಿನಾಶಿ. ಆದ್ರಿಂದ ಹಿಮಾಲಯದ ಮಡಿಲಲ್ಲಿರುವ ವಿವಿಧ ಪಂಥಗಳ ಸಾಧುಗಳು ಈ ಗಟ್ಟಿ ನಂಬಿಕೆಯ ಮೇಲೆ ಆನಂದವಾಗಿ ಜೀವಿಸುತ್ತಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಇದಂತೂ ಬಹಳ ಅದ್ಭುತವಾಗಿ ಬಂದಿದೆ, ಮಧ್ಯ ಮಾರ್ಗ. ಏನಿದು ಮಧ್ಯ ಮಾರ್ಗ? ಮಿಡಲ್ ಪಾತ್. ಏನಿದು ಮಿಡಲ್ ಪಾತ್ ಅಂದ್ರೆ, ಇದು ಸುವರ್ಣ ಮಾರ್ಗ. ಪತ್ರಿಸರು ಹಿಂದೆಲ್ಲ 4 ಆಶ್ರಮಗಳಿದ್ವು ಹಿಂದಿನ ತತ್ವಶಾಸ್ತ್ರದಲ್ಲಿ. ಏನಂದ್ರೆ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸ ಇವೆಲ್ಲ ಇದ್ವಲ್ಲ. ಈಗ ಯಾವ ಆಶ್ರಮ ಇಲ್ಲ, ನಾವೆಲ್ಲಿಗೂ ಹೋಗ್ಬೇಕಾಗಿಲ್ಲ. ಯಾಕೆಂದ್ರೆ ಮೊದಲಿಗೆ ಬ್ರಹ್ಮಚರ್ಯ ಮನೆಯಲ್ಲೇ. ನಮ್ಮ ಪ್ರತಿಯೊಂದು ಮನೆ, ಅವ್ರು ಹೇಳ್ತಾರೆ, ಪಿರಮಿಡ್ ಮಾಸ್ಟರ್ಗಳ ಮನೆಯೇ ಗುರುಗಳ ಆಶ್ರಮ ಇದ್ದಂಗೆ. ನಾವು ಅದಕ್ಕೆ ಇಲ್ಲಿ ಸನ್ಯಾಸ ಸ್ವೀಕರಿಸ್ಬೇಕಾಗಿಲ್ಲ, ಯಾರು ಎಲ್ಲಿಗೆ ಹೋಗ್ಬೇಕಾಗಿಲ್ಲ. ಯಾಕೆ ಅವ್ರು ಹೇಳ್ತಾರೆ, ಇವೆಲ್ಲವೂ ಒಂದೇ ಆಶ್ರಮ. ನಮ್ಮ ಮನೆಯಲ್ಲಿ ಸಂಸಾರದಲ್ಲೇ ನಿರ್ವಹಣೆ ಇದ್ದಾಗ ನಮ್ಮ ಶ್ವಾಸವೇ ನಮ್ಮ ಗುರು, ನಮ್ಮ ತಂದೆ ತಾಯಿಗಳು ನಾವೇ ಗುರು ನಮ್ಮ ಮಕ್ಕಳಿಗೆ. ಅದಕ್ಕೆ ನಮ್ಮ ಪ್ರತಿಯೊಂದು ಮನೆಯೂ ಗುರುಕುಲ, ನಮ್ಮ ಮನೆಯೇ ಗೃಹಸ್ಥಾಶ್ರಮ, ನಮ್ಮ ಮನೆಯೇ ವಾನಪ್ರಸ್ಥಾಶ್ರಮ, ನಮ್ಮ ಮನೆಯೇ ಸನ್ಯಾಸಾಶ್ರಮ. ಈ ಎಲ್ಲವನ್ನು ಒಂದುಗೂಡಿಸಿದರೆ ನಿಜವಾದ ಜೀವನ. ಆದ್ರಿಂದ ನಮ್ಗೆ ಯಾರಿಗೂ ಸನ್ಯಾಸಾಶ್ರಮ ಇಲ್ಲ. ಈ ಜನ್ಮದಲ್ಲಿ ನಮ್ ಸಂಸಾರದಲ್ಲೇ ನಿರ್ವಾಣ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ರಾತ್ರಿಯಲ್ಲಿ ನಾವು ಧ್ಯಾನಿಗಳಾಗಬೇಕು, ಹಗಲಲ್ಲಿ ಮೌನಿಗಳಾಗಬೇಕು. ಆದ್ರಿಂದ ನಾವೆಲ್ಲಿ ಆಶ್ರಮಕ್ಕೆ ನಡೆದುಕೊಂಡು ಹೋಗೋದು ಬೇಕಿಲ್ಲ. ಇದು ಗೋಲ್ಡನ್ ಮಿಡಲ್ ಪಾತ್. ಇದ್ರ ಬಗ್ಗೆ ಪದೇ 50-50 ನಮ್ಮ ಸಮಯವನ್ನ ಸಂಸಾರಕ್ಕೆ 50%, ನಿರ್ವಾಣಕ್ಕೆ 50%, ಪ್ರಾಪಂಚಿಕವಾಗಿ 50%, ಆಧ್ಯಾತ್ಮಿಕವಾಗಿ ಈಗ ನೋಡ್ರಿ 50%ದಲ್ಲಿ ಕಳಿಬೇಕು ಅನ್ನೋದ್ನ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ನಮ್ಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ. ಯಾಕಂದ್ರೆ ಮೊದ್ಲೆಲ್ಲ ನಾವು ಯಾವ ರೀತಿ ಇತ್ತಂದ್ರೆ 4 ತತ್ವಗಳು ಜೀವನದ ಸಿದ್ಧಾಂತದಲ್ಲಿ ಏನಂದ್ರೆ ಆಧ್ಯಾತ್ಮಿಕತೆಯೇ ಸತ್ಯ, ಈ ಶರೀರವೇ ಸತ್ಯ, ಆತ್ಮ ಮಿಥ್ಯ ಅನ್ನೋದು ಹೇಳ್ತಿದ್ವಿ. ಇಲ್ಲ, ಆತ್ಮವೇ ಸತ್ಯ, ಶರೀರ ಮಿಥ್ಯ ಅಂತೇಳಿ. ಎರಡೂ ಸತ್ಯ ಅನ್ನೋ ಒಂದು ಹಂತದಲ್ಲಿ ನಾವಿದೀವಿ. ಈ ಶರೀರವೂ ಸತ್ಯ, ಈ ಆತ್ಮವೂ ಸತ್ಯ. ಯಾಕಂದ್ರೆ ಶರೀರವಿಲ್ಲದೆ ನಾವು ಏನನ್ನು ಮಾಡಲಾಗದು. ಇದು ತತ್ವ, ಇದನ್ನ ಸಿದ್ಧಾಂತ ಅಂತ ಕರಿತೀವಿ ನಾವು. ಆದ್ರಿಂದ ಈ ಸಿದ್ಧಾಂತವನ್ನ ಪಿರಮಿಡ್ ತತ್ವ ಸಿದ್ಧಾಂತ ಅಂತ ಹೇಳ್ತಾ, ಜಗತ್ತು ಸತ್ಯ, ಬ್ರಹ್ಮವೂ ಸತ್ಯ, ಶರೀರವೂ ಸತ್ಯ, ಆತ್ಮವೂ ಸತ್ಯ ಅಂತ ಹೇಳ್ತಾ 24 ಗಂಟೆಗಳಲ್ಲಿ 12 ಗಂಟೆ ನಾವು ಇದಕ್ಕಾಗಿ ಇಡೋಣ, ಆಧ್ಯಾತ್ಮಿಕ ಜೀವನಕ್ಕಾಗಿ. ಇನ್ನೂ 12 ಗಂಟೆ ನಾವು, ಯಾಕಂದ್ರೆ ನಾವು ಒಂದು ಉದ್ಯೋಗ ಮಾಡ್ಲೇಬೇಕು, ಹಣ ಸಂಪಾದನೆ ಮಾಡ್ಲೇಬೇಕು. ಯಾಕಂದ್ರೆ ನಮ್ಮ ಜೀವನ ಕುಟುಂಬ ನಡಿಲೇಬೇಕಾಗಿದೆ. ಇನ್ನೂ 12 ಗಂಟೆ ನಾವು ಆಧ್ಯಾತ್ಮಿಕತೆಗಾಗಿ ಮೀಸಲಿಡೋಣ. ಇಲ್ಲಿ ಬೇರೆ ಯಾವುದೂ ಇಲ್ಲ. ಪ್ರತಿನಿತ್ಯ 1 ಗಂಟೆ ಧ್ಯಾನ, 1 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ. ಈಗ ನಾವು ಸಜ್ಜನ ಸಾಂಗತ್ಯದಲ್ಲಿಯೇ ಇದೀವಿ. ಏನು ಸಜ್ಜನ ಸಾಂಗತ್ಯ? ಸತ್ಯವನ್ನ ತಿಳಿದವರು. ಯಾವುದು ಸತ್ಯ ಅಂದ್ರೆ ಬದಲಾಗದೆ ಇರುವುದು ಸತ್ಯ ಅಂತೇಳಿ ತುಂಬಾ. ಯಾ ನಿಶಾ ಸರ್ವಭೂತಾನಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೆ. ಈ ಶ್ಲೋಕ ಏನ್ ಹೇಳ್ತದಂದ್ರೆ, ರಾತ್ರಿ ಧ್ಯಾನ ಯೋಗದಲ್ಲಿದ್ದು ಹಗಲು ಮೌನ ಯೋಗದಲ್ಲಿರಿ, ಒಟ್ಟಾರೆ ಮಧ್ಯ ಮಾರ್ಗದಲ್ಲಿ ಇರಿ ಅನ್ನೋದನ್ನ ಅವರು ಹೇಳ್ತಾರೆ. ಯಾಕಂದ್ರೆ ರಾಮ, ಕೃಷ್ಣ, ಈಶ್ವರ ಎಲ್ಲರೂ ಸಂಸಾರದಲ್ಲಿ ನಿರ್ವಾಣ ಸಾಧಿಸಿದವರು. ರಾಮನಿಗೆ ಹೆಂಡತಿ ಮಕ್ಕಳಿದ್ರು,
ಕೃಷ್ಣನಿಗೂ ಈಶ್ವರನಿಗೂ ನಾವು ಅದೇ ವಂಶಸ್ಥರು. ರಾಮ ಮತ್ತು ಕೃಷ್ಣನ ಸನ್ಯಾಸ ಸ್ವೀಕರಿಸಿಲ್ಲ, ಅದಕ್ಕೆ ನಾವು ಕೂಡ ಸನ್ಯಾಸ ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ಕೃಷ್ಣನು 4ನೇ ವಯಸ್ಸಿನಿಂದಲೇ ಧ್ಯಾನ ಮಾಡ್ತಾ ಇದ್ರು. ನೆಕ್ಸ್ಟ್ ಕೃಷ್ಣ ಯಾರಿಂದ ಧ್ಯಾನವನ್ನ ಕಲ್ತರು? ಸಾಂದೀಪ ಮುನಿಗಳಿಂದ. ರಾಮ ಯಾರಿಂದ ಕಲ್ತರು? ವಶಿಷ್ಠರ ಬಳಿ ಕಲಿತಿದ್ದಾರೆ. ಅದೇ ರೀತಿ ಆಂಜನೇಯ 2ನೇ ವಯಸ್ಸಿನಲ್ಲಿನೇ ಧ್ಯಾನ ಕಲ್ತ. ಹೀಗೆ ಆದ್ರಿಂದ ನಮಗೆ ವಾನಪ್ರಸ್ಥ ಸನ್ಯಾಸ ಆಶ್ರಮಗಳು ಇಲ್ಲವೇ ಇಲ್ಲ, ಗೃಹಸ್ಥಾಶ್ರಮದಲ್ಲೇ ನಾವಿದ್ದು ಧ್ಯಾನಸ್ಥರಾಗಬೇಕು ಅಂತೇಳಿ ಈ ರೀತಿ ಅವರು ಮಧ್ಯ ಮಾರ್ಗದ ಬಗ್ಗೆ ಡಾಕ್ಟರ್ ಗೋವಿಂದರಾಜು ಅವರು ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ. ಇನ್ನು ಯೋಗ ಪರಂಪರೆ ಅಂತ ಇನ್ನೊಂದು ಲೇಖನ. ನಾನು ಆಕ್ಚುಲಿ ಇನ್ನೂ ಸಂಪೂರ್ಣ ಗೊತ್ತಾಗ್ಬೇಕಾದ್ರೆ ನೀವು ಪುಸ್ತಕ ಓದ್ಬೇಕು. ನಾನು ಒಂದು ಸಂಕ್ಷಿಪ್ತ ಪರಿಚಯ, ಮುಖ್ಯಾಂಶಗಳನ್ನ ಮಾತ್ರ ಹೇಳ ಪ್ರಯತ್ನಿಸ್ತಾ ಇದ್ದೀನಿ. ಈ ಯೋಗ ಪರಂಪರೆಯಲ್ಲಿ ಸರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಅವ್ರದ್ದು ಸಣ್ಣ ಬುಕ್ ಇದೆ ಯೋಗ ಪರಂಪರೆ ಅನ್ನೋದು. ಪ್ರಾಣಿ ಸಾಮ್ರಾಜ್ಯ, ನಾವು ಫಸ್ಟ್ ಖನಿಜ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯದಿಂದ ಸಸ್ಯ ಸಾಮ್ರಾಜ್ಯ, ನಂತರ ಪ್ರಾಣಿ ಸಾಮ್ರಾಜ್ಯ, ನಂತರ ಮಾನವ ಸಾಮ್ರಾಜ್ಯಕ್ಕೆ ಬರ್ತೀವಿ. ಹಾಗೆ ಬಂದಾಗ ನಮ್ಮಲ್ಲಿ ಮನುಷ್ಯ ಸಾಮ್ರಾಜ್ಯಕ್ಕೆ ಬಂದ ಮೇಲೆ ಕೂಡ ನಮ್ಮಲ್ಲಿ ಹೇಗಿರ್ತವೆ ಗುಣಗಳು ಅಂದ್ರೆ, ರಜೋಗುಣದಿಂದ ಹಲವಾರು ಜನ್ಮಗಳು, ಒಂದು 100 ಜನ್ಮಗಳನ್ನ, ಮತ್ತೆ 100 ಜನ್ಮಗಳು ತಮೋ ಗುಣದಿಂದ, ಮತ್ತೆ 100 ಜನ್ಮಗಳು ಸಾತ್ವಿಕ ಗುಣದಿಂದ. ಹೀಗೆ ಆದರೆ ತಮಗೆ ಗೊತ್ತಿರ್ಲಿ, ಕೆಲವ್ರು ಏನ್ ಮಾಡ್ತಾರಂತೆ, ಒಂದು 200-300 ಜನ್ಮ ಆದ್ರೆ ಸಾಕಂತೆ ನಾವು ಪೂರ್ಣಾತ್ಮ ಆಗೋದಕ್ಕೆ. ಆದರೆ ಏನಾಗ್ತಾ ಇದೆ ಅಂದ್ರೆ 2,000-3,000 ಜನ್ಮಗಳು ಕೂಡ ಕೆಲವ್ರು ತಗೊಳ್ತಾ ಇದಾರೆ. ಯಾಕಂದ್ರೆ ಬಂದ್ಮೇಲೆ ಅವರು ಮಾಯೆಯಲ್ಲಿ ಬಿದ್ದು ಅವ್ರು ಕಲಿಬೇಕಾದ ಪಾಠಗಳನ್ನ ಕಲಿಯೋದಿಲ್ಲ. ಬೇಗ ನಾವು ನಿರ್ಗುಣ ಸ್ಥಿತಿಗೆ ಬರ್ಬೇಕು. ಆ ನಿರ್ಗುಣ ಸ್ಥಿತಿಗೆ ಬಂದ್ಮೇಲೆ ಇನ್ನು ತಮೋಗುಣ, ರಜೋಗುಣ, ಸಾತ್ವಿಕ ಗುಣ, ನೆಕ್ಸ್ಟ್ ನಿರ್ಗುಣ, ಶುದ್ಧ ಸಾತ್ವಿಕ ಗುಣ, ನೆಕ್ಸ್ಟ್ ನಿರ್ಗುಣ ಸ್ಥಿತಿಗೆ ಬರ್ಬೇಕು. ಹಾಗಾದ್ರೆ ಈ ಯೋಗ ಪರಂಪರೆಯಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕರ್ಮಯೋಗ, ಜ್ಞಾನಯೋಗ ಮತ್ತು ಮೊದ್ಲಿಗೆ ಭಕ್ತಿ ಯೋಗ ಅಂತ ಕರಿತಿದ್ರು. ಭಕ್ತಿ ಯೋಗ ಅನ್ನೋದು ಇಲ್ವೇ ಇಲ್ಲ. ಪತ್ರಿ ಸರ್ ಹೇಳ್ತಾರೆ, ಭಕ್ತಿ ಯೋಗ ನಿಜಕ್ಕೂ ಇಲ್ಲವೇ ಇಲ್ಲ. ವಿಗ್ರಹವನ್ನು ಪೂಜಿಸುವುದು, ಯೇಸು ಕ್ರಿಸ್ತನ ಫೋಟೋವನ್ನು ಪೂಜಿಸುವುದು ಭಕ್ತಿ ಯೋಗ ಅಂತ ಎಲ್ರು ಅನ್ಕೊಂಡಿದ್ದಾರೆ. ಆದರೆ ಅದು ಭಕ್ತಿ ಮೂರ್ಖತೆ ವಿಶೇಷವೇ ಹೊರತು ಭಕ್ತಿ ಮೂರ್ಖತೆ, ಭಕ್ತಿ ಯೋಗ ಇಲ್ವೇ ಇಲ್ಲ. ಭಕ್ತಿ ಯೋಗ, ನಿಜವಾದ ಭಕ್ತಿ ಯೋಗ ಅಂದ್ರೆ ಸ್ವಸ್ವರೂಪಾನುಸಂಧಾನ ಅಂದ್ರೆ ನಮ್ಮೊಂದಿಗೆ ನಾವಿರೋದು, ಅಂದ್ರೆ ಧ್ಯಾನನೇ ಅಂತ ಅರ್ಥ. ನಮ್ಮ ಸ್ವಂತ ಸ್ವರೂಪದೊಂದಿಗೆ ಒಂದಾಗುವುದು. ಆದ್ರಿಂದ ಈ ಪಿರಮಿಡ್ ಧ್ಯಾನವೇ ಅದು. ಇನ್ನು ಕರ್ಮಯೋಗ, ಜ್ಞಾನಯೋಗ, ರಾಜಯೋಗದಲ್ಲಿ ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಟ್ಟಾರೆ ಈ ಯೋಗದಲ್ಲಿ ಕರ್ಮಯೋಗ ಯಾವ ರೀತಿ ಭಗವದ್ಗೀತೆಯಲ್ಲಿ ಹೇಳಿದಾರೋ, ಕರ್ಮಣ್ಣೆ, ನಾವು ನಮ್ಮ ಕರ್ಮವನ್ನ ಮೊದ್ಲಿಗೆ ಹೇಗ್ ಮಾಡ್ತೀವಿ, ಸ್ವಲ್ಪ ಅದರಿಂದ ಫಲಾಪೇಕ್ಷೆಯಿಂದ ಮಾಡ್ತೀವಿ. ಬರ್ತಾ ಕರ್ಮಯೋಗದ 2ನೇ ಹಂತದಲ್ಲಿ ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನಂ ಅಂತ ಹೇಳಿದಂತೆ ಎಲ್ಲವನ್ನ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡುವ ಸ್ಥಿತಿಗೆ ಬರುತ್ತೇವೆ ಅಂತ ಕರ್ಮಯೋಗದ ಬಗ್ಗೆ ಹೇಳಿದ್ದಾರೆ. ಇನ್ನು ಜ್ಞಾನ ಯೋಗಕ್ಕೆ ಬಂದ್ಮೇಲೆ ನಾವಿಲ್ಲಿ ಕೇಳುವುದೇನೂ ಇರಂಗಿಲ್ಲ. ಇಲ್ಲಿ ನಾವೇ ಸ್ವತಃ ದೈವ ಸ್ವರೂಪ ಅಂತ ತಿಳ್ಕೊಂಡ್ಮೇಲೆ ಈಗ ನಾವು ಕುರಾನ್ ಕೇಳೋದು, ಭಗವದ್ಗೀತೆ ಕೇಳೋದು ಬೇಕಿಲ್ಲ, ಹೇಳುವ ಹಂತಕ್ಕೆ ಬಂದಿರ್ತೀವಿ ನಾವೀಗ. ಜ್ಞಾನ ಯೋಗದಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ ಅನ್ನೋ 4 ಹಂತಗಳನ್ನ ಹೇಳ್ತಾ ಅವ್ರು ಹೇಳ್ತಾರೆ, ನಾವಿಲ್ಲಿ ಪ್ರತಿಯೊಂದನ್ನ ಸ್ವತಃ ಪರಿಪಾಲಿಸುತ್ತಾ ಜ್ಞಾನ ಯೋಗದಲ್ಲಿ ಇತರರಿಗೂ ಜ್ಞಾನವನ್ನ ಬೋಧಿಸುವವರಾಗಿರುತ್ತೇವೆ. ಅದ ನಂತರ ಬರೋದೇ ಅತ್ಯುನ್ನತ ಸ್ಥಿತಿ ಅಂದ್ರೆ ಧ್ಯಾನ ಯೋಗ. ಇದು ನೋಡ್ರಿ, ಬಹಳ ಅದ್ಭುತವಾಗಿ ಧ್ಯಾನ ಯೋಗ ಅಂದ್ರೆ ರಾಜಯೋಗ. ಈಗ ನಾವು ಮಾಡ್ತಾ ಇದೀವಲ್ಲ, ಕೈಗಳೆರಡು ಕಟ್ಟಿ ಕಣ್ಣು ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಧ್ಯಾನ ಯೋಗದಲ್ಲಿದ್ದಾಗ ಕಿಂಗ್ ಆಫ್ ದಿ ಯೋಗಾಸ್. ಇದನ್ನ ರಾಜಯೋಗ, ಕರ್ಮಯೋಗಕ್ಕಿಂತಲೂ ಜ್ಞಾನ ಯೋಗಕ್ಕಿಂತಲೂ ಧ್ಯಾನ ಯೋಗ ಇನ್ನೂ ಉನ್ನತವಾದದ್ದು. ಆದ್ರಿಂದ ಇಲ್ಲಿ ನಾವು ಧ್ಯಾನ ಯೋಗದಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೀವಿ ಅಂದ್ರೆ, ನಾವು ಸ್ವತಃ ಎಂತಹ ವ್ಯಕ್ತಿಯಾಗಿದ್ದರು, ಪರಮ ನಿಕೃಷ್ಟನಾಗಿದ್ದರು, ಸಾಮಾನ್ಯನಾಗಿದ್ದರು, ಪಂಡಿತನಾದರು, ಕಣ್ಣೆರಡು ಮುಚ್ಚಿಕೊಂಡು ನಾವು ಧ್ಯಾನ ಮಾಡಲು ಶುರು ಮಾಡಿದೆವೆಂದರೆ, ನಾವು ಈ ಗೀತಾ ಪ್ರವಚನಗಳು ಬೇಕಿಲ್ಲ, ಏನು ಬೇಕಿಲ್ಲ. ನಾವು ಸ್ವತಃ ಒಂದು ಧ್ಯಾನದ ಸ್ಥಿತಿಯಿಂದ ನಮ್ಮ ಮನಸ್ಸು ಖಾಲಿಯಾಗಿ ಪ್ರಾಣಶಕ್ತಿ ನಮ್ಮ ಒಳಗಡೆ ಬಂತು ಅಂದ್ರೆ ನಮ್ಮ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಕರ್ಮಗಳು ನಮ್ಮವು ದಗ್ಧ ಆಗ್ತವೆ. ಅವನು ಯಾರೇ ಆಗಿರ್ಲಿ, ಒಬ್ಬ ಬಸ್ ಕಂಡಕ್ಟರ್ ಆಗಿರ್ಲಿ, ಒಬ್ಬ ಮಂತ್ರಿ ಆಗಿರಲಿ, ಒಬ್ಬ ಶಿಕ್ಷಕನಾಗಿರ್ಲಿ, ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ಜೀಸಸ್ ಮಹಾಶಯರು ಕೂಡ ಇದನ್ನೇ ಹೇಳಿದ್ದಾರೆ. 40 ದಿನಗಳು ನಾನು ಉಪವಾಸವಿದ್ದೆ ಅಂದ್ರೆ ಆಲೋಚನೆಗಳಿಂದ ಉಪವಾಸ. ಅವಾಗ ನಮ್ಗೆ ಎನರ್ಜಿ ಬಾತ್ ಆಗತ್ತಂತೆ. ಏನ್ ಎನರ್ಜಿ ಶವರ್ ಬಾತ್ ಅಂದ್ರೆ, ಕಾಸ್ಮಿಕ್ ಎನರ್ಜಿ ಶವರ್ ಬಾತ್ ನಮ್ಮೊಳಗಡೆ ಆಗುತ್ತೆ. ಅದರಿಂದ ಆ ಕಾಸ್ಮಿಕ್ ಎನರ್ಜಿ ಶವರ್ ಬಾತ್ನೆ ಅದೇ ಧ್ಯಾನ ಯೋಗ. ಅದರಿಂದನೇ ನಮ್ಮ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಸಹಜವಾಗಿ ನಮಗೆ ಅವಾಗ ಏನಾಗುತ್ತೆ, ಎಷ್ಟೋ ಜನರಿಗೆ 3ನೇ ಕಣ್ಣಿನ ಉತ್ತೇಜನ ಆಗುತ್ತೆ.
ಶಿವನ ಕಣ್ಣು. ಲೋಬ್ಸಾಮ್ ರಾಂಪ ಅವರು ಕೂಡ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಆಕ್ಚುಲ್ ಥರ್ಡ್ ಐ ಅಂತ ಹೇಳಿ. ಅದು ಕನ್ನಡದಲ್ಲಿ ಲಭ್ಯ ಇಲ್ಲ. ಆ ಥರ್ಡ್ ಐ ಬಗ್ಗೆ ಕೂಡ ಅವರು ಇಲ್ಲಿ ಅದರಿಂದ ದ್ರಷ್ಟ ಆಗ್ತಾರೆ, ಎಲ್ಲವನ್ನ ನೋಡ್ತಾರೆ ಅಂತ. ಹೀಗೆ ಧ್ಯಾನ ಯೋಗದಲ್ಲಿ 1ನೇ ಹಂತ, 2ನೇ ಹಂತ ಮತ್ತು ಅಪಾರ ಪ್ರಾಣವ ಶಕ್ತಿ ಬರುವುದು 3ನೇ ಹಂತ, ದಿವ್ಯ ಚಕ್ಷು ಆಗೋದು 4ನೇ ಹಂತ. ಈಗ ಉದಾಹರಣೆ, ಮಹಾಭಾರತದಲ್ಲಿ ಸಂಜಯನಿಗೆ ದಿವ್ಯ ಚಕ್ಷು ಇತ್ತು, ಆದ್ರಿಂದ ಆತ ಅಲ್ಲೇ ಕುಳಿತಲ್ಲಿನೇ ಎಲ್ಲ ರನ್ನಿಂಗ್ ಕಾಮೆಂಟ್ರಿ ಹೇಳ್ತಾ ಇದ್ದ, ಯುದ್ಧದ ರನ್ನಿಂಗ್ ಕಾಮೆಂಟ್ರಿಯನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಅದೇ ರೀತಿ ವಾಲ್ಮೀಕಿ ಸಹ ರಾಮಾಯಣ ಆದ ನಂತರ ರಾಮಾಯಣ ಬರೆದಲ್ಲದು. ಮುಂದೆ ರಾಮ ಹುಟ್ಟಿ ಇಷ್ಟೆಲ್ಲ ಆಗ್ತದೆ ಅಂತ ವಾಲ್ಮೀಕಿಗೆ ಮೊದ್ಲೇ ಗೊತ್ತಿರೋದ್ರಿಂದ ರಾಮಾಯಣವನ್ನ ಮಹರ್ಷಿ ವಾಲ್ಮೀಕಿಗಳು ಮೊದಲೇ ಬರೆದಿಟ್ಟಿದ್ದರು. ಇದು ದಿವ್ಯ ಚಕ್ಷು. ಅಂದ್ರೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ದಿವ್ಯ ಚಕ್ಷು ಇತ್ತು, ಅದಕ್ಕೆ ಅವರು ಕಾಲಜ್ಞಾನಿ ಅಂತೀವಿ ನಾವು. ಅಂದ್ರೆ ಮುಂದೆ ಆಗುವುದನ್ನೆಲ್ಲ ಅವರು ಕಾಲಜ್ಞಾನದಿಂದ ಹೇಗೆ ತಿಳಿದುಕೊಂಡು ಬರ್ದಿಟ್ಟಿದ್ರು, ಹಾಗೆ ವಾಲ್ಮೀಕಿಗಳು ಬರೆದಿಟ್ಟಿದ್ರು. ಈ ರೀತಿ ಇಲ್ಲಿ ಯೋಗ ಪರಂಪರೆ ಬಗ್ಗೆ 4 ಯೋಗಗಳು, ಭಕ್ತಿ ಯೋಗ ಅದು ಅಲ್ಲವೇ ಅಲ್ಲ ಅಂತ ಹೇಳಿದ್ರು, ಸ್ವಸ್ವರೂಪ ಅನುಸಂಧಾನ, ಜ್ಞಾನ ಯೋಗ ಮತ್ತು ಧ್ಯಾನ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ. ಇನ್ನು ಮುಂದುವರೆದ ಭಾಗ ಈ ತಿಂಗಳಲ್ಲಿ ಬರುತ್ತೆ. ಪಿರಮಿಡ್ ವ್ಯಾಲಿಯಲ್ಲಿ ನಡೆಯುವ ಕಾರ್ಯಕ್ರಮಗಳ ಪರಿಚಯ ಇದೆ. ಇದಾದ್ಮೇಲೆ ಒಂದು ಸಣ್ಣ ಪದಬಂಧ ಇದೆ, ತಾವೆಲ್ಲರೂ ಆಕ್ಟಿವ್ ಆಗಿ ಇದನ್ನ ನೀವು ಒಂದೆರಡು ಆನ್ಸರ್ಗಳನ್ನ ಹೇಳ್ಬೇಕು ದಯವಿಟ್ಟು. ತುಂಬಾ ಸುಲಭವಾದದ್ದಿದೆ ಇದ್ರಲ್ಲಿ. ನಾನ್ ಕ್ವಶನ್ ಕೇಳ್ತಾ ಹೋಗ್ತೀನಿ. ನಾನು ಮೋಸ್ಟ್ಲಿ ಬಹಳ ಜನರಿಗೆ ಬರ್ತದೆ, ಬರೋರು ಮ್ಯೂಟ್ ಮಾಡ್ಕೊಂಡು ಹೇಳ್ಬೇಕು. ಇಲ್ಲಿ ಒಂದು ಕ್ವಶನ್ ಇದೆ, ತುಂಬಾ ಸಿಂಪಲ್ ಆಗಿದ್ದು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಹೇಳಿದಂತೆ PSSM ಅಂದರೆ ಇವರುಗಳ ಸಂಘ. ದಯವಿಟ್ಟು PSSM ಅಂದರೆ ಮಾಸ್ಟರ್ಸ್, ನಾನು ಅನ್ಮ್ಯೂಟ್ ಆಪ್ಷನ್ ಕೊಟ್ಟೆ ಎಲ್ರಿಗೂ. ನೋಡ್ರೆ ಗಲಾಟೆಗಳೆಲ್ಲ ಕೇಳ್ತಾ ಇದೆ. ಯಾರು ಆನ್ಸರ್ ಮಾಡ್ತೀರೋ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಅನ್ಮ್ಯೂಟ್ ಮಾಡ್ಬಿಟ್ರೆ ಗಲಾಟೆ ಕೇಳ್ತಾ ಇರುತ್ತೆ. ಆಪ್ಷನ್ ಕೊಟ್ಟಿದ್ದೆ ಮತ್ತೆ ಕ್ಲೋಸ್ ಮಾಡ್ಬಿಟ್ಟೆ. ಅನ್ಮ್ಯೂಟ್ ಮಾಡ್ತೀನಿ, ಗಲಾಟೆ ಇರೋರು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಈಗ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಹೇಳಿದಂತೆ PSSM ಎಂದರೆ ಇವರುಗಳ ಸಂಘ. 3 ಅಕ್ಷರ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬಹುದು ಅಥವಾ ಹಾಗೆ ಹೇಳ್ಬಹುದು. 3 ಅಕ್ಷರ ಯಾರ ಸಂಘ? ಪತ್ರಿಜಿ ಸರ್ ಅವರು. ಅದೇ PSSM ಎಂದರೆ ಯಾರ ಸಂಘ ಅಂತ 3 ಅಕ್ಷರದ ಪದ. ಅದು ಪಿರಮಿಡ್ ಅಲ್ಲ. ಧ್ಯಾನ ಸಂಘ. ಪತ್ರಿಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಬುದ್ಧ ಪೂರ್ಣಿಮೆಯಲ್ಲಿ ವಿಶೇಷವಾಗಿ ಪದೇ ಹೇಳಿದ್ರು, ಎಸ್ ವಿ ಆರ್ ಬುದ್ಧಾಸ್, ಎಸ್ ವಿ ಆರ್ ಬುದ್ಧಾಸ್ ಅಂದ್ರೆ PSSM ಅಂದ್ರೆ ಬುದ್ಧರ ಸಂಘ ಈ ಭೂಮಿ ಮೇಲೆ. ಅವ್ರದ್ದು ಮತ್ತೆ ಲೇಖನದಲ್ಲಿ ನಾನು ಇದನ್ನ ವಿಶೇಷತೀನಿ. PSSM ಅಂದ್ರೆ ಯಾರ ಸಂಘ? ಬುದ್ಧರ ಸಂಘ. ಓಕೆ, ಅಂತ ಬಂದಿದೆ. ಯಾರಾದ್ರೂ ಹೇಳೋರಿದ್ರೆ ನೋಡಿ. ಬುದ್ಧ ಜನಿಸಿದ್ದು, ಬುದ್ಧ ಜ್ಞಾನೋದಯ ಹೊಂದಿದ್ದು ಮತ್ತು ಬುದ್ಧ ಮಹಾಪರಿನಿರ್ವಾಣ ಹೊಂದಿದ ಶುಭ ದಿನ ಯಾವುದು? 5 ಅಕ್ಷರ. ಬುದ್ಧ ಪೂರ್ಣಿಮೆ. ವೆರಿ ಗುಡ್, ಬುದ್ಧ ಪೂರ್ಣಿಮಾ. ಈಗ ಪೂ ಅಂತ ಅಕ್ಷರ ಬಂದಿದೆ ನೋಡಿ. 5. ಒಂದು ಆತ್ಮವು ಆಧ್ಯಾತ್ಮಿಕವಾಗಿ ತಲುಪಬೇಕಾದ ಅಂತಿಮ ಸ್ಥಿತಿ. ಒಂದು ಆತ್ಮ. ವೆರಿ ಗುಡ್, ಪೂರ್ಣಾತ್ಮ. ಈಗ ಇನ್ನೊಂದು 2ನೇದ್ದು, PSSM ನಲ್ಲಿ 18 ಸೂತ್ರಗಳಲ್ಲಿ 2ನೇ ಅತಿ ಮುಖ್ಯ ಸೂತ್ರ 3 ಅಕ್ಷರ. ಮೊದಲನೇ ಅತಿ ಮುಖ್ಯ ಸೂತ್ರ ಧ್ಯಾನ, 2ನೇ ಅತಿ ಮುಖ್ಯ ಸೂತ್ರ ಯಾವುದು? ಸಮಾಧಿ ಸ್ಥಿತಿ. ಸರಿಯಾದ ಧ್ಯಾನವನ್ನು ಕಲಿಸುವುದು. ಅದು 1ನೇ ಸೂತ್ರನೇ, ಸರಿಯಾದ ಧ್ಯಾನ. ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು. ಸ್ವಾಧ್ಯಾಯ ಯಾರು ಹೇಳಿದ್ರಲ್ಲ 3 ಅಕ್ಷರ, ಸ್ವಾಧ್ಯಾಯ. ಈಗ ಸ್ವಾಧ್ಯಾಯ ಇಲ್ಲಿ ನೋಡ್ರಿ, ಸ್ವಾಧ್ಯಾಯ ದ್ಯಾ ಅಂತ ಅಕ್ಷರ ಬಂದಿದೆ, ಅದರಲ್ಲಿಂದ 5 ಅಕ್ಷರ ಹೇಳ್ಬೇಕು ನೀವೀಗ. ಏನು ಅಂದ್ರೆ 3ನೇದ್ದು, ಪ್ರತಿ ವರ್ಷ ಡಿಸೆಂಬರ್ ಅಂತ್ಯದಲ್ಲಿ ಕಡ್ತಾಲ್ ಮಹೇಶ್ವರ ಪಿರಮಿಡ್ ಪ್ರಾಂಗಣದಲ್ಲಿ ನಡೆಯುವ ಆಧ್ಯಾತ್ಮಿಕ ಕಾರ್ಯಕ್ರಮ. 5 ಅಕ್ಷರ ದ್ಯಾ ಅಂತ ಅಕ್ಷರ ಬಂದಿದೆ ಆಲ್ರೆಡಿ. 6 ಅಕ್ಷರ ಇದೆ, ದ್ಯಾ ಅಂತ ಅಕ್ಷರ ಬಂದಿದೆ. ಧ್ಯಾನ ಮಹಾಯಜ್ಞ. ಧ್ಯಾನ ಮಹಾಯಜ್ಞ ಅಥವಾ ಧ್ಯಾನ ಮಹಾಯಾಗ ಅಂತ ಕರಿತೀವಿ. ನೆಕ್ಸ್ಟ್, ಈಗ ಅದೇ ರೀತಿ 4ನೇದ್ದು ಎಡಕ್ಕೆ, ಪ್ರತಿಯೊಬ್ಬರ ಸುತ್ತಲೂ, ಸರಿಯಾಗಿ ಕೇಳಿಸ್ಕೊಳ್ರಿ, ಪ್ರತಿಯೊಬ್ಬರ ಸುತ್ತಲೂ ಆವರಿಸಿರುವ ಇದರ ಬಣ್ಣವನ್ನು ಆಧರಿಸಿ ಅವರ ಗುಣಲಕ್ಷಣ ಸ್ಥಿತಿಗತಿಗಳನ್ನು ಅಳೆಯಬಹುದು. 2 ಅಕ್ಷರ. ಆರ ಕರೆಕ್ಟ್. ಈಗ ಅದೇ 4ನೇದ್ದು ಆ ಅಂತ ಅಕ್ಷರ ಬಂದಿದೆ, ಕೆಳಗಡೆ ಅಂತ ತಗೋಬೇಕು. ಶರೀರ ನಾಶ ಹೊಂದುವಂತದ್ದು, ಆದರೆ ಇದು ಶಾಶ್ವತ. ಕರೆಕ್ಟ್. ಈಗ ಇನ್ನೊಂದು ಕ್ವಶನ್ ತುಂಬಾ ಸುಲಭವಾದದ್ದೇ, 7ರಿಂದ ಮೇಲಿನಿಂದ ಕೆಳಕ್ಕೆ. ಸತ್ಯ ತಿಳಿದ ಆತ್ಮಜ್ಞಾನಿಗಳೊಂದಿಗೆ ಮಾಡುವ
ಆಧ್ಯಾತ್ಮಿಕ ವಿಷಯಗಳ ಚರ್ಚೆಯನ್ನು ಹೀಗೆ ಕರೆಯುತ್ತೇವೆ. ಆರಕ್ಷರ. ಆರಕ್ಷರ. ಫಸ್ಟ್ ಅಕ್ಷರ ಏನಿದೆ ಮೇಡಮ್? ಇನ್ನೊಂದ್ಸಲ ಹೇಳಿ ಮೇಡಮ್ ಕ್ವಶನ್. ಅಕ್ಷರ ಬಂದಿಲ್ಲ ಆದ್ರೂ ಹೇಳ್ತೇನೆ. ಸಜ್ಜನ ಸಾನ್ನಿಧ್ಯ. ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯ ಕರೆಕ್ಟ್. ಈಗ ನೋಡ್ರಿ, ಸಜ್ಜನ ನಾ ಅಕ್ಷರ ಬಂದಿದೆ, ನೀವ್ ಹೇಳ್ರಿ ನೋಡೋಣ. 8ನೇದ್ದು ಎಡದಿಂದ ಬಲಕ್ಕೆ 2 ಅಕ್ಷರ ಇದೆ ಇರೋದು. ದೇವರ ಸಾಮ್ರಾಜ್ಯದಲ್ಲಿ ಪ್ರವೇಶಿಸಲು ಇದೇ ದ್ವಾರ ಎಂದಿದ್ದಾರೆ ಜೀಸಸ್ ಮಹಾಶಯರು. 2ನೇ ಅಕ್ಷರ 2 ಅಕ್ಷರ ಇರೋದು. ಜ್ಞಾನ ಜ್ಞಾನ ಮೇಡಮ್. ಜ್ಞಾನ ಅಲ್ಲ ಅಲ್ಲ, ಜ್ಞಾನ. ಅವ್ರ ಮಾತು ಏನಿದೆ ಗೊತ್ತಾ? ಸೈಲೆನ್ಸ್ ಇಸ್ ದ ಗೇಟ್ ವೇ ಟು ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್. ಮೌನ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು, ಈಗ ತ್ಯ ಅಂತ ಬಂದಿದೆ ಅಕ್ಷರ, ತ್ಯ ಬಂದಿದೆ. ಈಗ ನೋಡ್ರಿ, ಸುಮಾರು 131ಕ್ಕೂ ಹೆಚ್ಚಿನ ಆಧ್ಯಾತ್ಮಿಕ ವಿಜ್ಞಾನಿಗಳ ಹೆಸರುಗಳು, ಅವರ ಕೃತಿಗಳು ಮತ್ತು ಆ ಕೃತಿಯಲ್ಲಿಯ ಆಧ್ಯಾತ್ಮಿಕ ವಿಷಯಗಳನ್ನು ಪರಿಚಯಿಸುವ ಪತ್ರಿಜಿಯವರ ಒಂದು ಚಿಕ್ಕ ಪುಸ್ತಕ. 5ನೇ ಅಕ್ಷರ ತ್ಯ ಅಂತ ಬಂದಿದೆ, ತಕ್ ಯಾವತ್ತಿದೆ. ಚಿಕ್ಕ ಪುಸ್ತಕ ಕೊಟ್ಟೆ ಅಂದ್ರಲ್ಲಪ್ಪ, ಹೌದು ಹೇಳ್ರಿ, ಅದು ಯಾವ ಪುಸ್ತಕ? ಚಿಕ್ಕ ಪುಸ್ತಕ ಪತ್ರಿಕೆ ಬರ್ದಿರ ಧ್ಯಾನ ಮಾಡದ ಕೊಟ್ಟೆ ಅಂದ್ರು, ಪದ್ಮಾ ಮೇಡಮ್ ಹೇಳಿದ್ರು. ಯಾವ್ದು ಅಂದ್ರೆ ಪರಮ ಸತ್ಯ. 5 ಅಕ್ಷರ ಪರಮ ಸತ್ಯ. ಯಾವುದು? ಪರಮ ಸತ್ಯ. ಓಕೆ, ಇನ್ನೊಂದು 2 ಪ್ರಶ್ನೆ ಸಾಕು. ಹೌದು. 6ನೇದ್ದು, ಅತ್ರಿ ಮತ್ತು ಭೃಗು ಮಹರ್ಷಿಗಳಿಂದ ಪಡೆದ ಸಂದೇಶಗಳನ್ನು ಆಧರಿಸಿ ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದ ಕೃತಿ. 5 ಅಕ್ಷರ. ವೆರಿ ಗುಡ್, ಸತ್ಯಪಯಣ. ಈಗ ಸ ಅಂತ ಅಕ್ಷರ ಬಂದಿದೆ, ವೆರಿ ಗುಡ್, ಕರೆಕ್ಟ್. ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ನಂತಹ ತತ್ವಜ್ಞಾನಿಗಳು, ನ್ಯೂಟನ್, ಐನ್ಸ್ಟೀನ್ ವಿಜ್ಞಾನಿಗಳು ಈ ಎಲ್ಲರೂ ಇದೇ ಆಹಾರ ಶ್ರೇಷ್ಠ ಎಂದಿದ್ದಾರೆ. ಸಸ್ಯಾಹಾರ. ವೆರಿ ಗುಡ್, ಕರೆಕ್ಟ್. ಒಂದು 3 ಬಗೆಯ ಸಾವುಗಳ ಬಗ್ಗೆ ತಿಳಿಸುವ ಪೀಟರ್ ರಿಚೆಲ್ ಅವರ ಕೃತಿ ಯಾವುದು? 4 ಅಕ್ಷರ. ಗೊತ್ತಿಲ್ಲ. ಆತ್ಮಾಯಣ. ಆತ್ಮಾಯಣ. ಆ ಅಂತ ಅಕ್ಷರ ಬಂದಿದೆ, ಇದು ತುಂಬಾ ಸುಲಭವಾದದ್ದು. ಆತ್ಮಾಯಣ. ಈಗ ಆ ಅಂತ ಅಕ್ಷರ ಬಂದಿದೆ. ತುಂಬಾ ಸುಲಭ. ಕೊನೆ ಪ್ರಶ್ನೆ, ಈಗ ನಾವು ಮಾಡುವ ಕೆಲಸ ಕಾರ್ಯಗಳಿಗಾಗಿ ಮುಂದೆ ನಾವೇ ಅನುಭವಿಸಬೇಕಾದ ಕರ್ಮ? ಆಗಾಮಿ ಕರ್ಮ. ಎಲ್ರು ಅನ್ಮ್ಯೂಟ್ ಮಾಡ್ಕೊಂಡಿರ್ತೀವಿ. ಈಗ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏನಾಗಿದೆ ಅಂದ್ರೆ, ಜ್ಞಾನ ಯೋಗ, ನಾವು ಈ 4 ಯೋಗಗಳ ಬಗ್ಗೆ ನೋಡಿದ್ವಿ. ಮೊದಲನೇ ದಿನ ನಮ್ಗೆ ಮೇಡಮ್ ಅವರು ಬಹಳ 3 ಕಥೆಗಳ ಮೂಲಕ ಈ ಬಾರಿ ಬುದ್ಧ ಪೂರ್ಣಿಮೆಯಲ್ಲಿ ಅವರು ಒಳ್ಳೆ ಕಥೆಗಳನ್ನ ಹೇಳಿದ್ರು. ಮೊದಲನೇ ದಿನ ಪತ್ರಿಜಿ ಸರ್ ಅವರ ವಿಡಿಯೋ ಸಂದೇಶ ಏನಿತ್ತು ಅಂದ್ರೆ, ಸಾವಧಾನ, ಮೈಂಡ್ಫುಲ್ನೆಸ್ ಅನ್ನೋ ಬಗ್ಗೆ ಇತ್ತು. ಅಂದ್ರೆ ನಮಗೆ ಹೇಗೆ ಪಕ್ಷಿಗೆ 2 ರೆಕ್ಕೆಗಳಿರ್ತಾವೋ ಹಾಗೆ ನಮಗೆ ಕೂಡ 2, ಒಂದು ಧ್ಯಾನ, ಇನ್ನೊಂದು ಸಾವಧಾನತೆ ಕಡ್ಡಾಯವಾಗಿ ಇರ್ಬೇಕು ಅನ್ನೋದು. ನಾವು ನಿಜವಾದ ಬುದ್ಧ ಒಂದ್ ಮಾತು ಹೇಳ್ತಾನೆ, ಧ್ಯಾನ ಅಂದ್ರೆ ನಾವು ಯಾವಾಗ್ಲೂ ಸಾವಧಾನತೆ ಅಂದ್ರೆ ಹೇಗೆಂದ್ರೆ, ಏನ್ ಮಾಡ್ತಾ ಇರ್ತೀವೋ ಅದ್ರಲ್ಲೇ ಇರ್ಬೇಕು. ಊಟ ಮಾಡುವಾಗ ಊಟ ಮಾಡೋದ್ರಲ್ಲಿ, ನೀರ್ ಕುಡಿಯುವಾಗ ನೀರ್ ಕುಡಿಯೋದ್ರಲ್ಲಿ, ಪ್ರತಿಯೊಂದು ಕೆಲಸ, ಯಾವ ಕೆಲಸ ಮಾಡ್ತೀವೋ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ಮನಸ್ಸಿಟ್ಟು ಏಕಾಗ್ರತೆಯಿಂದ ಮಾಡಿದ್ರೆ ಅದುವೇ ಧ್ಯಾನ. ಅದನ್ನೇ ಮೈಂಡ್ಫುಲ್ನೆಸ್, ಜಾಗೃತಾವಸ್ಥೆ ಅಂತ ಇಲ್ಲಿ ಮೊದಲನೇ ದಿನದ ಸಂದೇಶ. ಇನ್ನು 2ನೇ ದಿನ ಧರ್ಮ. ಏನು ಬುದ್ಧ ಧರ್ಮ? ಬುದ್ಧನಾದ ನಂತರ ನಮ್ಮ ಧರ್ಮ ಬೇರೆ ಆಗುತ್ತದೆ. ನಾವೆಲ್ಲರೂ ಇದು ಬುದ್ಧರ ಸಂಘ. ಈಗಾಗ್ಲೇ ನೀವು ಹೇಳಿದಿರಿ, PSSM ಅಂದ್ರೆ ಬುದ್ಧರ ಸಂಘ. ಬುದ್ಧನ ಕೆಲಸ ಏನು? ಬುದ್ಧ ಜ್ಞಾನೋದಯ ಹೊಂದಿದ ನಂತರ ಏನ್ ಮಾಡಿದ ಅಂತ ಕೇಳ್ತಾರೆ ಅವರು. ಬುದ್ಧನು ನನ್ನನ್ನು ಜ್ಞಾನೋದಯ ಪಡೆದ ನಂತರದಲ್ಲಿ ತಾನು ಇತರರಿಗೋಸ್ಕರ ಜೀವಿಸುತ್ತಾನೆ. ನೋಡ್ರಿ, ಪಿರಮಿಡ್ ಮಾಸ್ಟರ್ಗಳೆಲ್ಲ ಅದೇ ತರ ಇದ್ದಾರೆ. ಮತ್ತೆ ಬೇರೆಯವರಿಗೋಸ್ಕರ ಸಹಾಯ ಹಸ್ತವನ್ನು ನೀಡುತ್ತಾನೆ. ಅದೇ ಅವನ ಕರ್ತವ್ಯವಾಗಿ ಬಿಡುತ್ತದೆ. ಧರ್ಮ ಇದೇ ಸಂಗಂ ಶರಣಂ ಗಚ್ಚಾಮಿ. ಆ ಮೊದಲು ಒಬ್ಬ ಜ್ಞಾನೋದಯ ಬಯಸುತ್ತಾನೆ, ನಂತರ ಅದನ್ನು ಪಡೆಯುತ್ತಾನೆ. ತದನಂತರ ಸಂಘಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ ತನ್ನ ಸಹಾಯ ಹಸ್ತವನ್ನ ನೀಡುತ್ತಾನೆ. ಜ್ಞಾನೋದಯದ ನಂತರ ನನಗೆಲ್ಲ ಉತ್ತರ ಸಿಕ್ಕಿತ್ತು ಅಂತೇಳಿ ಬುದ್ಧ ಮತ್ತೆ ಅರಮನೆಗೆ ಹೋಗ್ಬೋದಿತ್ತಲ್ಲ, ಹೋಗ್ಲಿಲ್ಲ. ಯಾಕೆ ಅಂದ್ರೆ
ಮುಗೀತು ಆತನ ಜೀವನ. ಎಲ್ರು ಕರೆದ್ರು, ಈಗ ಆಯ್ತಲ್ಲ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಲ ಹುಡ್ಕೊಂಡು ಹೋಗಿದ್ದಿ, ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಬಾ ಅಂದ್ರೆ ಮುಗಿಯಂಗಿಲ್ಲ ಇಲ್ಲಿ. ಇನ್ಮೇಲೆ ಅವನು ಊರೂರಿಗೆ ಹೋಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಕೂಡ ಹೇಗೆ ಹೇಳ್ತಾರೆ ಪತ್ರಿ ಸರ್ ಅಂದ್ರೆ, ಈ ಸೃಷ್ಟಿಯಲ್ಲಿ ಪ್ರಸ್ತುತ ಭೂಮಿಯ ಮೇಲೆ ಯಾವುದೇ ಲೋಕಕ್ಕೆ ಹೋಲಿಸಿದರೂ ಭೂಮಿಯ ಮೇಲೆ ಪ್ರಸ್ತುತ ಪಿರಮಿಡ್ ಸೊಸೈಟಿ ಮಾತ್ರ ಅತ್ಯಂತ ಹೆಚ್ಚು ಬುದ್ಧರು ಇರುವ ಸಮುದಾಯ. ನೋಡ್ರಿ, ನಿಜ ಹೇಳ್ಬೇಕು ಅಂದ್ರೆ ಒಬ್ರಲ್ಲ, ರಮಣರು, ವಿವೇಕಾನಂದರು, ಎಂತೆಂತ ಮಹರ್ಷಿಗಳೆಲ್ಲರೂ, ವಶಿಷ್ಠ ಮಹರ್ಷಿ ಎಲ್ಲರೂ ಮತ್ತೆ ಜನ್ಮ ತಗೊಂಡು ಭೂಮಿ ಮೇಲೆ ಇದ್ದಾರೆ. ಶಂಕರರು. ಯಾಕೆ ಅಂದ್ರೆ ಭೂಮಿ ಮೇಲೆ ಅಷ್ಟು ಅವಶ್ಯಕತೆ ಇದೆ ಈಗ ಧ್ಯಾನದ್ದು, ಈ ಕಲಿಯುಗ ಇದರಲ್ಲಿ. ಆದ್ರಿಂದ ಅವ್ರು ಹೇಳ್ತಾರೆ ಅತ್ಯಂತ ಹೆಚ್ಚು ಬುದ್ಧರು ಇರುವ ಸಮುದಾಯ ಅಂದ್ರೆ ಯಾವ್ದು ಅಂದ್ರೆ ಅದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಪ್ರತಿ ಹಂತದಲ್ಲಿ ಪ್ರತಿ ಸಲನು ಪಿರಮಿಡ್ ಮಾಸ್ಟರ್ಗಳಂದ್ರೆ ಸಾಮಾನ್ಯರಲ್ಲ. ನೀವು ಅನ್ಕೊಂಡಿರ್ಬೋದು ಇಷ್ಟು ಜ್ಞಾನವನ್ನ ಈ ಯುಗದಲ್ಲಿ ಹೇಳ್ತಾ ಇದ್ದಾರೆ, ಹಗಲು ರಾತ್ರಿ ಅನ್ಲಾರದೆ ತಾವು ಧ್ಯಾನ ಸಾಧನೆ ಮಾಡಿ ಇತರರಿಗೂ ಧ್ಯಾನ ಶಾಖಾಹಾರದ ರ್ಯಾಲಿಗಳ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ನೋಡ್ರಿ, ಬುದ್ಧರು ಯಾವಾಗಲೂ ಧೈರ್ಯಶಾಲಿಗಳೇ. 3ನೇ ದಿನ ಅವರು ಬುದ್ಧತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ, ನಾವು ಜ್ಞಾನೋದಯಕ್ಕಾಗಿಯೇ ಧ್ಯಾನ ಮಾಡಬೇಕೇ ಹೊರತು ಕೇವಲ ವೈಯಕ್ತಿಕ ಸಮಸ್ಯೆಗಳು ಬಗೆಹರಿಯಲಿ ಎಂದು ಧ್ಯಾನ ಮಾಡಬಾರದು. ಕೇವಲ ಪರ್ಸನಲ್ ಪ್ರಾಬ್ಲಮ್ಸ್ ಒಳಗೆ ಧ್ಯಾನ ಮಾಡೋದಲ್ಲ, ಅಂತಿಮ ಗುರಿ ಏನಾಗಿರ್ಬೇಕು, ಜ್ಞಾನೋದಯ, ಎನ್ಲೈಟ್ಮೆಂಟ್ ಗಾಗಿ. ಜ್ಞಾನೋದಯದ ಹಾದಿಯಲ್ಲಿ ಹೋಗುತ್ತಿರುವಾಗ ನಮ್ಮ ಎಲ್ಲ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ. ನಾವು ಮಾಡ್ತಾ ಹೋದ್ರೆ ಸಮಸ್ಯೆಗಳು ಕೂಡ ತಾವಾಗಿಯೇ ದೂರವಾಗ್ತವೆ. ಹಾಗೂ ನಮ್ಮ ಜೀವನದ ಪ್ರತಿಯೊಂದು ಹಂತವೂ ಸಹ ನಮಗೆ ಬಹಳ ಚೆನ್ನಾಗಿ ಅರ್ಥವಾಗುತ್ತದೆ. ಆದ್ರಿಂದ ಜ್ಞಾನೋದಯದ ಪಡೆದ ಮಾಸ್ಟರ್ಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇನ್ನೊಬ್ಬ ಜ್ಞಾನೋದಯ ಆದ ಮಾಸ್ಟರ್ಗೆ ಮಾತ್ರ ಗೊತ್ತಾಗುತ್ತದೆ. ಉಳಿದವರಿಗೆ ವಿಚಿತ್ರ ಅನಿಸ್ತದೆ, ಇವ್ರು ಯಾಕೆ ಹಿಂಗ್ ತಿರುಗಾಡ್ತಾರಪ್ಪ, ಯಾವಾಗಾರ ನೋಡಿ ಧ್ಯಾನ ರ್ಯಾಲಿಗಳು ಹಿಂಗ್ಯಾಕ್ ಮಾಡ್ತಾರೆ ಅಂದ್ರೆ, ಒಬ್ಬ ವಿಶ್ವನಾಥ್ ಆನಂದ್, ಪತ್ರಿ ಸರ್ ಹೇಳ್ತಾರೆ, ಒಬ್ಬ ವಿಶ್ವನಾಥ್ ಆನಂದ್ ಒಬ್ಬ ಗ್ಯಾರಿ ಕ್ಯಾಸ್ಪರ್ಗೆ ಮಾತ್ರ ಅರ್ಥ ಆಗ್ತಾನೆ. ಒಬ್ಬ ಜೀಸಸ್ ಇನ್ನೊಬ್ಬ ಮಹಾತ್ಮನಿಗೆ, ಕೃಷ್ಣ ಇನ್ನೊಬ್ಬನಿಗೆ ಅಷ್ಟೇ ಆಧ್ಯಾತ್ಮಿಕ ಲೆವೆಲ್ದಾಗಿರೋರ್ಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಅವರು ಬುದ್ಧತ್ವ ಅಂದ್ರೆ ಹೌದು, ನನ್ನ ಸುತ್ತಮುತ್ತ ಮತ್ತು ಎಲ್ಲೆಲ್ಲಿಯೂ ಬುದ್ಧರೇ ಇದ್ದಾರೆ. ಇಷ್ಟು ಜನ ಬುದ್ಧರನ್ನು ಹೊಂದಿರೋದು ನಾನು ತುಂಬಾ ಅದೃಷ್ಟವಂತ. ಹೌದು, ನಾವು ಬುದ್ಧರು ಯಾವಾಗಲೂ ಧೈರ್ಯಶಾಲಿಗಳೇ. ನೋಡ್ರಿ ರ್ಯಾಲಿಯಲ್ಲಿ ಹೆಂಗೆ ರೋಡಿನ ಮೇಲೆ ಇಳಿದು ತಿನ್ಬಾಡ್ರಿ, ಪ್ರಾಣಿಗಳನ್ನ ರಕ್ಷಿಸಿ, ನಾಳೆ ಮೈಸೂರಿನಲ್ಲಿ ಮತ್ತೆ ರ್ಯಾಲಿ, ಪ್ರಾಣಿಗಳನ್ನ ಕೊಲ್ಲದಿರಿ, ಪ್ರೀತಿಸಿ ಇಷ್ಟು ಗಟ್ಟಿಯಾಗಿ ಯಾವ್ದಾದ್ರು ಒಂದು ಸಂಸ್ಥೆ ಭೂಮಿ ಮೇಲೆ ಇದ್ರೆ ದಯವಿಟ್ಟು ಹೇಳ್ರಿ, ನನಗೆ ನೋಡ್ತೀನಿ. ಯಾರು ಮಾಂಸಾಹಾರ ಬಿಟ್ಟು ಬಿಡಿ, ಪ್ರಾಣಿಗಳನ್ನ ಸಾಯಿಸ್ಬೇಡಿ ಅಂತ ಇಷ್ಟು ಘಂಟಾಘೋಷವಾಗಿ ಹೇಳುತ್ತಿರುವ ಏಕೈಕ ಸಂಸ್ಥೆ ಅಂದ್ರೆ ಅದು PSSM. ಅದಕ್ಕೆ ಅವ್ರು ಮುಂದೆ ಹೇಳ್ತಾರೆ, ಪರಿಪೂರ್ಣ ಮಾನವೀಯತೆ. ಬುದ್ಧತ್ವ ಅಂದ್ರೆ ಏನು ಅಂದ್ರೆ ಪರಿಪೂರ್ಣ ಮಾನವೀಯತೆ, ದಯೆ ಎಂದು ಅರ್ಥೈಸುವ ಮತ್ತು ಅಪಾರವಾದ ತಾಳ್ಮೆಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಳೋದು. ಇಲ್ಲಿ ಧೈರ್ಯ ಅಂದ್ರೆ ಕೇವಲ ಮಾತನಾಡುವುದಲ್ಲ, ಅಪಾರವಾದ ತಾಳ್ಮೆ ಮತ್ತು ಪರಿಪೂರ್ಣವಾದ ಮಾನವೀಯತೆ ಮತ್ತು ದಯೆ ಪ್ರಾಣಿಗಳ ಮೇಲೆ. ಅದಕ್ಕೆ ತನ್ನನ್ನು ತಾನು ಮತ್ತು ಯಾರನ್ನು ಯಾವುದಕ್ಕೂ ಒತ್ತಾಯಿಸುತ್ತಿರಲಿಲ್ಲ. ನೋಡ್ರಿ, ಸಜ್ಜನ ಸಾಂಗತ್ಯ ಮಾಡ್ತಾ ಮಹಾವೀರ ತನ್ನನ್ನು ತಾನೇ ಮಹಾವೀರ ಎಷ್ಟು ಕಠೋರವಾಗಿ ಅಂದ್ರೆ ಕಡ್ಡಿಗೆ ತುಂಡಾದಂತೆ ಹೇಳುವಂತ ಮಾಸ್ಟರ್ ಅಂತೆ ಮಹಾವೀರರು. ಅದಕ್ಕೆ ಜೀವಿಸಲು ಬಿಡು ಅಂತ ಹೇಳ್ತಾ ಇದ್ರು. ಆದರೆ ಬುದ್ಧ ಹಾಗಲ್ಲ. ಬುದ್ಧ ತುಂಬಾ ಸಜ್ಜನನಾಗಿದ್ದು ಅಹಿಂಸೆಯೇ ಶ್ರೇಷ್ಠವಾದ ಧರ್ಮ ಅಂತ ಇಷ್ಟೇ ಹೇಳಿದ್ರು. ಆ ರೀತಿ ನಾವು ಎಲ್ಲರನ್ನೂ ಮೈಗೂಡಿಸಿಕೊಂಡವರು ಬುದ್ಧರಾಗಿದ್ದೇವೆ. ನಮ್ಮ ಬುದ್ಧತ್ವ ಹೇಗಿದೆ ಅಂದ್ರೆ ಈ ಪಿರಮಿಡ್ ಮಾಸ್ಟರ್ಗಳಲ್ಲಿ ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ರು. ಮಹಾವೀರನು ನಮ್ಮಲ್ಲಿದ್ದಾನೆ, ಬುದ್ಧತ್ವನು ನಮ್ಮಲ್ಲಿದ್ದಾನೆ ಅಂತೇಳಿ. ಮುಂದೆ 3ನೇ ದಿನ ಅವರು ಸಂಸಾರ ನಿರ್ವಾಣ ಅನ್ನೋ ಮೆಸೇಜ್ ಅನ್ನ ಕೊಟ್ರು. ಸಂಸಾರ ನಿರ್ವಾಣ ಎರಡನ್ನೂ ಒಟ್ಟಿಗೆ ಸೇರಿಸುದು. ಅದಕ್ಕಾಗಿಯೇ PSSM ನಾನು ಆರಿಸಿಕೊಂಡಿದ್ದೇನೆ. ನಾನು ಸನ್ಯಾಸಿ ಅಲ್ಲ, ನೀವು ಕೂಡ ಯಾರು ಸನ್ಯಾಸಿ ಆಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಸಂಸಾರಿಗಳು. ಸಂಸಾರದಲ್ಲೇ ಇದ್ದು ನಾವಿದನ್ನ ಸಾಧಿಸ್ಬೇಕಾಗಿದೆ. ನಾವುಗಳು ಮಾನವೀಯವಾಗಿ ದಯೆಯಿಂದ ಕೂಡಿರಬೇಕು. ನಾವೆಲ್ಲರೂ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಮೀನು ಮುಂತಾದವುಗಳನ್ನ ಪ್ರೀತಿಸಬೇಕು. ಇತರರಿಗೂ ಈ ವಿಷಯಗಳನ್ನ ಮುಟ್ಟಿಸ್ಬೇಕು. ಇದು PSSM ನ ಸಿದ್ಧಾಂತ. ತಮಗೆ ಗೊತ್ತಿರ್ಲಿ, ಬಹಳ ಕಷ್ಟ ಸಂಸಾರದಲ್ಲಿ ಇದ್ದು ಮಾಡೋದೇ ಬಹಳ ಅಷ್ಟು ಸುಲಭದ್ದಲ್ಲ ಅಂತೇಳಿ. ಆದ್ರಿಂದ ಅವ್ರು ಮುಂದೆ ಏನ್ ಹೇಳ್ತಾರೆ ಅಂದ್ರೆ, ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ತಾಳ್ಮೆ ಕಳೆದುಕೊಳ್ಳಬಾರದು. ಇಂದು ಕಳೆದು ಹೋಗಿದೆ, ನಾಳೆ ಕೂಡ ಹೀಗೆ ಇರ್ತದೆ. ನಾವು ಜ್ಞಾನೋದಯಕ್ಕಾಗಿ ಕಾಯುತ್ತಿರ್ತೇವೆ ಅಂತೇಳಿ ಈ ಎಲ್ಲವುಗಳನ್ನ ನಮಗೆ ಭಾಷಾಂತರ ಮಾಡಿದವರು ಅರ್ಚನಾ ಚಿಕ್ಕಬಳ್ಳಾಪುರ, ದಿವ್ಯಶ್ರೀ ಮತ್ತು ಡಾಕ್ಟರ್ ಎ ಸತ್ಯನಾರಾಯಣ ಸಂಪಾದಕರು. ಅಷ್ಟೇ ಅಲ್ಲದೆ ಬುದ್ಧ ಪೂರ್ಣಿಮೆಯಲ್ಲಿ ಒಂದು ಏನು ಉದ್ಘಾಟನೆ ಮಾಡಿದ್ರು ಅದ್ರ ಫೋಟೋ ಮತ್ತು ವಿಶೇಷವಾಗಿ ಈ ಸಲ ತಮಗೆ ಗೊತ್ತಿರಬಹುದು BD ಜತ್ತಿ ಅವರು ಬಂದಿದ್ರು. ಅವರಿಗೆ ಸನ್ಮಾನ ಮಾಡ್ಲಾಯ್ತು. ಅರವಿಂದ್ ಜತ್ತಿ ಅವರು, ಶರಣ ಸಾಹಿತ್ಯ ಬಳಗದ BD ಜತ್ತಿ ಅವರ ಸುಪುತ್ರರಾದ ಅರವಿಂದ್ ಜತ್ತಿ ಅವರು, ಆಮೇಲೆ ಅವಧೂತ ವಿನಯ್ ಗುರೂಜಿ, ತುಂಬಾ ಅದ್ಭುತವಾದ ಆಧ್ಯಾತ್ಮಿಕ ಚಿಂತಕರೇ ಅವರು. ಇವರನ್ನು ಕೂಡ ಗೆಸ್ಟ್ ಆಗಿ ಕರೆಯಲಾಗಿತ್ತು. ಮತ್ತೆ ಎಷ್ಟೋ ಸಲ ಇಲ್ಲಿ ಡ್ಯಾನ್ಸ್ ಮಾಡಿದ್ರು. ನಮ್ಮ
ಪಿರಮಿಡ್ ಮಾಸ್ಟರ್ಗಳು. ಕೆಲವರಿಗೆ ಕ್ವಶನ್ ಬರುತ್ತೆ, ಯಾಕೆ ಡ್ಯಾನ್ಸ್ ಮಾಡ್ತಾರೆ ಇವರು ಧ್ಯಾನ ಆದ್ಮೇಲೆ ಅಂತೇಳಿ. ಅದನ್ನ ಬಹಳ ಚೆನ್ನಾಗಿ ಅರ್ಥೈಸಿ ಹೇಳಿದ್ರು ಸ್ವರ್ಣಮಾಲಮ್ಮನವ್ರು. ಏನಂದ್ರೆ ಯಾಕೆ ಡ್ಯಾನ್ಸ್ ಮಾಡ್ತಾರೆ ಅಂತಂದ್ರೆ, ಶಿವ ತಾಂಡವ ಇದ್ದಂಗೆ. ಶಿವ ಧ್ಯಾನ ಸ್ಥಿತಿಯಲ್ಲೇ ಕೂತಿರ್ತಾನೆ, ಎದ್ದ ತಕ್ಷಣ ಶಿವ ತಾಂಡವ. ಅದು ಸಿಟ್ಟು ಬಂದಾಗೂ ಧ್ಯಾನ ಮಾಡ್ತಾನೆ, ಆನಂದ ಸ್ಥಿತಿಯಲ್ಲಿದ್ದಾಗನು ಧ್ಯಾನ ಇದು ಡ್ಯಾನ್ಸ್ ಮಾಡ್ತಾರೆ. ಅದನ್ನ ಶಿವ ತಾಂಡವ ಅಂತಾರೆ. ಆದ್ರಿಂದ ಪಿರಮಿಡ್ ಮಾಸ್ಟರ್ಗಳ ಒಳಗಿನ ಆತ್ಮ ಆ ನೃತ್ಯ ಮಾಡ್ತಿರ್ತದೆ, ಅದಕ್ಕೆ ಆ ರೀತಿ ಮಾಡ್ತಾರೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರು. ಆಮೇಲೆ ಇಲ್ಲೊಂದು ಅಡ್ವರ್ಟೈಸ್ ಕೂಡ ಕೊಡ್ಲಾಗಿದೆ, ಯಾಕಂದ್ರೆ ಧ್ಯಾನ ಕಸ್ತೂರಿಗೆ ಆದಾಯ ಬರೋದಕ್ಕಾಗಿ ಮತ್ತು ಧ್ಯಾನ ಕಸ್ತೂರಿ ಚಂದದಾರರಾಗ್ರಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ಲಾಗಿದೆ. ಇನ್ನು ನೆಕ್ಸ್ಟ್ ಈಗ ಸ್ವರ್ಣಮಾಲಾ ಅಮ್ಮನವರ ಕಥೆಗಳನ್ನ ಕೇಳೋಣ. ತುಂಬಾ ಚೆನ್ನಾಗಿ ಅವರ ಮೆಸೇಜ್ ಏನಿತ್ತು ಅಂದ್ರೆ, ಮೊದಲನೇ ದಿನ ಫಸ್ಟ್ ಡೇ ಬುದ್ಧ ಪೂರ್ಣಿಮೆಯ ಮೊದಲನೇ ದಿನ ಅವ್ರು ಏನ್ ಮಾಡಿದ್ರು ಅಂದ್ರೆ, ಊರೂರು ಪತ್ರಿಜಿಯವರಂತೆ ನಾವೆಲ್ಲರೂ ಊರೂರು ಸಂಚರಿಸಿ ಧ್ಯಾನ. ಇದರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜನಿಗೆ 2 ಜನ ಗಂಡ್ಮಕ್ಳು. ಒಬ್ಬನ್ ದೊಡ್ಡವನು ಇಡೀ ರಾಜ್ಯವನ್ನ ನೋಡ್ಕೋಬೇಕು ಅನ್ನೋನು ಆಸೆ ಇರೋನು. 2ನೇ ಮಗನು ಅನೇಕ ದೇಶಗಳನ್ನ ಸಂಚರಿಸಿ ಕೇವಲ ಜ್ಞಾನವನ್ನ ಹಂಚಬೇಕು ಅಂತ ಆ ತರದವನು ಇದ್ನಂತೆ. ಸರಿ, ಹೀಗೆ ಹಂಚ್ತಾ ಇದ್ದಾಗ ಜ್ಞಾನವನ್ನ ಪಡೆಯೋದು, ಆ ಜ್ಞಾನವನ್ನ ಕೊಡ್ತಾ ಹೋಗೋದು. ಆದ್ರೆ 2ನೇ ಮಗನಿಗೆ ಒಂದು ದಿನ ರಾಜ ಕರೆದು, ನೀನೇನು ಉಪಯೋಗ ಇಲ್ಲ ಅಂತೇಳಿ ಅವನನ್ನ ರಾಜ್ಯದಿಂದ, ನೀನು ಈ ರಾಜ್ಯವನ್ನ ನೋಡ್ಕೊಳಕ್ಕೆ ಯುದ್ಧ ಮಾಡೋದಾಗ್ಲಿ, ಜನರ ಪರಿಪಾಲನೆ ಇದೇನು ಇಲ್ಲ, ಮಾಡ್ತಾ ಇಲ್ಲ. ರಾಜನು ಅವನನ್ನ ಎಷ್ಟು ತಿಳಿಸಿ ಹೇಳಿದ್ರು ನೀವು ಅವನನ್ನ ಹೊರಗಾಕಿದ್ರು. ಆದ್ರೆ ಅವನು ಜ್ಞಾನವನ್ನ ಹಂಚುತ್ತಾ ದೇಶ ಪರ್ಯಟನೆ ಮಾಡಿದ, ಅನೇಕರ ಹೃದಯವನ್ನ ಗೆದ್ದ, ಜಗತ್ತಿನ ಎಲ್ಲ ದೇಶಗಳಿಗೆ ಎಲ್ಲ ಅಡ್ಡಾಡಿ ಜನರ ಹೃದಯದಲ್ಲಿ ತನ್ನ ಸ್ಥಾನವನ್ನ ಸಂಪಾದಿಸಿಕೊಂಡ. ಆ ರಾಜ ಬೇರೆ ಅಲ್ಲ, ರಾಜನ 2ನೇ ಮಗನ ಕಥೆಯನ್ನು ಹೇಳಿದ್ರಲ್ಲ, ಅವನು ಬೇರೆ ಯಾರು ಅಲ್ಲ, ಅದು ಬ್ರಹ್ಮರ್ಷಿ ಪತ್ರಿಜಿನೇ. ಯಾಕಂದ್ರೆ ಪತ್ರಿಜಿ ಅವ್ರಿಗೆ ಅವ್ರ ತಂದೆಯವ್ರು ಬೈತಾ ಇದ್ರಂತೆ, ಅದೇನು ಯಾವಾಗಾದ್ರೂ ನೋಡು ಕೊಳ ನುಡ್ಸ್ಕೊತಿರ್ತಿ, ಅದರಿಂದ ಏನಾದ್ರೂ ಒಂದು ಪೈಸೆ ಲಾಭ ಇದೆಯಾ ನಿನಗೆ? ಏನು ಉಪಯೋಗ ಇಲ್ಲ. ಯಾವ್ದಾದ್ರು ಬೇರೆ ಚೆನ್ನಾಗಿ ಜ್ಞಾನನ ವ್ಯರ್ಥ ಇದು ಎಲ್ಲ ವ್ಯರ್ಥ ಜ್ಞಾನ, ಆ ಕಲೆಯಿಂದ ಏನು ನಿನಗೆ ಲಾಭ ಇಲ್ಲ ಅಂತೇಳಿ ಇಷ್ಟೆಲ್ಲ ಬೈದ್ರು ಕೂಡ ಕೇವಲ ಒಂದು ಕೊಳಲನ್ನ ಊದುತ್ತಾ ಒಂದು PSSM ಅನ್ನೋದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ ಪತ್ರಿಜಿ ಅವರು. ಇವತ್ತು ನೋಡ್ರಿ, ಈ ಸಾಮ್ರಾಜ್ಯದಲ್ಲಿ ದೊಡ್ಡ ಧ್ಯಾನ ಸಾಮ್ರಾಜ್ಯ ಇದು. ಇಡೀ ಆ ರಾಜನ ಮಗ ಬೇರೆ ಅಲ್ಲ, ಬ್ರಹ್ಮರ್ಷಿ ಪತ್ರಿಜಿನೇ. ಅಷ್ಟೆಲ್ಲ ಇಡೀ ಪ್ರಪಂಚದಾದ್ಯಂತ ಇವತ್ತು PSSM ಇದೆ ಅಂದ್ರೆ ಅದು ಪತ್ರಿಜಿ ಸರ್ ಅವರ ಕೊಡುಗೆ. ಅವ್ರ ತಂದೆಯವರ ಮಾತಿಗೆ ಕೇವಲ ಒಂದು ಕೊಳಲು ಹಿಡ್ಕೊಂಡು, ದುಡ್ಡಿಲ್ಲ ಏನೂ ಇಲ್ಲ, ಮತ್ತು ಧ್ಯಾನ, ಕೊಳಲು ನಾದ ಮತ್ತು ಧ್ಯಾನ ಹಿಡ್ಕೊಂಡು ಈ ಒಂದು ದೊಡ್ಡ ಇವತ್ತು ಪ್ರಪಂಚದಾದ್ಯಂತ ನೀವು ನೋಡ್ರಿ ಎಷ್ಟು PMCಗಳು, ಹಿಂದಿ, ಇಂಗ್ಲಿಷು, ಮಲಯಾಳಿ, ಫ್ರಾನ್ಸ್, ಆಸ್ಟ್ರೇಲಿಯಾ, ಜಪಾನ್, ಅವರೇ 130 ದೇಶ ಅಡ್ಡಾಡಿದ್ದಾರೆ. ಮಲೇಷಿಯಾ, ಹಾಗೆ ಅಲ್ಲೆಲ್ಲವೂ ಕೂಡ ಪಿರಮಿಡ್ಗಳು ಬಂದಿದ್ದಾವೆ. ಅಲ್ಲೆಲ್ಲ ಕೂಡ ಈ ರೀತಿ ಕಾರ್ಯಕ್ರಮಗಳು ಆಗ್ತಾ ಇದಾವೆ. ಅವರು ಜ್ಞಾನದ ದೀವಿಗೆಯನ್ನ ನೋಡ್ರಿ, ಅವ್ರು ಹೇಳ್ತಾರೆ, ಪತ್ರಿಜಿ ಅವರು ಜ್ಞಾನದ ದೀವಿಗೆಯನ್ನ ನಿಮ್ಮ ಕೈಗೆ ಕೊಟ್ಟಿದ್ದಾರೆ, ನೀವು ಅದನ್ನ ಬೆಳಗಿಸ್ತಾ ಹೋಗ್ತಾ ಇದ್ದೀರಿ, ಇದೇ ರೀತಿ ಬೆಳಗ್ಸ್ರಿ, ಊರೂರು ತಿರುಗಿ ಬುದ್ಧರಂತೆ ಜ್ಞಾನವನ್ನ ಬೋಧಿಸ್ರಿ ಅಂತ ಹೇಳಿದ್ರು. ಇನ್ನು 2ನೇ ದಿನ ಒಂದು ನೊಣದ ಕಥೆಯನ್ನ ಹೇಳಿದ್ರು. PSSM ಬಗ್ಗೆ ಹೇಳ್ತಾ, ಕೆಲವು ನೊಣಗಳು ಹೇಗಿರ್ತವೆ ಅಂದ್ರೆ, ಒಂದು ಲೋಟದಲ್ಲಿ ಒಂದು ನೊಣವನ್ನ ಹಾಕಿ ಮುಚ್ಚಿದ್ರೆ ಅದು ಅಲ್ಲೇ ತಿರುಗಿ ಇಷ್ಟೇ ಪ್ರಪಂಚ ಅನ್ಕೊಂಡು ಬೀಳ್ತಾ ಇರ್ತದೆ. ಅದೇ ನೀವು ಅದನ್ನ ತೆಗೆದ್ರೆ ಅದು ಹೊರಗಡೆ ಹಾರಿ ಬರ್ತಿರ್ತದೆ. ಆದ್ರಿಂದ ನಾವು ಏನಾದ್ರು ಅಲ್ಲೇ ತಿರುಗಿ ಬಿದ್ರೆ ಅದು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ತರ ನಾವು ಅದೇ ಪ್ರಪಂಚದಲ್ಲಿ ಇರ್ತೀವಿ. ನಾವು ಹಾರೋದ್ನ, ಈ ಆತ್ಮ ಹಾರಬೇಕು ಅಂದ್ರೆ ಈ ಜನನ ಮರಣ ಚಕ್ರದಿಂದ ಹೊರಗೆ ಬರ್ಬೇಕು ಅನ್ನೋದ್ನ ಅವ್ರು ತುಂಬಾ, ಇದು ಕೇವಲ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಇನ್ನು 3ನೇ ದಿನ ಇನ್ನೊಂದು ಅದ್ಭುತ ಕಥೆ ಹೇಳಿದ್ರು. ಅದು ಏನು ಅಂದ್ರೆ, ನಾವ್ ಹೆಂಗೆಲ್ಲರೂ ಈ ಧ್ಯಾನ ಮಾಡೋರಿಗೆಲ್ರಿಗೂ ಏನು ಅಂದ್ರೆ, ಕಾಲ್ ಎಳೆಯವರು ಬಹಳ ಜನ ಇರ್ತಾರೆ. ಧ್ಯಾನ ಪ್ರಚಾರ ಮಾಡೋರಿಗೂ ಕೂಡ ಕಾಲ್ ಎಳೆಯವರು ಅಂದ್ರೆ ತಮ್ಗೆ ಅರ್ಥ ಆಯ್ತು, ಹಿಂದಕ್ಕೆ ಎಳೆಯುವಂಥದ್ದು, ಅವರಿಗೆ ಟೀಕೆ ಟಿಪ್ಪಣಿಗಳು, ವಿಮರ್ಶೆಗಳು, ಮನೆಯಲ್ಲೂ ಮನೆಯ ಹೊರಗಡೆ ಕೂಡ. ಇದಕ್ಕೆ ನಾನು ಹೊರತಾಗಿಲ್ಲ, ನನಗೂ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬಂದು, ನನಗೂ ಬೈದ್ರು. ಪತ್ರಿಜಿಯವರು ತಪ್ಪಿಸ್ಕೊಳ್ಳಿಲ್ಲ, ಅವರಿಗೂ ಅಂದ್ರು. ಆದ್ರೆ ನಾವು ಯಾವ್ದಕ್ಕೂ ಕಿವಿಗೊಡ್ಲಿಲ್ಲ, ನಾವು ಹಾಗೆ ಮುನ್ನಡೆದ್ವಿ, ಆ ಕೆಲಸ ಕಾರ್ಯ ಹಾಗೆ ಮುಂದೆ ಹೋದ್ವಿ. ಉದಾಹರಣೆ ಅವ್ರು ಹೇಳಿದ್ರು, ಒಂದು ಬಾವಿಯಲ್ಲಿ ಹಲವಾರು ಕಪ್ಪೆಗಳಿದ್ವು, ಎಲ್ಲವೂ ಮೇಲೆ ಬರ್ಬೇಕು ಅಂತ ಜಿಗಿತಾ ಇದ್ವು. ಉಳಿದ ಕಪ್ಪೆಗಳಲ್ಲ, ಅದೇನು ಮೇಲೆ ಏನು ಇಲ್ಲ ಅಂತೇಳಿ ಕಾಲು ಎಳಿತಾ ಇದ್ರು. ಮತ್ತೆ ನಿನಗೆ ಹುಚ್ಚು ಸಾಹಸ ಮಾಡ್ತಿದಿ, ಮೇಲೆ ಹೋಗೋದಕ್ಕೆ ಯಾಕೆ ಹೋಗ್ತಿದಿ, ಅದು ಸಾಧ್ಯನೇ ಇಲ್ಲ ಅಂತೇಳಿ. ಆದ್ರೆ ಒಂದು ಕಪ್ಪೆ ಮಾತ್ರ ಜಿಗ್ದು ಮೇಲೆ ಬಂತು, ಅದು ಕಿವುಡ್ ಆಗಿತ್ತು. ಆ ಕಪ್ಪೆ ಕಿವುಡ್ ಕಪ್ಪೆ ಆಗಿತ್ತು, ಅದಕ್ಕೆ ಕಿವಿನೇ ಕೇಳಿಸ್ತಾ ಇರ್ಲಿಲ್ಲ. ಹಾಗೆ ನಾವು ಕೂಡ ಈ ಲೋಕದ ಮಾತುಗಳಿಗೆ ಕಿವಿಗೊಡಬಾರದು ಅಂತ ಹೇಳಿದ್ರು. ಇದನ್ನೇ ಬಸವಣ್ಣನವರು ಎನ್ನ ಕುರುಡನ ಮಾಡಯ್ಯ ತಂದೆ, ಎನ್ನ ಕಿವುಡನ ಮಾಡಯ್ಯ ತಂದೆ ಅಂತ ಒಂದು ವಚನದಲ್ಲಿ, ಅಂದ್ರೆ ಲೋಕದ ಮಾತುಗಳಿಗೆ ನಾವು ಕಿವಿ ಕೊಟ್ರೆ ನಾವು ಏನು ಮಾಡಕ್ ಆಗಲ್ಲ. ಆ ಕಪ್ಪೆ ಹೇಗೆ ಕಿವುಡಾಯ್ತು ಹಾಗೆ ಈ ಲೋಕದ ಮಾತುಗಳಿಗೆ ನಾವು ಕಿವಿಗೊಡದೆ ಮುಂದೆ ಸಾಗ್ಬೇಕು. ಆಗಲೇ ನಾವು ಏನಾಗ್ತೀವಿ, ಜ್ಞಾನೋದಯವನ್ನ ಹೊಂದಿದವರಾಗ್ತೀವಿ ಅಂತ ಹೇಳ್ತಾ ಅವ್ರು ಹೇಳಿದ್ರು.
ನಮ್ಮ ಮನೆಗೆ ಬಂದವರಿಗೆ ಕಡ್ಡಾಯವಾಗಿ ನಾವು ಅನ್ನವನ್ನ ಕೊಡ್ತಾ ಇದ್ವಿ. ಒಂದ್ಸಲ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೇಳಿ ಕರೆಂಟ್ ನ ಕಟ್ ಮಾಡಕ್ ಬಂದಿದ್ರಂತೆ. ಕಟ್ ಮಾಡಕ್ ಬಂದಾಗ ಪತ್ರಿ ಸರ್ ಅವ್ರ ಆತ ಎದಕ್ ಬಂದನಂತ ಗೊತ್ತಿಲ್ಲ, ಆತಗೂ ಧ್ಯಾನ ಮಾಡಿಸಿ ಈತ ಊಟ ಬಡಸಂದ್ರಂತೆ. ಪತ್ರಿ ಮೇಡಮ್ ಹೇಳಿದ್ರು. ಆಮೇಲೆ ಹೋಗುವಾಗ ಆತ, ಅಮ್ಮ ನೀವು ಅನ್ನ ಕೊಟ್ಟಿದ್ದೀರಿ, ಆದ್ರೆ ನಾನು ನನ್ ಕೆಲ್ಸ ಮಾಡ್ಲಾರ್ದೆ ಇರಕ್ ಆಗಲ್ಲ ಸರ್, ನನಗ್ ಧ್ಯಾನ ಹೇಳಿದ್ರು ನೀವ್ ಅನ್ನ ಇಟ್ರಿ, ನಾನ್ ಬಂದಿದ್ದು ಕರೆಂಟ್ ಬಿಲ್ ಕಟ್ಲಾರ್ಸಲಾಗಿ ಮೀಟರ್ ವೈರ್ ಕಟ್ ಮಾಡ್ಬೇಕಾಗಿತ್ತು, ಇವತ್ತೇನೋ ಹೋಗ್ತೀನಿ, ಇನ್ನ 2 ದಿನದಲ್ಲಿ ಬಿಲ್ ಕಟ್ಟದೇ ಇದ್ರೆ ನಾನ್ ಮತ್ತೆ ಈ ಕೆಲಸ ಮಾಡ್ಬೇಕಾಗತ್ತೆ ಅಂತೇಳಿ. ಆಮೇಲೆ ಮೇಡಮ್ ಹೇಳಿದ್ರು, ನಾವು ಕರೆಂಟ್ ಬಿಲ್ ಕಟ್ಟಿದ್ವಿ, ಆದ್ರಿಂದ ನಿಮ್ಮ ಮನೆಗೆ ಬಂದವರಿಗೆ ಕಡ್ಡಾಯವಾಗಿ ಧ್ಯಾನ ಹೇಳಿಕೊಡಿ, ಸಾಧ್ಯ ಆದ್ರೆ ಅವರಿಗೆ ಒಂದಿಷ್ಟು ಊಟ ನೀಡಿ, ಹೋಗುವಾಗ ಮತ್ತೆ ಹೇಳಿದ್ರು ಮೇಡಮ್ ಅವರು, ಊಟ ತಿಂಡಿ ಆದ್ಮೇಲೆ ಸಾಧ್ಯವಾದ್ರೆ ಹೋಗುವಾಗ ಕೈಯಲ್ಲಿ ಒಂದು ಪುಸ್ತಕ ಕೊಟ್ಟು ಕಳಿಸಿ, ಅದು ಧ್ಯಾನದ ಪುಸ್ತಕ ಅಂತ ಹೇಳಿದ್ರು. ಅದಾದ್ಮೇಲೆ ಇಷ್ಟು ಅದ್ಭುತವಾದ ಸ್ಪೀಚ್ಗಳೆಲ್ಲ ಬಂದು, ಅದಾದ್ಮೇಲೆ ಕಲ್ಲೋಳಿಯಲ್ಲಿ ಒಂದು ಅದ್ಭುತವಾದ ಧ್ಯಾನ ಕೇಂದ್ರ ಉದ್ಘಾಟನೆ ಆಯ್ತು, ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಕೇಂದ್ರ ಅಂತೇಳಿ. ನಿಮ್ಗೆ ಗೊತ್ತಿರ್ಲಿ, ರಾಜ್ಯಸಭಾ ಸದಸ್ಯರಾದಂತಹ ಈರಣ್ಣ ಕಡಾಡಿ ಅವರು ಬಂದಿದ್ರು. ಮತ್ತೆ ಅದಕ್ಕೆ ಹಲವಾರು ಜನ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳೆಲ್ಲ ಭಾಗವಹಿಸಿದ್ರು. ತುಂಬಾ ಇಡೀ ಪ್ರಪಂಚದಲ್ಲಿ ನೆಮ್ಮದಿ ನೀಡುವ ಕೇಂದ್ರಗಳು, ಹಿಂದೆ ಭಾರತದ ಜನ ಮಠ ಮಂದಿರಗಳಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ತಾ ಇದ್ರು, ಈಗ ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ನೆಮ್ಮದಿ ಕಂಡುಕೊಳ್ತಾ ಇದ್ದಾರೆ ಅಂತ ಅವರು ರಾಜ್ಯಸಭಾ ಸದಸ್ಯ ಮೆಸೇಜ್ ನ ಕೊಟ್ಟಿದ್ದಾರೆ. ಇನ್ನು ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಅಂತೇಳಿ ಇತ್ತೀಚೆಗೆ ಮಹಿಳೆಯರು ಬಹಳಷ್ಟು ಯೋಗ ಡೇ ನಾವೆಲ್ಲ ಮಾಡಿದ್ವಿ. ಯೋಗ ಫಾರ್ ನೋಡ್ರಿ ಎಷ್ಟು ವಿಶೇಷವಾಗಿ ಮೋದಿ ಅವರಿಗೆ ನಾವು ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಮೋದಿ ಅವರು ಬಂದ್ಮೇಲೆ ಇದು 11ನೇ ಯೋಗ ದಿನವನ್ನ, ಯೋಗದ ನೆನಪದಲ್ಲಿ ಇಡೀ ಪ್ರಪಂಚ ಇವತ್ತು 183 ರಾಷ್ಟ್ರಗಳಲ್ಲಿ ಯೋಗ ದಿನವನ್ನ ಬಹಳ ಸಂಭ್ರಮ. ಆ ನೆಪದಲ್ಲಿ ಎಷ್ಟೋ ಜನ ಯೋಗ, ಪ್ರಾಣಾಯಾಮ, ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಅದರ ಒಂದು ಮೆಸೇಜ್ ಅನ್ನು ಕೂಡ ಕೊಡ್ಲಾಗಿದೆ. ಮತ್ತು ಮಹಿಳೆಯರಿಗೆ ವಿಶೇಷ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಧ್ಯಾನದಲ್ಲಿ ಅಂತ. ಇನ್ನು ಆದಿಯೋಗಿ ಶಿವನ ಬಗ್ಗೆ ತಮಗೆ ಗೊತ್ತಿರುವಂತದ್ದು ಓಶೋ ಅವರ ಪುಸ್ತಕದ ಒಂದು ಕೆಲವು ಕಂತುಗಳಲ್ಲಿ ಬರ್ತಾ ಇದೆ. ಅದರಲ್ಲಿ ಆದಿಯೋಗಿ ಶಿವ 112 ಪದ್ಧತಿಗಳನ್ನ ಹೇಳ್ತಾರೆ, ಧ್ಯಾನದ ಪದ್ಧತಿಗಳನ್ನ. ಪ್ರತಿ ತಿಂಗಳ 10 ಪದ್ಧತಿಗಳನ್ನ ಪರಿಚಯ ಮಾಡ್ತಾ ಬರ್ತಾ ಇದ್ದಾರೆ. 112 ಶಿವಸೂತ್ರಗಳಲ್ಲಿ ಈ ಬಾರಿ ಕೂಡ 10 ಶಿವಸೂತ್ರಗಳನ್ನ ಪರಿಚಯಿಸಿದರೆ, ಅದ್ರ ಜೊತೆ ಒಂದು ದೈನಂದಿನ ಜೀವನದಲ್ಲಿ ನಾವು ಏನ್ ಅಳವಡಿಸ್ಕೋಬೇಕು ಅಂತ 10 ಅಭ್ಯಾಸಗಳನ್ನ ಕೂಡ ಹೇಳಿದ್ದಾರೆ. ಅವು 10 ಯಾವ್ದು ಅಂದ್ರೆ, ಪುನರಾವಲೋಕನ, ನಮ್ಮನ್ನ ನಾವು ಪುನರಾವಲೋಕನ ಸಮಯ ಮಾಡ್ಕೋಬೇಕು. ನಮ್ಮ ಕ್ರಿಯೆಗಳ ಬಗ್ಗೆ ನಮಗೆ ಗಮನ ಇರಬೇಕು. ನಮ್ಮ ಆಂತರಿಕ ಧ್ವನಿ ನೋಡಿ, ಒಬ್ಬ ಕಳ್ಳನಿಗೆ ಕೂಡ ಮನ್ಸಿರತಾ ಇರ್ತದಂತೆ ಒಳಗಡೆ, ಪ್ಲೀಸ್ ಕಳ್ಳತನ ಮಾಡ್ಬೇಡ, ಒಳ್ಳೇದಲ್ಲ, ಆದ್ರೆ ಅವನ ಕಡೆ ಗಮನ ಕೊಡಂಗಿಲ್ಲ. ಸುಳ್ಳು ಹೇಳುವಾಗ ಒಳಗಡೆ ನಮ್ಮ ಅಂತರಾತ್ಮ ಹೇಳ್ತಿರ್ತದ, ನೀ ಸುಳ್ಳು ಹೇಳಕತ್ತಿದಿ, ಹೇಳ್ಬೇಡ ಅಂತ, ಆದ್ರೆ ನಾವು ಆ ಕಡೆ ಗಮನ ಕೊಡಂಗಿಲ್ಲ. ಅದಕ್ಕೆ ಆಂತರಿಕ ಧ್ವನಿಯನ್ನು ಅನುಸರಿಸಿ, ಉದ್ದೇಶಗಳನ್ನ ನಿಗದಿಪಡಿಸಿಕೊಂಡು ಬದುಕಿ, ಸಹಾನುಭೂತಿ ಬೆಳೆಸಿಕೊಳ್ಳಿ, ಆಗಿ ಹೋದದ್ದನ್ನ ಬಿಟ್ಟು ಬಿಡಿ, ಮತ್ತೆ ಅದನ್ನೇ ಹಿಂದಿನದನ್ನು, ತೀರ್ಪು ಇಲ್ಲದೆ ಕ್ಷಮಿಸುವುದನ್ನು ಕಲೀರಿ. ಮೊದ್ಲು ಯಾರನ್ನ ಜಡ್ಜ್ ಮಾಡ್ಲಾರ್ದೆ ಕ್ಷಮಿಸಿಬಿಡಿ, ಆಯ್ತು. ಜೀವನವನ್ನು ಅದು ಬಂದಂತೆ ಸ್ವೀಕರಿಸಿ, ಷರತ್ತುಗಳಿಲ್ಲದೆ ಅನ್ಕಂಡೀಷನಲ್ ಲವ್ ಬೆಳೆಸ್ಕೊಳ್ಳಿ, ನಿಮ್ಮ ನಿರೀಕ್ಷೆಗಳನ್ನ ನಿಯಂತ್ರಿಸಿ. ಹೀಗೆ ಅದರ ಬಗ್ಗೆ ಹೇಳಿದ್ದಾರೆ. ಇನ್ನು ಪಿರಮಿಡ್ ವ್ಯಾಲಿಯಲ್ಲಿ ಇದ್ರದ್ದೊಂದು ಬಹಳ 2-3 ದಿನಗಳ ಕಾರ್ಯಕ್ರಮವನ್ನ ವರದಿ ಮಾಡಿದ್ದಾರೆ ಸಂಪಾದಕರು. ನಿಜ ಹೇಳ್ಬೇಕಂದ್ರೆ ಸಂಭ್ರಮೋಲ್ಲಾಸ. ಎಂದು ಈ ಹಿಂದೆ ಇಷ್ಟು ಜನ ಬಂದೇ ಇರ್ಲಿಲ್ಲ. ನಿಮ್ಗೆ ಗೊತ್ತಿರ್ಲಿ, ನಾವು ವ್ಯಾಲಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಬೆಳಿಗ್ಗೆ ಮತ್ತು ರಾತ್ರಿಯ ಧ್ಯಾನ, ಹುಣ್ಣಿಮೆ ಧ್ಯಾನ ಎಲ್ಲಿತ್ತು ಅಂದ್ರೆ ಆಂಪ್ಲಿಫೈಯರ್ ಅಲ್ಲಿ, ಆಂಪಿ ಥಿಯೇಟರ್ ಹತ್ರ ಇತ್ತು. ಮಧ್ಯಾಹ್ನದ ಕಾರ್ಯಕ್ರಮಗಳು 10ರಿಂದ ಸಂಜೆ ರಾತ್ರಿವರೆಗೂ ಎಲ್ಲಿತ್ತು ಕಾರ್ಯಕ್ರಮ ಅಂದ್ರೆ ಪಿರಮಿಡ್ ನಲ್ಲಿ. ಮತ್ತೆ ಹೊರಗಡೆ ಎಲ್ಲಾ ಕಲ್ಯಾಣ ಮಂಟಪಗಳು ಮಾಡಿದ್ರು, ಉಳ್ಕೊಳ್ಳೋದಕ್ಕೆ ಹೋಗಿ ಬರೋದಕ್ಕೆ ಬಸ್ಗಳು ಮಾಡಿದ್ರು, ಮಳೆ ಬಂದ್ರು ತೊಂದರೆ ಆಗ್ಬಾರ್ದು ಅಂತೇಳಿ. ಅಲ್ಲದೆ ವಿಶೇಷವಾಗಿ ಪೈಮಾ ತಂಡದವರಂತೂ ಬಹಳಷ್ಟು ಸೇವೆಯನ್ನ ಸಲ್ಲಿಸಿದ್ರು, ಎಷ್ಟು ಮುಂಚೆನೆ ಹೋಗಿ. ಮತ್ತೆ ಆಹಾರ ವಿಶೇಷವಾಗಿ ರುಚಿ ಶುಚಿಯಾದ ಆಹಾರ ಇತ್ತು. ಕರ್ನಾಟಕದವರೇ ಹೆಚ್ಚು ಭಾಗವಹಿಸಿದ್ರು. ನಿಜ ಹೇಳ್ಬೇಕಂದ್ರೆ 6,000ಕ್ಕಿಂತ ಹೆಚ್ಚು ಜನ ಕುಳಿತು ಧ್ಯಾನ ಮಾಡಿದ್ರು. ಇದೊಂದು ಮೈಲಿಗಲ್ಲು ಅಂತ ವರದಿ ಕೊಟ್ಟಿದ್ರು. ಇನ್ನು ಶಿವಸೂತ್ರಗಳಲ್ಲಿ ನಾನು 1-2 ಬಹಳ ವಿಶೇಷವಾಗಿ ಹೇಳ್ತೀನಿ. 10 ಶಿವಸೂತ್ರಗಳು 76ರಿಂದ 91. ಕತ್ತಲಲ್ಲಿ ಕರಗಿರಿ, 1. ಒಳಗಿನ ಕತ್ತಲನ್ನು ಹೊರಗೆ ತರುವುದು, ಇನ್ನೊಂದು ಶುದ್ಧವಾದ ಗಮನವನ್ನು ಬೆಳೆಸ್ಕೊಳ್ಳಿ, ಅದರಲ್ಲಿ ಜ್ವಾಲೆಯ ಮೇಲೆ ಕೇಂದ್ರೀಕರಿಸಿ ಅಂತ ಇತ್ತು. ಇಲ್ಲಿ ಏನಪ್ಪಾ ಜ್ವಾಲೆಯ ಮೇಲೆ ಕೇಂದ್ರೀಕರಿಸಿ ಅಂತ ಓದಿದಾಗ, ಬುದ್ಧ ಏನ್ ಹೇಳ್ತಾ ಇದ್ನಂತೆ ತನ್ನ ಶಿಷ್ಯರಿಗೆ, 3 ತಿಂಗಳ ದಿನಾಲು ಸ್ಮಶಾನಕ್ಕೆ ಹೋಗ್ಬೇಕು, ಯಾವ್ದಾದ್ರು ದೇಹವನ್ನ ಸುಡ್ತಾ ಇರೋದನ್ನ ನೋಡ್ಬೇಕು, ಬರ್ಬೇಕು, ಇಷ್ಟೇ. ದಿನ ನೋಡ್ಬೇಕು, ಬರ್ಬೇಕು. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಾವು ಮಾಡ್ಬೋದು. ಇದರಿಂದ ಸಾವಿನ ಬಗ್ಗೆ ಒಂದಷ್ಟು ಭಯ ಇರ್ಲಾರ್ದಂಗ ಆಗ್ತೀವಿ. ಒಟ್ಟು ಸಾವು ಅನ್ನೋದು ನಮ್ಗೆ ಏನು ಫೀಲಿಂಗ್, ಈಗ ಆಕ್ಚುಲಿ ಧ್ಯಾನ ಮಾಡಿನೇ ಆಗ್ಬಿಟ್ಟೈತಿ. ನಮ್ಮ ಶರೀರ ನಾವೇ ಸುಡ್ತಾ ಇದೆ ಅನ್ನೋ ತರ ಕೂಡ ಊಹೆ ಮಾಡ್ಕೋಬಹುದು. ಅಂದ್ರೆ ಸಾವು ಅನ್ನೋದು ಶರೀರಕ್ಕೆ ಮಾತ್ರ, ಅದು ಏನು ಅಲ್ಲ ಅಂತೇಳಿ. ನಿಮ್ಮ ಇರುವಿಕೆಯ ಬಿಂದುವಿನಲ್ಲಿ ಎಲ್ಲವೂ ಸೇರಿಕೊಳ್ಳಿ. ಹೀಗೆ ನಿಮ್ಮ ದೇಹದಿಂದ ನಿರ್ಲಿಪ್ತರಾಗಿರಿ. ಮತ್ತೆ ಯಾವುದೇ ವಿಚಾರವನ್ನು ಯೋಚಿಸಬೇಡಿರಿ.
ಹೀಗೆ ಕಲ್ಪಿಸಿಕೊಳ್ಳಲಾಗದನ್ನು ಕಲ್ಪಿಸಿಕೊಳ್ಳಿ ಅಂತ ಹೇಳಿ 10 ಸೂತ್ರಗಳು ಹೇಳಿದ್ದಾರೆ. ಇಲ್ಲಿ ಒಂದು ನಿಮ್ಗೆ ಆಕ್ಚುಲಿ QR ಕೋಡ್ ಕೊಟ್ಟಿದ್ದಾರೆ. ಇಡೀ ಪುಸ್ತಕವನ್ನ ಈ ಶಿವಸೂತ್ರಗಳ ಬಹಳ ಅದ್ಭುತವಾದ ಪುಸ್ತಕ, ಸಂಕ್ಷಿಪ್ತ ಮಾಡಿ ಹೇಳ್ತಾ ಬಂದಿದ್ದಾರೆ. ನೀವು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದ್ರ PDF ನೀವು ಡೌನ್ಲೋಡ್ ಆಗುತ್ತೆ, ನೀವು ಮನೆಯಲ್ಲೇ ಓದ್ಕೋಬಹುದು ಶಿವಸೂತ್ರಗಳ ಬಗ್ಗೆ. ಇನ್ನು ಈಗ ಅಷ್ಟೇ ನಾವು ಪದಬಂಧ ಬಿಡಿಸಿದ್ವಿ. ಮುಖ್ಯವಾಗಿ ಇಲ್ಲಿ 3 ಜನರನ್ನ ಸ್ಮರಿಸಬೇಕು. ಪಿರಮಿಡ್ ನಿಮ್ಗೆ ಗೊತ್ತಿರ್ಲಿ, PMC ಕನ್ನಡ ಬಹಳಷ್ಟು ಖರ್ಚು. ಅದಕ್ಕೆ ಪ್ರಚಾರ ಮಾಡೋದು, ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಅಲ್ಲಿ ಕ್ಯಾಮ್ರಾಮ್ಯಾನ್ಗಳು, ಅದ್ರದ್ದು ಬಾಡಿಗೆ, ಅದಕ್ಕಾಗಿ ಸುಮಾರು 2 ಲಕ್ಷ ರೂಪಾಯಿಗಳನ್ನ ರಾಮನಗರದ ಕೃಷ್ಣಪ್ಪ ಸರ್ ಅವರು ಚೆಕ್ ಕೊಟ್ಟರು PMCಗೆ. ಮತ್ತೆ ಜ್ಞಾನೇಶ್ವರಿ ಅನ್ನೋರು, ಮತ್ತೆ ರಾಜೇಶ್ವರಿ ಅವರು ಮತ್ತು ಮುನಿಯಪ್ಪ ರೆಡ್ಡಿ ಇವರೆಲ್ಲ PMCಗೆ ದೇಣಿಗೆಯಾಗಿ ಸಾಕಷ್ಟು ಹಣವನ್ನ ಕೊಟ್ಟಿದ್ದಾರೆ. ಅದನ್ನ ಕೂಡ ಇಲ್ಲಿ ಸ್ಮರಿಸಿಕೊಳ್ಳಲಾಗಿದೆ. ಇನ್ನು ಪ್ರತಿ ತಿಂಗಳ ತಮಗೆ ಗೊತ್ತಿರುವಂತದ್ದು ಲಲಿತಾ ಸಹಸ್ರನಾಮದ ಅಂತರಾರ್ಥ. ಎಷ್ಟೋ ಜನ ಭಕ್ತಿ ಮಾರ್ಗದಲ್ಲಿದ್ದುಕೊಂಡು ಲಲಿತಾ ಸಹಸ್ರನಾಮವನ್ನ ಹೇಳ್ತಾ ಇದ್ದಾರೆ. ಹೇಳ್ರಿ, ತಪ್ಪಲ್ಲ. ಆದ್ರೆ ಅದರ ಅಂತರಾರ್ಥವನ್ನ ತಿಳ್ಕೊಳ್ರಿ. ಪ್ರತಿ ತಿಂಗಳ ಒಂದೊಂದು ಶ್ಲೋಕ, 2-3 ಶ್ಲೋಕಗಳು. ಈ ಬಾರಿ 85ನೇ ಶ್ಲೋಕ, 86 ಮತ್ತು 87, 88 4 ಶ್ಲೋಕಗಳ ಅರ್ಥವನ್ನ ಕೊಡ್ಲಾಗಿದೆ. ಲಲಿತಾ ಸಹಸ್ರನಾಮ ಅರ್ಥ ಕೂಡ ನಾವು ಸರಿಯಾಗಿ ತಿಳ್ಕೊಂಡದ್ದೇ ಆದರೆ, ನಿಜ ಹೇಳ್ಬೇಕು ಅಂದ್ರೆ ಅದು ಕೂಡ ನಮ್ಮ ಅಂತರಾತ್ಮ. ನಾವು ಧ್ಯಾನ ಯೋಗಸ್ಥರಾಗ್ಬೇಕು. ನಾವೇ ಅನಂತವಾದ ಶಕ್ತಿ, ನಾವೇ ನಿಜವಾದ ದೈವ ಪದಾರ್ಥ ಅನ್ನೋದ್ನ ನಾವೇ ಆ ರೂಪ ಅಂತೇಳಿ ಇದರಲ್ಲಿ ಪ್ರತಿ ಹಂತದಲ್ಲಿ ಹೇಳಲಾಗ್ತದೆ ಅನ್ನೋದನ್ನ ವಿವರಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬರೋದಂದ್ರೆ ಯೋಗ ವಾಸಿಷ್ಠ. ತಮ್ಗೆ ಗೊತ್ತು, ಶ್ರೀರಾಮ ಮತ್ತು ವಶಿಷ್ಠರಿಗೆ ನಡೆದ ಸಂವಾದನೆ ಯೋಗ ವಾಸಿಷ್ಠ ಅಂತೇಳಿ. ಈ ಬಾರಿ ಏನಾಗಿದೆ ಅಂದ್ರೆ ಕಾಲ ವಿಲಾಸ ಅಂತೇಳಿ 24ನೇ ಸರ್ಗ. ಕಾಲನ ಪ್ರಭಾವದ ಬಗ್ಗೆ ಜಿಗುಪ್ಸೆ ಉಂಟಿರ್ತದೆ ರಾಮನಿಗೆ. ನಿಮ್ಗೆ ಗೊತ್ತು, ರಾಮನಿಗೆ ವೈರಾಗ್ಯ ಹುಟ್ಟುತ್ತದೆ ರಾಮ ಇಡೀ ರಾಜ್ಯ ಸಂಚಾರ ಮಾಡಿ ಬಂದ್ಮೇಲೆ. ಆಗ ಆತನ ವೈರಾಗ್ಯವನ್ನ ಬಿಡಿಸಿ ಆತಗೆ ಆತ್ಮಜ್ಞಾನವನ್ನ ನೀಡಿದಂತವ್ರು ವಶಿಷ್ಠರು. ಇದನ್ನ ಪ್ರತಿ ತಿಂಗಳ ನಮ್ಗೆ ಸುಬ್ರಹ್ಮಣ್ಯ ಕೆಂದೋಳಿ ಅವರು ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇನ್ನು ಈ ಬಾರಿ ಪ್ರತಿ ತಿಂಗಳ ಒಬ್ಬೊಬ್ಬರ ಅನುಭವಗಳ ನಮ್ಮ ಧ್ಯಾನದಿಂದ ಏನಾಯ್ತು ಅಂತ. ಈ ಬಾರಿ ಯಾರ ಅನುಭವ ಅಂದ್ರೆ ಶೈಲಜಾ ಎಂ ಕೋರಿಶೆಟ್ಟರ್ ಅವನ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ನಾನು ಅವರು ಕೇವಲ 2022ರಲ್ಲಿ ಯೂಟ್ಯೂಬ್ ಮೂಲಕ ಧ್ಯಾನಕ್ಕೆ ಬಂದಿದ್ದಾರೆ. ಅವರು ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂದ್ರೆ, ಶಕುಂತಲಾ ಮೇಡಮ್ ಅವರ ನನಗೆ ಧ್ಯಾನ ಪರಿಚಯ ಮಾಡಿಕೊಟ್ರು. ಜೂಮ್ ನಲ್ಲಿ ನಾನು ಈ ಧ್ಯಾನ ಕಾರ್ಯಕ್ರಮದಲ್ಲಿ ದಿನಾ ಭಾಗವಹಿಸ್ತಾ ಇದ್ದೆ. ಶಾಂತಲಾ ಮೇಡಮ್ ಇಲ್ಲೇ ನಮ್ ಜೈಹೋ ಮೆಡಿಟೇಷನ್ ಅವರು. ಆದ್ರೆ ಅವರು ಶಕುಂತಲಾ ಅಂತ ಕೊಟ್ಟಿದ್ದಾರೆ. ಶಾಂತಲಾ ಶೈಲಜಾ ಕೋರಿಶೆಟ್ಟರ್ ಇವತ್ತಿದಾರ ಇಲ್ವೋ ಗೊತ್ತಿಲ್ಲ. ಅಲ್ಲಲ್ಲ, ಯೂಟ್ಯೂಬ್ ಚಾನಲ್ ಓಕೆ. ಹಾಗಾದ್ರೆ ಅಲ್ಲ, ಆಗಿರ್ಬೋದು, ಮಿಸ್ಟೇಕ್ ಆಗಿರ್ಬೋದು ಪ್ರಿಂಟಿಂಗ್ ನಲ್ಲಿ. ಅವರು ಹಾಕಿದ್ದಾರೆ ಇದರಲ್ಲಿ. ಆಮೇಲೆ ಅವರು ಜೂಮ್ ನಲ್ಲಿ ಕೂಡ ನಾನು ಸೆಷನ್ಸ್ ಡೈಲಿ ಕೇಳ್ತಾ ಹೋದೆ. ಮುಂದೆ ಕೂಡ ಅವ್ರು ಹೌದು ಇಲ್ಲಿ ಶಾಂತಲಾ ಮೇಡಮ್ ಅಂತ ಬಂದಿದೆ ಮೇಡಮ್. ನೆಕ್ಸ್ಟ್ ಮುಂದಿನ ಪುಟದಲ್ಲಿ ಶಾಂತಲಾ ಮೇಡಮ್, ಡಾಕ್ಟರ್ ಅಭಿನವ ಗುರುಜಿ, ಕೊಟ್ರೇಶ್ ಸರ್, ಮಂಗಳಾ ಮೇಡಮ್ ಇವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿ ನನ್ನಲ್ಲಿ ಬದಲಾವಣೆ ಆಯ್ತು. ಕ್ಷಮಿಸುವುದನ್ನ ನಾನು ಅಭ್ಯಾಸ ಮಾಡಿಕೊಂಡೆ. ಮತ್ತೆ ಯಾರ ವಿಷಯದಲ್ಲೂ ಮೂಗು ತೂರಿಸಬಾರ್ದು ಅನ್ನೋದನ್ನ ಕಲ್ತೆ. ನಾನು ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡ್ಬೇಕು, ಮೌನವಾಗಿರ್ಬೇಕು ಅನ್ನೋದು ಕಲ್ತಿದ್ದೀನಿ. ಮತ್ತೆ ಹಾವೇರಿಯಲ್ಲಿ ಸರ್ವಮಂಗಲ ಧ್ಯಾನ ಕೇಂದ್ರವನ್ನ ಅವರು ಕರೆಕ್ಟ್ ಶಾಂತಲಾ ಮೇಡಮ್ ಇರ್ತದೆ, ಅದು ಇದಾಗಿದೆ. ಅದೇ ರೀ. ನೆಕ್ಸ್ಟ್ ಸರ್ವಮಂಗಲ ಧ್ಯಾನ ಕೇಂದ್ರವನ್ನ ನಾನು ಆರಂಭಿಸಿದೆ. ಆಮೇಲೆ ಉಕ್ಕೇರಿ ಮಠದ ಅಕ್ಕನ ಬಳಗಕ್ಕೆ ಸೇರಿ ಅಲ್ಲಿ ಕೂಡ ಧ್ಯಾನ ಪ್ರಚಾರ ಮಾಡಿದೆ. ನಾನು ಬಹಳ ಈ ಒಂದು ಯೂನಿವರ್ಸ್ಗೆ, ವಿಶ್ವಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಬಹಳ ಸಂತೋಷವಾಗಿದ್ದೀನಿ. ನಿಜವಾಗ್ಲೂ ನಿರ್ಭೀತಳಾಗಿದ್ದೀನಿ. ನನ್ನಲ್ಲಿ ಆತ್ಮವಿಶ್ವಾಸ ಬಂದಿದೆ. ಈಗ ಸಂತೋಷವಾಗಿದ್ದೀನಿ. ಆದ್ರಿಂದ ಇದೊಂದು ಪ್ರಕೃತಿ ಕೊಟ್ಟ ವರ. ಪ್ರಾಣಿಗಳನ್ನ ಕೂಡ ನಾನು ಮಾತಾಡಿಸ್ತಾ ಇದ್ದೀನಿ, ಪ್ರೀತಿಸ್ತಾ ಇದ್ದೀನಿ. ಮೊದ್ಲಾದ್ರೆ ಯಾವ ಇರಲಿಲ್ಲ, ಅವುಗಳ ಜೊತೆ ಆಟ ಆಡ್ತಾ ಇದ್ದೀನಿ. ಆದ್ರಿಂದ ಅವುಗಳಿಗೂ ಆಹಾರ ಕೊಡ್ತಾ ಇದ್ದೀನಿ, ಪ್ರಾಣಿಗಳಿಗೆ. ಈ ಎಲ್ಲವೂ ನನ್ನಲ್ಲಿ ಬಂದಿರೋದು ಧ್ಯಾನದಿಂದ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ತಮ್ಮ ಅನುಭವಗಳನ್ನ ಬರೆದಿದ್ದಾರೆ. ನೀವು ಕೂಡ ಯಾರಾದ್ರೂ ಧ್ಯಾನದ ಅನುಭವಗಳನ್ನ ಬರೆದ್ರೆ ಧ್ಯಾನ ಕಸ್ತೂರಿಯಲ್ಲಿ ಪ್ರಕಟಿಸಲಾಗ್ತದೆ. ಇನ್ನು ಪುಸ್ತಕಗಳ ಪರಿಚಯ ಆಗ್ಲೇ ಹೇಳಿದೆ. ಈ ಬಾರಿ ಪರಾ ಕೃಷ್ಣಮೂರ್ತಿ ಅಂದ್ರೆ ಅನುವಾದಕರು ಇವರು ಓಶೋ ಅವರ ಪುಸ್ತಕಗಳನ್ನು ಬಹಳಷ್ಟು ಅನುವಾದ ಮಾಡಿದ್ದಾರೆ. ಪರಾ ಕೃಷ್ಣಮೂರ್ತಿ ಅವ್ರ ಬಗ್ಗೆ ತಿಳ್ಕೊಂಡ್ರೆ ನನಗೆ ಆಶ್ಚರ್ಯ ಆಯ್ತು. ಅವರೊಬ್ಬ ಪ್ರಿಂಟರ್. ಆದ್ರೆ ಒಂದು ದಿನ ಅದೇನು ಜ್ಞಾನೋದಯ ಆಯ್ತು ಗೊತ್ತಿಲ್ಲ, ನನಗೆ ಯಾವ್ದು ಇದೇನೂ ಬೇಕಿಲ್ಲ ಅಂತ ಹೇಳಿ ಪ್ರಿಂಟಿಂಗ್ ಪ್ರೆಸ್ ನ ಮಾರಾಟ ಮಾಡಿ ಅದ್ರ ಬಂದಿರೋ ದುಡ್ಡನ್ನೆಲ್ಲ ಬ್ಯಾಂಕ್ ನಲ್ಲಿ ಇಟ್ಟು ಬರೋ ಆದಾಯದಲ್ಲಿ ನಾನು ಎಷ್ಟು ಸಾಧ್ಯ ಅಷ್ಟು ಆರಾಮಾಗಿ ಇರ್ತೀನಿ ಅಂದಾಗ, ಯಾರೋ ಒಬ್ರು ಓಶೋ ಅವ್ರ ಬುಕ್ ತಗೊಂಡ್ ಬಂದು ದಯವಿಟ್ಟು ನೀವು ಇದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರಂತೆ. ನನ್ನ ಜೀವನದಲ್ಲಿ ನನಗೆ ಅದು ಏನು ಗೊತ್ತಿಲ್ಲ, ನನಗೆ ಭಾಷಾಂತರ ಇಲ್ಲ, ಇದು ನಿಮ್ಮ ಮೂಲಕ ಆಗುತ್ತೆ ಅಂತ ಒಂದೇ ಮಾತು ಹೇಳಿದ್ರೆ ನನಗೆ ಆತರ ಮೆಸೇಜ್ ಬಂದಿದೆ. ಅಂದ್ರೆ ಈಗ ಅವ್ರು ಓಶೋ ಅವ್ರ ಪುಸ್ತಕ ಅಂದ್ರೆ ತಮಗ್ ಗೊತ್ತು, ಆಧ್ಯಾತ್ಮಿಕವಾಗಿ ಬಹಳ ಅತ್ಯುನ್ನತವಾಗಿರುವಂತ ಪುಸ್ತಕಗಳು. ಅಂತ ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದವರು ಒಂದ್ಸಲ ಪತ್ರಿಜಿ ಸರ್ ಅವ್ರನ್ನ ಪಿರಮಿಡ್ ವ್ಯಾಲಿಯಲ್ಲಿ ಭೇಟಿ ಆದ್ರಂತೆ ಪರಾ ಕೃಷ್ಣಮೂರ್ತಿ. ಅವರು ಏನ್ ಹೇಳಿದ್ರಂತೆ, ದಯವಿಟ್ಟು ರಾಂಪ ಅವರ ಪುಸ್ತಕಗಳನ್ನ ಭಾಷಾಂತರ ಮಾಡಿ ಅಂತ ಹೇಳಿದಾಗ ಯುಫಾರ್ ಅವರು ಮತ್ತು ಅನನ್ಯ ಸನ್ಯಾಸ 2 ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಅವರಿಗೂ ಥ್ಯಾಂಕ್ಸ್ ಹೇಳೋಣ. ಇನ್ನು ಕೊನೆಯದಾಗಿ ಧ್ಯಾನ ಮಾಡುವ ವಿಧಾನ. ಅದಾದ್ಮೇಲೆ ಬುದ್ಧ ಪೂರ್ಣಿಮೆಯಲ್ಲಿ
ನಿಮಗೆ ವಿಶೇಷ ಗೊತ್ತಿರ್ಲಿ, ಅಯ್ಯಪ್ಪ ಪಿಂಡಿ ಸರ್ ಅವರು ಏನ್ ಮಾಡಿದ್ರು ಅಂದ್ರೆ ಸುಮಾರು 5,000 ಪುಸ್ತಕಗಳು ಮಾಸ್ಟರ್ ಆಗಿದೆ, BA ಮಾಸ್ಟರ್ನ ಪುಸ್ತಕನ ಉಚಿತವಾಗಿ ಹಂಚಿದ್ರು. ಅದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಬಳ್ಳಾರಿಯ ಒಂದು ಸಸ್ಯಾಹಾರ ರ್ಯಾಲಿ, ಮತ್ತೆ ಪಿರಮಿಡ್ ಮಾಸ್ಟರ್ ಇಲ್ಲಿ ಗೋಕಾಕ್ ನಲ್ಲಿ ನಡೆದ ಧ್ಯಾನ ಪ್ರಚಾರ ಮತ್ತು ಧ್ಯಾನ ಕಸ್ತೂರಿ ಸ್ಟಾಲ್ ಇತ್ತು. ಸುಮಾರು 101 ಜನ ಚಂದದಾರರಾದ್ರು ಬುದ್ಧ ಪೂರ್ಣಿಮೆಯಲ್ಲಿ. ಹಾಗೆ ಬುದ್ಧ ಪೂರ್ಣಿಮೆಯಲ್ಲಿ ಎಲ್ಲ ಮಾಗಡಿಯಲ್ಲಿ, ವಿಜಯನಗರದಲ್ಲಿ ಎಲ್ಲೆಲ್ಲೋ ಧ್ಯಾನ. ನಿಜ ಹೇಳ್ಬೇಕಂದ್ರೆ ವಂಡರ್ ಅನ್ನಿಸ್ತಾ ಇದೆ. ಪತ್ರಿ ಸರ್ ಇದ್ದಾಗಕ್ಕಿಂತ ಅವರ ಚೈತನ್ಯ ನಮ್ಮೆಲ್ಲರಲ್ಲಿ ಒಂದಾಗಿರೋದ್ರಿಂದ ಬಾಗಲಕೋಟೆ, ಬೀದರ್, ಚಿತ್ರದುರ್ಗ, ಮೈಸೂರು ಎಲ್ಲಾ ಕಡೆ, ಮೈಸೂರಿನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದ್ರೆ ಮೈಸೂರಿನಲ್ಲಿ ವಾರಾಂತ್ಯದಲ್ಲಿ ನಡೆದ ಸತ್ಸಂಗ, ಎಲ್ಲಿದು ಇದು ನಿಮ್ಮ ಕಾವೇರಿ ಪಿರಮಿಡ್ ಅದು ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಕಡೆ ಧ್ಯಾನ ನಡೆದಂತಹ ಒಂದು ಕಾರ್ಯಕ್ರಮಗಳನ್ನ ಪರಿಚಯಿಸ್ತಾ, ಧ್ಯಾನ ಕಸ್ತೂರಿ ಪ್ರತಿ ತಿಂಗಳ ಅದ್ಭುತವಾಗಿ ಬರ್ತಾ ಇದೆ. ತಾವು ಓದ್ರಿ, ಓದಿಸ್ರಿ. ಕೊನೆ ಪಕ್ಷ ನಾನು ಧ್ಯಾನ ಕಸ್ತೂರಿ ತಲುಪದವರಿಗೂ ಧ್ಯಾನ ಕಸ್ತೂರಿಯ ಒಂದು ಜ್ಞಾನ ಎಲ್ಲ ಮನೆಗಳಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾನು ಮೈತ್ರೇಯ ಧ್ಯಾನದಲ್ಲಿ ಆಗ್ಲಿ, PMC ಅಲ್ಲಿ ಆಗ್ಲಿ, ಜೈ ಹೋ ಮೆಡಿಟೇಷನ್ ಅಲ್ಲಿ ಇದ್ರ ಒಂದು ಸಂಚಿಕೆಯ ಪರಿಚಯ ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ. ಜ್ಞಾನ ಎಲ್ಲರಿಗೆ ತಲುಪಬೇಕು. ಈ ಪುಸ್ತಕ ಇದ್ದಿದ್ರು ಇನ್ನು ಕೆಲವ್ರಿಗೆ ಯಾರಿಗಾದ್ರೂ ಧ್ಯಾನ ಕಸ್ತೂರಿ ಬರದೇ ಇದ್ರೆ ಇಬ್ರು ಆಗಿದ್ದಾರೆ. ನಾರಾಯಣ ಒಗ್ಗ ಅಂತೇಳಿ ಒಬ್ರು, ಇನ್ನೊಬ್ರು ಒಬ್ರು ಈಶ್ವರಿ ಅಂತೇಳಿ ಬೆಂಗಳೂರಿನವ್ರೆ. ಅವರು ಅಹವಾಲುಗಳನ್ನ ಪುಸ್ತಕ ಬರದೇ ಇದ್ರೆ ಮತ್ತು ಅವ್ರ ಚಂದದಾರಿಕೆ ಆಗೋದ್ನ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಹೀಗೆ ಎಷ್ಟು ಸಾಧ್ಯ ಅಷ್ಟು ಪತ್ರಿಜಿಯವರೇ ಹಾಕಿಕೊಟ್ಟ ದಾರಿಯಲ್ಲಿ ಅವರೇ ಇದನ್ನ ಸ್ಥಾಪಿಸಿ ಎಲ್ರೂ ಓದ್ಬೇಕು ಅಂತ ಸ್ವಾಧ್ಯಾಯಕ್ಕಾಗಿ ಇಟ್ಟಿರೋದು. ಆದ್ರಿಂದ ಅವರ ಮಾತಿನಂತೆ ಇವತ್ತು ಮುದ್ರಣ, ಅವತ್ತು ಈ ಮಾಧ್ಯಮ ಇರ್ಲಿಲ್ಲ, ಜೂಮ್ ಇರ್ಲಿಲ್ಲ, PMC ಇರ್ಲಿಲ್ಲ. ಜ್ಞಾನ ಹಂಚೋದಕ್ಕೆ ಏಕೈಕ ಮಾರ್ಗಮ ಅಂದ್ರೆ ಧ್ಯಾನ ಕಸ್ತೂರಿ ಇಲ್ಲ ಬುಕ್ಸ್ ಅಷ್ಟೇ ಇತ್ತು. ಇವತ್ತು ಅವು ಬಂದ್ರು ಕೂಡ ಇದ್ರ ಮಹತ್ವ ಕಡಿಮೆ ಆಗೋದಿಲ್ಲ. ಪುಸ್ತಕ ಓದೋದು ಬೇರೆನೆ ಆಗುತ್ತೆ, ಎಲ್ಲ ವಿಷಯಗಳು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಓದ್ರಿ, ಓದಿಸ್ರಿ ಅಂತ ಹೇಳ್ತಾ, ಶಾಂತಲಾ ಮೇಡಮ್ ಅವ್ರಿಗೆ ವಿಶೇಷವಾಗಿ ಪ್ರತಿ ತಿಂಗಳ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಬಾರಿ ಕಾರಣಾಂತರಗಳಿಂದ ಲೇಟ್ ಆದ್ರೂ ಪರವಾಗಿಲ್ಲ, ಮಾಡಿ ಮುಂದಿನ ತಿಂಗಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿ ಪೂರ್ವಕ ಕೃತಜ್ಞತೆಗಳು ತಿಳಿಸ್ತಾ ನಾನು ವಿರಾಮ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳಿದೀರಾ. ಅಷ್ಟು ಬುಕ್ ನ ಸಾಕಷ್ಟು ಪಾಪ ತುಂಬಾ 48 ಮಿನಿಟ್ಸ್ ಅಲ್ಲೇ ಮುಗಿಸಿದೀರಾ ಇವತ್ತು. ಗ್ರೇಟ್. ತುಂಬಾ ಅದ್ಭುತವಾಗಿತ್ತು. ಸೊ ಮಾಸ್ಟರ್ಸ್, ಯಾರ್ಯಾರು ಏನಾದ್ರು ಕ್ವೆಶನ್ ಇದ್ರೆ ಕೇಳ್ಬಹುದು. ಇನ್ನ ಯಾರೆಲ್ಲ ಧ್ಯಾನ ಕಸ್ತೂರಿ ಚಂದಾದಾರ ಆಗಿಲ್ಲ, ಆಗ್ಬೇಕು ಅಂತ ಕೇಳ್ಕೊಂತೀವಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬಹುದು. ಮೇಡಮ್, ಅದು ಪೋಸ್ಟ್ ಆಗಿರೋದು PDF ಅಲ್ಲಿ ಕಳ್ಸಿರ್ತೀರಲ್ಲ, ಅದು ಆಲ್ಫಾಬೆಟಿಕಲ್ ಆರ್ಡರ್ ಪ್ಲೇಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರುತ್ತಾ? ಡಿಸ್ಟಿಕ್ ಆಲ್ಫಾಬೆಟಿಕಲ್ ಆರ್ಡರ್ ಇರುತ್ತೆ. ಅದು ಇನ್ನೊಂದು ಸುಲಭವಾಗಿ ನೋಡೋದು ಅನ್ನೋದಾದ್ರೆ ಏನ್ ಮಾಡ್ಬೇಕು ಅಂದ್ರೆ PDF ರೀಡರ್ ಅಂತ ಏನೋ ಬರುತ್ತೆ, ಜಸ್ಟ್ ಮೊಬೈಲ್ ನಂಬರ್ ಒತ್ತಿ ಬಿಟ್ರಾಯ್ತು, ಆ ಅಡ್ರೆಸ್ ಬಂದ್ಬಿಡ್ತದೆ ಯಾವ ಪೇಜ್ ನಲ್ಲಿ ಇದೆ ಅಂತೇಳಿ. ಅಥವಾ ಇಲ್ಲಾಂದ್ರೆ ಡಿಸ್ಟಿಕ್ ವೈಸ್, ಡಿಸ್ಟಿಕ್ ಫಸ್ಟ್ ಬ್ಯಾಂಗ್ಳೂರ್, ಬಳ್ಳಾರಿ ಅವೆಲ್ಲ ಆದ್ಮೇಲೆ ನಾವು ಹಂಗೆ ಮೇಲೆ ಹೋದ್ರೆ PDF ನ 64-65ನೇ ಪುಟಕ್ಕೆ ಬಂದಾಗೆಲ್ಲ KM ಅದೆಲ್ಲ ಬರ್ತದೆ. ಐ ವಾಂಟ್ ಟು ಸಬ್ಸ್ಕ್ರೈಬ್ ಜ್ಞಾನ ಕಸ್ತೂರಿ ಅಂತ ವೇದವತಿ ಅವರು ಕಳಿಸ್ತಾ ಇದೀನಿ ಮೇಡಮ್. ಪ್ರತಿ ಸರಿನೂ ಕ್ಲಾಸ್ ಆಗ್ತಿದೆ. ಕೇವಲ 500 ರೂಪಾಯಿ ಕೊಟ್ರೆ 12 ತಿಂಗಳ ತಮ್ಮ ಮನೆಗೆ ಬರುತ್ತೆ. ಮೇಡಮ್, ಶಾಂತಲಾ ಮೇಡಮ್ ತಮ್ದು ಬರ್ಲಿಲ್ವಾ ಈ ತಿಂಗಳ ಕೂಡ? ಬರ್ಲಿಲ್ಲ ಮೇಡಮ್, ಅದಕ್ಕೆ ಈಗ ಚೆಕ್ ಮಾಡ್ತಾ ಇದ್ದೆ ನಾನು PDF ಅಲ್ಲಿ ನಿಮ್ ಕ್ಲಾಸ್ ಆಗುವಾಗ. ನಾನು ಚೆಕ್ ಮಾಡಿ ಹಾಕ್ತೀನಿ ನಾನು ನಿಮಗೆ. ನಿಮ್ಗೆ ಪೋಸ್ಟ್ ಮ್ಯಾನ್ ಗೊತ್ತಾ? ಅಲ್ಲ, ಇಲ್ಲಿ ಪೋಸ್ಟ್ ಆಗಿರೋದ್ರಲ್ಲಿ ನನ್ನ ಅಡ್ರೆಸ್ ಇಲ್ಲ. ಈಗ ನೋಡ್ದೆ ನಾನು ಮೈಸೂರದ್ರಲ್ಲಿ ನೋಡ್ದೆ, ಈಗ ಸರ್ಚ್ ಮಾಡ್ದೆ, ಈಗ ಅದೇ ಮಾಡ್ತಾ ಇದ್ದೆ ನಾನು. ನಾನೀಗ ಇಬ್ರು ನಂಬರ್ ಹಾಕ್ತೀನಿ, ಅವ್ರಿಗೆ ಹೇಳ್ರಿ. ಇದ್ರೊಳಗೆ ಡಾಟಾ ಬೇಸ್ ನಲ್ಲಿನೇ ಮಿಸ್ ಆಗ್ಬಿಟ್ರೆ ಪೋಸ್ಟೇ ಆಗಿರಲ್ವಲ್ಲ. ಅರೆ ಫಸ್ಟ್ ಇಯರ್ ಫುಲ್ ಬಂತು, ಈಗ ರಿನ್ಯೂವಲ್ ಮಾಡಿಸ್ಕೊಂಡ್ಮೇಲೆ ಬರ್ತಾ ಇಲ್ಲ. ಸೆಕೆಂಡ್ ಟೈಮ್ ಈಗ ರಿನ್ಯೂವಲ್ ಮಾಡ್ಸದ್ನಲ್ಲ, ಅವಾಗಿಂದ ಬರ್ತಿಲ್ಲ. ಹಾಗಾದ್ರೆ ನೀವು ಇವತ್ತು ಅವ್ರಿಗೆ ಕಂಪ್ಲೇಂಟ್ ಹೇಳಿ ಮೇಡಮ್. ನೀವು ಈಶ್ವರಿ ಮೇಡಮ್ ಅಂತ ನಾನು ನಿಮ್ಗೆ ನಂಬರ್ ಹಾಕ್ತೀನಿ ನೋಡ್ರಿ ಮೇಡಮ್, ಕಂಪ್ಲೇಂಟ್ ಯಾರಿಗ್ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಡಾಟಾಬೇಸ್ ನಲ್ಲಿ ಇವತ್ತೇ ಮಾಡ್ಬೇಕು ಮೇಡಮ್, ನೀವು ಇವತ್ತೇ. ಯಾಕಂದ್ರೆ ಇವತ್ತೇ ಡಾಟಾಬೇಸ್ ನಲ್ಲಿ ಹೆಸರು ಸೇರಿತ್ತಂದ್ರೆ ನಾಳೆ ಮತ್ತೆ 10ನೇ ತಾರೀಕು ಪೋಸ್ಟ್ ಆಗೋದಿದೆ. ಇಲ್ಲಾಂದ್ರೆ ಜುಲೈ ಕೂಡ ಇದಾಗ ಮಿಸ್ ಆಗುತ್ತೆ ನಮಗೆ. ಏನಾಯ್ತು, ಡಾಟಾಬೇಸ್ ನಲ್ಲಿ ಯಾಕೆ ಸೇರ್ಕೊಂಡಿಲ್ಲ? ನಾನು ನೀವು ಚಂದದಾರರಾಗಿದ್ದು ನಿಮ್ದು ಇದು ಇರುತ್ತಲ್ಲ ಮೇಡಮ್, ರಿಸಿಪ್ಟ್ ಇದೆ. ಅದೇ ನಾವು ಫೋನ್ ಪೇ ಮಾಡಿದ್ದು ಅದು ಕೂಡ ಹಾಕಿ ಬಿಡ್ರಿ. ನೀವು ನನಗೂ ಹಾಕ್ರಿ ಮೇಡಮ್, ಫಸ್ಟ್ ನಾನು ಅದನ್ನ ಸೆಂಡ್ ಮಾಡ್ತೀನಿ ಅವ್ರಿಗೆ. ನನಗೆ ಇನ್ನೊಂದ್ಸಲಿ ಸರ್ಚ್ ಮಾಡ್ತೀನಿ, ಅದೇ ನೋಡ್ತಾ ಇದ್ದೆ ಈಗ ಕಾಣ್ಲಿಲ್ಲ. ಇನ್ನೊಂದ್ಸಲಿ ನೋಡ್ತೀನಿ. ನಾನ್ ಕೂಡ ನೋಡ್ತೀನಿ. ಮೈಸೂರು ಡಿಸ್ಟಿಕ್ ಗೆ ಹೋಗಿ ಇತ್ತಂದ್ರೆ ನಾ ಎಷ್ಟನೇ ಪುಟದಲ್ಲಿ ಹಿಂಗ್ ರೌಂಡ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ಓಕೆ. ಕಮಲಾ ಸಾಗರ್ ಮೇಡಮ್ ಅವರು, ತಾವು ಕೂಡ ಮೇಡಮ್ ಈಗ ಕಂಪ್ಲೇಂಟ್ ಸೆಕ್ಷನ್ ಅಲ್ಲಿ ಇಬ್ರಿದ್ದಾರೆ, ಈಶ್ವರಿ ಮತ್ತೆ ನಾರಾಯಣ ಸರ್ ಒಗ್ಗ ಅಂತೇಳಿ. ದಯವಿಟ್ಟು ನೀವು ಅವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಮೇಡಮ್, ಒಂದ್ಸಲ ಪೋಸ್ಟ್ ಮ್ಯಾನ್. ಯಾಕಂದ್ರೆ ಪೋಸ್ಟ್ ಆಫೀಸ್ದು ನಿಮ್ಗೆ ವಂಡರ್ ಅನ್ಸಿದ್ರು ಸತ್ಯ ಏನು ಅಂದ್ರೆ, ನಾವು ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ದು ಕೂಡ ಒಂದೊಂದ್ಸಲ ಸರಿಯಾಗಿ ಡೆಲಿವರಿ ಮಾಡ್ತಾ ಇಲ್ಲ, ತಮ್ಮ ಹತ್ರ ಇಟ್ಕೊಂಡು. ಮೊನ್ನೆ ಅದು ಕಂಪ್ಲೇಂಟ್ ಆಗಿ ಎಲ್ಲಿವರೆಗೂ ಅಂದ್ರೆ ದೆಹಲಿವರೆಗೂ ಮೇಲ್ ಹಾಕಿದ್ರು. ಒಬ್ರು ರಿಜಿಸ್ಟರ್ ಪೋಸ್ಟ್ ಕಳಿಸಿದೀನಿ ನಾನೊಂದು
ಗುಜರಾತಿಗೆ. ಆ ಗುಜರಾತ್ನವ್ರು ಮೇಡಮ್ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ, ಯಾಕಂದ್ರೆ ಅಲ್ಲಿ ಸ್ಟೇಟಸ್ ತೋರಿಸುತ್ತೆ, ಅದು ಅವ್ರೇನು ಟ್ರ್ಯಾಕ್ ಮಾಡಿದಾಗ ಅವ್ರ ಹತ್ರ ಆಫೀಸ್ ನಲ್ಲಿ ಇಟ್ಕೊಂಡಿದ್ದಾರೆ, ಕಳಿಸ್ತಾ ಇಲ್ಲ. ನಾನ್ ಮೇಲ್ ಮಾಡಿದ್ರು ಅವ್ರು ರಿಪ್ಲೈ ಮಾಡ್ತಾ ಇಲ್ಲ. ಅಂದ್ರೆ ಅವ್ರು ಏನ್ ಅಷ್ಟು ಗೊತ್ತಿದ್ದವ್ರು ಇದ್ರು ಗೊತ್ತಿಲ್ಲ ನನಗೆ. ಅವ್ರು ಒಮ್ಮೆ ಮೇಲ್ ಯಾರಿಗ್ ಮಾಡಿದಾರೆ ಅಂದ್ರೆ ದೆಹಲಿಗೆ ಮಾಡಿದ್ದಾರೆ. ಆ ದೆಹಲಿ ಪೋಸ್ಟ್ ಆಫೀಸ್ ಮೇಲೆ 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 ಅವ್ರಿಗೆ ಮೇಲ್ ಆಗಿ ಕೊನೆಗೆ ಅವತ್ತು ಸಾಯಂಕಾಲ 6 ಗಂಟೆಗೆ ತಂದು ಡೆಲಿವರಿ ಮಾಡಿದ್ದಾರೆ ಪೋಸ್ಟ್ ಆಫೀಸ್ ರಿಜಿಸ್ಟರ್ ಪೋಸ್ಟ್ ನ. ಸ್ವಲ್ಪ ಅಲ್ಲಿ ಕೂಡ ಬೇಜವಾಬ್ದಾರಿ ಇದೆ. ನಾವು ಒಂದು ಮಾತು ಕೇಳಿ ನೋಡಿದ್ರೆ, ಆಮೇಲೆ ನಮ್ದು ಇದು ಅದೇ ಒಂದು PDF ತೋರಿಸಿ ಕೂಡ ನಾವು ಅವ್ರಿಗೆ ಪ್ರಶ್ನೆ ಮಾಡಬಹುದಂತ. ಇದು ನಾರ್ಮಲ್ ಆಗಿದ್ರು ಕೂಡ ನಾವು ಅವ್ರನ್ನ ಪೋಸ್ಟ್ ಆಫೀಸ್ ನಲ್ಲಿ ಪ್ರಶ್ನೆ ಮಾಡಬಹುದು, ಯಾಕಂದ್ರೆ ನಾರ್ಮಲ್ ಪೋಸ್ಟ್ ಪ್ರಶ್ನೆ ಮಾಡಂಗಿಲ್ಲ. ಆದ್ರೆ ಇಲ್ಲಿ PDF ಇದೆ, ನಮ್ಗೆ ಕಳಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಆಮೇಲೆ ಹಿಂದಿನ ತಿಂಗಳ ಸಂಚಿಕೆ ತೋರಿಸಿ ಕೂಡ, ಹಿಂದಿನ ತಿಂಗಳು ಬಂದಿತ್ತು ನೋಡ್ರಿ ಇದು ನಮ್ಗೆ ಅಂತೇಳಿ, ಈ ರೀತಿ ನಾವು ಅಡ್ರೆಸ್ ತೋರಿಸಿ ಕೂಡ ನಾವು ಅವ್ರ ಹತ್ರ ತಗೋಬಹುದಾಗಿದೆ ಅಂತ. ಇದು ಧ್ಯಾನ ಜಗತ್ನಲ್ಲಿ ಕೂಡ ಒಂದು ಸಣ್ಣ ಒಂದು 5% ಅಷ್ಟೇ ಇದೆ. ಇವತ್ತು ನೀವು ಇದನ್ನ ಪರಿಹರಿಸ್ಕೊಳ್ರಿ ಮೇಡಮ್, ಶಾಂತಲಾ ಮೇಡಮ್. ಓಕೆ ಓಕೆ, ಲತಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಕನ್ನಡ ಬೇಕಿಲ್ಲ, ಇಂಗ್ಲಿಷ್ ಬೇಕಂದ್ರೆ ಸ್ಪಿರಿಚುವಲ್ ಇಂಡಿಯಾ ಬಹಳ ಚೆನ್ನಾಗಿ ಬರ್ತಾ ಇದೆ. ಸ್ಪಿರಿಚುವಲ್ ಇಂಡಿಯಾ, ಸ್ಪಿರಿಚುವಲ್ ಸೈನ್ಸ್. ತೆಲುಗುದಲ್ಲಾದ್ರೆ ಧ್ಯಾನ ಜಗತ್. ಇವ್ರದ್ದು ಇವತ್ತು ಇನ್ನೂ ಫಾಸ್ಟ್ ಧ್ಯಾನ ಜಗತ್ನವ್ರದ್ದು. ಆಲ್ರೆಡಿ ಈ ತಿಂಗಳದ ಅವ್ರದ್ದು ಬಂದೇ ಬಿಡ್ತು ಪುಸ್ತಕ. ಈ ಬಾರಿ ಅವ್ರದ್ದು ಸಾಯಿಬಾಬಾ ಮುಖಪುಟ ಇರುವಂತದ್ದು ಇದೆ. ಯಾರು ಮಾತಾಡ್ತಾ ಇದ್ರೆ ಆರ್ಡರ್ ಮೇಡಮ್? ಲತಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನನ್ಗೆ ಹೋದ್ ತಿಂಗಳು ಬಂದಿರ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ. ಈ ತಿಂಗಳ ಇಲ್ಲ ಮೇಡಮ್, ಬಂದಿಲ್ಲ. ಈ ತಿಂಗಳು ಲತಾ. ವಿಜಯಲಕ್ಷ್ಮಿ ಯಾರು ಮೇಡಮ್? ಲತಾ ಮೇಡಮ್. ಲತಾ ತುಮಕೂರು ಡಿಸ್ಟಿಕ್ ಮೇಡಮ್ ನಮ್ದು. ಮತ್ತೆ ತಾವು ಕೇಳಿದ್ರ? ಅದು ಆಕ್ಚುಲಿ ಬುಕ್ಕಿನಲ್ಲಿ ಕೂಡ ಪ್ರಕಟ ಆಗಿದೆ. ನೀವು ಇದಕ್ಕೆ ಪ್ರಸರಣ ನಿರ್ವಾಹಕರು ಅಂತೇಳಿ ನಾರಾಯಣ್ ವಗ್ಗ ಸರ್ ಅವ್ರು ಕೆಲಸ ಮಾಡ್ತಾ ಇದಾರೆ. ನೀವು ಫೋನ್ ಮಾಡ್ರಿ, ವಿಚಾರಿಸ್ರಿ ಅಂತ ಕೇಳಿದ್ರ ಮೇಡಮ್? ಲತಾ ಮೇಡಮ್, ನೀವು ಆ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಅಲ್ಲಿ ಇದ್ದೀರಾ? ವೆರಿ ಗುಡ್. ಬುಕ್ ಬರ್ತಾ ಇದೆ ಮೇಡಮ್, ನನ್ ಬುಕ್ ಅಲ್ಲ ಹಂಗಲ್ಲಪ್ಪ, ವಾಟ್ಸ್ಆಪ್ ಅಲ್ಲಿ ಚಂದಾದಾರರು ಅಂತ ಒಂದು ಗ್ರೂಪ್ ಇದೆಯಲ್ಲ, DK ಧ್ಯಾನ ಕಸ್ತೂರಿ ಚಂದಾದಾರರು ಅಂತ, ಅದ್ರಲ್ಲಿ ಇಲ್ವಾ? ಇಲ್ಲ. ನೀವ್ ಯಾವಾಗ ಆಗಿದ್ದೀರಿ ಹೇಳಿ ಮೇಡಮ್? ನಾನು ಹೋದ ವರ್ಷ ಮೇಡಮ್, ಅಂದ್ರೆ ಈಗ ಇನ್ನು ಈ ವರ್ಷ ಮುಗ್ದಿಲ್ಲ ನಮ್ದು. ಎಲ್ಲಿವರೆಗೂ ಬಂದಿದೆ? ಎಷ್ಟು ಮಂತ್ ಬಂದಿದೆ ಮೇಡಮ್? ಬಂದೆ, ಒಂದ್ ನಿಮಿಷ ನಾನು ಪಾತ್ರೆ ತೊಳಿತಿದ್ದೆ ಮೇಡಮ್, ಬರ್ತೀನಿ, ತೋರಿಸ್ತೀನಿ, ಹೇಳ್ತೀನಿ. ಅಲ್ಲ ಮೇಡಮ್, ಎಲ್ಲಿವರೆಗೂ ಬಂದಿದೆ ತಮ್ಗೆ ಧ್ಯಾನ ಕಸ್ತೂರಿ? ಈಗ ಅಲ್ಲಿ ಅನು ಸಾವರ್ಕರ್ ಮೇಡಮ್ ಅಂತೂ ಕೈಯಾಗ ಬುಕ್ ಹಿಡ್ಕೊಂಡೇ ಇದಾರೆ. ಮೇಡಮ್ ನಿಮ್ಗೆ ರೆಗ್ಯುಲರ್ ಬರ್ತಾ ಇದೆನಾ? ಅನು ಮೇಡಮ್ ಒಂದ್ ನಿಮಿಷ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ, ಮಾತಾಡಿ ಮೇಡಮ್. ಅನು ಮೇಡಮ್. ಮೇಡಮ್ ಜನವರಿಯಿಂದ ನಾವು ಕೂಡ್ಲ ಸಂಗಮಕ್ ಬಂದಾಗ ಮಾಡಿದ್ವಿ, ಜನವರಿಯಿಂದ ಬರ್ತಾ ಇದೆ. ರೆಗ್ಯುಲರ್ ಬರ್ತಾ ಇದೆನಾ? ಬರ್ತಾ ಇದೆ. 1 ಡೇ ಅಷ್ಟೇ ಇದಾಗಿತ್ತು ಅಂತ, ಮತ್ತೆ ಕೊಟ್ರು, 2 ಬಂದ್ ಕೊಟ್ಟು ಹೋದ್ರು. ವೆರಿ ಗುಡ್. ಅವ್ರೆ ಕೊಟ್ಟು. ನಾವ್ ಕೂಡಲ ಸಂಗಮದಲ್ಲಿ ಬಂದಾಗ ಚಂದಾದಾರ ಆದ್ವಿ ಮೇಡಮ್. ಓಕೆ ಮೇಡಮ್. ಈಗ ಲತಾ ಮೇಡಮ್ ಬಂದಿದೆ ಮೇಡಮ್. ಅದೇ ಗೊತ್ತಾಯ್ತು. ಲತಾ ಮೇಡಮ್, ತಾವು ತೋರಿಸ್ತಾ ಇದೀರಲ್ಲ, ಎಲ್ಲಿವರೆಗೂ ಬಂದಿದೆ? ಈಗ ಮೇ ಬಂದಿದೆ. ಮೇಲೆ ಇರುತ್ತೆ. ನೋಡ್ತೀನಿ ಮೇಡಮ್. ಇರುತ್ತೆ ಮೇಡಮ್. ನೀವು ಆಮೇಲೆ ಪೋಸ್ಟ್ ಮ್ಯಾನಿಗೆ ಒಂದ್ಸಲ ಕೇಳಿ ನೋಡಿ. ಮೇಡಮ್. ಮೇಡಮ್, ಆಯ್ತು ಮೇಡಮ್. ಓಕೆ. ನೆಕ್ಸ್ಟ್ ಮೇಡಮ್. ವಿಜಯಲಕ್ಷ್ಮಿ ಅವರ ಮಾತಾಡಿ. ಮೇ ತಿಂಗಳಲ್ಲಿ ಲಾಸ್ಟ್ ಆಗಿದೆ ಮೇಡಮ್ ನನ್ಗೆ. 7ನೇ ತಿಂಗಳು ಲಾಸ್ಟ್ ಆಗಿದೆ. ನಮಸ್ಕಾರ ರೀ ಮೇಡಮ್. ನಮಸ್ತೆ, ಹೇಳ್ರಿ. ನಮ್ದು ಮೇ ಮತ್ತು ಜೂನ್ 2 ತಿಂಗಳ ನಂದು ಬಂದಿದ್ದಿಲ್ಲ ಮೇಡಮ್. ಅದು ನಾರಾಯಣ ವಗ್ಗ ಅವರಿಗೆ ಮತ್ತೆ ನಾನು ಏನ್ ಮಾಡಿದೆ ಸರ್, ನನಗೆ ನಾ ಏಪ್ರಿಲ್ದಾಗ ಚಂದಾದಾರ ಆಗೀನಿ, ಮೇನು ಬಂದಿಲ್ಲ, ಜೂನ್ ಬಂದಿಲ್ಲ ಅಂತ ಮತ್ ಸರ್ ಕಡೆ ಕಂಪ್ಲೇಂಟ್ ಕೊಟ್ಟ. ಆಮೇಲೆ ಅವರು ಒಂದು ಪೋಸ್ಟ್ ಆಫೀಸಿಗೆ ಒಂದು ಲೆಟರ್ ಬರ್ದ್ ಕೊಡ್ರಿ ಅಂತ ಕೇಳಿದ್ರು. ನಾ ಒಂದ್ 15 ದಿವಸಿನ ಹಿಂದೆ ನಾ ಒಂದು ಲೆಟರ್ ಬರ್ದ್ ಕೊಟ್ರಿ ಮೇಡಮ್ ಅಲ್ಲಿ ಪೋಸ್ಟ್ ಆಫೀಸಿಗೆ. ಒಟ್ಟು ಆಮೇಲೆ ಹಂಗೆ ನಾ ಫಾಲೋ ಅಪ್ ಆಗಿದ್ರಿ ಅವ್ರ ಜೊತೆಗೆ ಹಂಗೆ ಹೋಗಿ. ಆದ್ರೆ ಮತ್ ಅವ್ರದ್ದು ನಮ್ಮ ಪೋಸ್ಟ್ ಮಾಸ್ಟರ್ ಒಂದ್ 15 ದಿವಸ ಇದು ಇದ್ರತ್, ಅವ್ರು ಒಂದ್ 2 ತಿಂಗಳು ಮೇಲೆ ಇದ್ರು. ಹಂಗಾಗಿ ಮೇ ತಿಂಗಳು ಬರ್ಲಿಲ್ಲ ಮೇಡಮ್. ನನಗ ಜೂನ್ ತಿಂಗಳದು ಇವತ್ತೇ ತಂದ್ ಕೊಟ್ಟಾರ ನೋಡ್ರಿ. ಅವ್ರಿಗೆ ಒಂದ್ 2-3 ಸಲ ಕಂಪ್ಲೇಂಟ್ ಮಾಡಿದ್ದ. ಅಲ್ಲ, ಪೋಸ್ಟ್ ಮ್ಯಾನ್ ರಜೆ ಇದ್ರೆ ಪೋಸ್ಟ್ ಆಫೀಸ್ ನಿಂತಿರ್ತದೆ ಅಂದ್ರೆ ಅವ್ರ ಕೆಲಸ ಇನ್ನೊಬ್ರು ಮಾಡ್ತಿರ್ತಾರೆ. ಹೇಳ್ದೇವ್ರಿ ಮೇಡಮ್, ಹೋಗ್ಲಿ ಬಿಡ್ರಿ, ಆದ್ರೆ ಮುಂದ ನಮ್ದು ಇದು ಮಾಡಿರ್ತೇನ ಮತ್ತೆ ಇವತ್ತೇನೋ ಎಲ್ಲ ಹಿಂದಿನಲ್ಲಿ ತೆಗೆದ್ರು. ಅದ್ರ ಮೇ ಜೂನ್ ಅಂದ ಸಿಕ್ತು. ಜೂನ್ ಅದ್ರದ್ದು ನಾ ತಕೊಂಡ್ಬಿಟ್ಟಿನಿ. ಹಂಗ ಅವ್ರಿಗೆ ಪೋಸ್ಟ್ ಆಫೀಸ್ಗೆ ಸ್ವಲ್ಪ ನಾವು ಮೆಲ್ಲ ಹೋಗಿ ಅವ್ರಿಗೆ ಜರ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಭೇಟಿ ಆಗ್ಬೇಕ್ರಿ ಮೇಡಮ್. ಅಂದ್ರೆ ಸಾಹಸ ಮಾಡಿರಿ ಕಮಲಾ ಸಾಗರ್ ಮೇಡಮ್ ಅವರೇ, ಗ್ರೇಟ್. ಇದು ಎಲ್ಲ ವಿಜಯಲಕ್ಷ್ಮಿ ಹಿಂಗೆ
ವಿಜಯಲಕ್ಷ್ಮಿ ಮೇಡಮ್. ಹೇಳ್ರಿ ಮೇಡಮ್. ಮೇಡಮ್ ಅಲ್ಲ, ನನಗೆ ಏಪ್ರಿಲ್ ಮೇ ಎರಡು ಒಟ್ಟಿಗೆ ಒಂದೇ ಸಲ ಬಂದಿತ್ತು ಮೇಡಮ್. ಯಾರು ತಾವೇ? ಲತಾ ಒಬ್ಬೊಬ್ರು ಮಾತಾಡಿ ಮೇಡಮ್. ಲತಾ ಮೇಡಮ್ ಆಗ್ಲೇ ಬಂದಿಲ್ಲ ಅಂದ್ರಲ್ಲ, ಅವ್ರು ಹೇಳ್ತಿದಾರೆ ಏಪ್ರಿಲ್ ಮೇ. ಅದೇ ಏಪ್ರಿಲ್ ಮೇ ಒಮ್ಮೆ ಕೊಟ್ಟಿದ್ದಾರೆ, ಜೂನು ಬಂದಿಲ್ಲ ಅಂತಿದ್ರಲ್ಲ ನೀವು ಈಗ. ಹೌದು ನಾನು ವಿಚಾರಿಸ್ತೀನಿ ಬಿಡಿ ಮೇಡಮ್, ಈಗ ಹೇಳಿದ್ರಲ್ಲ. ಈಗ ಸ್ವಲ್ಪ ವಿಚಾರಿಸ್ರಿ ಅವ್ರ ಹತ್ರ ಇಟ್ಕೊಂಡ್ ಕುಂತಿರ್ತಾರ, ಕೊಡ್ತಾರೆ. ಅದಕ್ಕೆ ಕವರ್ ಮಾಡಿದ್ದಾರೆ. ಮೊದ್ಲು ಕವರ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ಅದು ಬುಕ್ ನೋಡಿ ಅಟ್ರಾಕ್ಷನ್ ನೋಡಿ ಸುಮಾರು ಜನ ಪೋಸ್ಟ್ ಆಫೀಸರ್ ಅವರು ಕರೆಕ್ಟ್ ಇದಾರೆ ಮೇಡಮ್, ನಮ್ಮೂರಲ್ಲಿ ಕೊಡ್ತಾರೆ, ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ನಾನು ಫೋನ್ ಮಾಡಿ ವಿಚಾರಿಸ್ತೀನಿ ಮೇಡಮ್ ಇವರಿಗೆ. ನಾರಾಯಣ್ ಅವ್ರಿಗೆ ವಿಚಾರಿಸ್ಲಾ ಮೇಡಮ್? ಕೇಳ್ರಿ. ನಾರಾಯಣ್ ಒಗ್ಗ, ಈಶ್ವರಿ ಮೇಡಮ್ ಇಬ್ರು ಇದಾರೆ, ಕೇಳ್ರಿ. ಸರಿ ಮೇಡಮ್, ಆಯ್ತು ಮೇಡಮ್. ವಿಜಯಲಕ್ಷ್ಮಿ ಅವರು ಅವ್ರು ಕಂಪ್ಲೇಂಟ್ ಕೊಟ್ಟು ಅವರು ಇದ್ ಮಾಡ್ಕೊಂಡಿದ್ದು. ಗ್ರೇಟ್ ವಿಜಯಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು, ಹ್ಯಾಟ್ಸ್ ಅಪ್. ಎಸ್, ನೆಕ್ಸ್ಟ್ ಕಮಲಾ ಮೇಡಮ್ ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ಬುಕ್ ನಮ್ಗೆ ಒಂದು ಬರ್ಲಿಲ್ಲ. ಬುದ್ಧ ಪೌರ್ಣಮಿಗ್ ಬಂದಾಗ ನಾವು ಚಂದಾದಾರರಾಗಿದ್ದು, ಆದ್ರೆ ಸಬ್ಸ್ಕ್ರೈಬ್ ಲಿಸ್ಟ್ ಅಲ್ಲಿ ಸ್ವಾತಿ ಅನ್ನೋ ನೇಮ್ ಇದೆ ಮೇಡಮ್, ಆದ್ರೆ ಬುಕ್ ಬಂದಿಲ್ಲ. ಅದೇ ನಾರಾಯಣ್ ಸರ್ ಅವ್ರಿಗೆ ವಿಚಾರಿಸಿದ್ರಾ? ಇಲ್ಲ, ನಂಬರ್ ನನ್ಗೆ ಸಿಕ್ಕಿಲ್ಲ ಮೇಡಮ್, ಅದಕ್ಕೆ ಇವಾಗ ನಂಬರ್ ಕೊಡಿ ಅಂತ ಕೇಳಿದ್ರು. ಅವರು ಮೇಡಮ್ ಇದಾರಲ್ಲ, ಅವ್ರದಿದೆ, ಅವ್ರಿಗೆ ಮಾಡಿದ್ರೆ. ಈಶ್ವರಿ ಮೇಡಮ್ ಕೊಡ್ತೀನಿ ನೋಡಿ, ತಗೊಳ್ಳಿ ಮೇಡಮ್. ಓಕೆ. ಈಶ್ವರಿ ಮೇಡಮ್ ಅಂತೇಳಿ ಅದಕ್ಕಾಗಿನೇ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ರಿಗೆ ಕೊಡ್ತಾ ಇದ್ದಾರೆ. ಒಂದೇ ನಿಮಿಷ ಮೇಡಮ್, ಇಬ್ಬರದು ನನಗೆ ಕಳಿಸ್ಬಿಡಿ, ನಾನು ಫಾರ್ವರ್ಡ್ ಮಾಡ್ತೀನಿ. ಗ್ರೂಪ್ ನಾಗ ಹಾಕ್ತೀರಾ ಮೇಡಮ್? ನಾನು ಹಾಕ್ತೀನಿ. ನಾವು ಓಕೆ ಮೇಡಮ್, ನಾವು ತಗೊಂತೀವಿ. ಓಕೆ, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು. ಸರಿ. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇನ್ಯಾರಿಗಾರು ಏನಾದ್ರು ಡೌಟ್ಸ್ ಇದೆಯಾ? ಸೊ ಮಾಸ್ಟರ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಓದಿ, ನಿಮ್ಮ ಎಕ್ಸ್ಪೀರಿಯನ್ಸಸ್ ಸಹ ಕಳಿಸಿ. ಇವಾಗ ಹೊಸದಾಗ ಆಗ್ತಾ ಇದಾರೆ ಎಲ್ಲಾನು, ಸೊ ಹಾಗಾಗಿ ನೀವೆಲ್ಲ ಕಳಿಸಬಹುದು ಎಕ್ಸ್ಪೀರಿಯನ್ಸಸ್. ಸೊ ಮೇಡಮ್, ಇನ್ಯಾರು ಏನು ಡೌಟ್ ಇಲ್ಲ? ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿದಿರಾ, ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಜೈ ಹೋಮ್ ಮೆಡಿಟೇಷನ್ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ನಾಳೆ ಮೈಸೂರಿನಲ್ಲಿ ವೆಜಿಟೇರಿಯನ್ ರ್ಯಾಲಿ ಇರೋದ್ರಿಂದ ನಾಳೆ ಕ್ಲಾಸ್ ಇರೋದಿಲ್ಲ. ಎಲ್ಲರೂ ಬಂದು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸೆಷನ್ ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.